ಏನಾ ನಾನೆಲ್ಲೋ ನೀನು ಕೂನಿ ಗಿನಿ ಮಾಡ್ಬಿಟ್ಟಿದ್ಯಾ ಅಂತಿದ್ದೆ. ನಮ್ಮ ದೇಶದಲ್ಲಿ ಈಗ ಎಷ್ಟು ಜನ ಹೊಟ್ಟಿಗಿಲ್ದೆ ಸಾಯ್ತಾ ಇಲ್ಲ ನಾನು. ಆದ್ರೂ ಆತ್ಮಹತ್ಯೆ ಮಾಡ್ಕೊಳ್ಳೋದು ಮಹಾಪಾಪ. ಏನೇ ಬರಲಿ ಅದನ್ನ ಧೈರ್ಯದಿಂದ ಎದುರಿಸ್ಬೇಕಯ್ಯ. ಏನು ಎದುರಿಸೋದು ಗೋವಿಂದ್? ನಮ್ಮ ದೇಶದಲ್ಲಿ ಬಡತನ ತಾಂಡವಾಡ್ತಾ ಇದೆ. ತಿನ್ನೋ ಪದಾರ್ಥಗಳ ಬೆಲೆ ದಿನೇ ದಿನೇ ವಿಷ ಏರ್ತಾ ಇದೆ. ಈಗಿರುವಾಗ ದೇಶದ ಗತಿ ಏನಪ್ಪ? ಅದೋ ಗತಿ ಅಂತ ಸುಮ್ಮನೆ ಕೂತ್ಕೊಂಡ್ರಾಗತ್ತೇನೆಯ. ಈ ಜನಗಳ ಆಹಾಕಾರ ತಪ್ಪಿಸೋದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಏನು ಕರ್ತವ್ಯ ಗೋವಿಂದ್? ಬಡವರು ಬಡವರಾಗೆ ಸಾಯ್ತಾ ಇದ್ದಾರೆ. ಶ್ರೀಮಂತರು ಹೆಚ್ಚು ಹಣ ಸಂಪಾದನೆ ಮಾಡ್ಕೊಂಡು ಶ್ರೀಮಂತರಾಗ್ತಾರ ಇದ್ದಾರಲ್ಪ. ಇನ್ನು ಮುಂದಕ್ಕೆ ಹಾಗಾಗೋದಕ್ಕೆ ಅವಕಾಶ ಕೊಡೋಲ್ಲ ಅಂತ ನೀ ನನಗೆ ಪ್ರಮಾಣ ಮಾಡು. ಆ ನೋವೆಲ್ಲ ನಮಗೆ ಯಾಕೆ ಗೋವಿಂದ್? ಅದನ್ನ ಸರಿ ಮಾಡೋಕ್ ಸರ್ಕಾರ ಇಲ್ವೇ? ನಾನೇ ಅದೇ ಬಂದಿರೋದು ಸಮಸ್ಯೆ. ಪ್ರತಿಯೊಂದಕ್ಕೂ ಸರ್ಕಾರ 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 ಅಂತ ಕೂತ್ರೆ ಸರ್ಕಾರ ತಾನೇ ಏನಯ್ಯ ಮಾಡುತ್ತೆ? ದೇಶದಲ್ಲಿರೋ ವಿದ್ಯಾವಂತರು, ಸಮಾಜದಲ್ಲಿರೋ ಬ್ಲ್ಯಾಕ್ ಮಾರ್ಕೆಟಿಯರ್ಸ್, ಹೋರ್ಡರ್ಸ್, ಸ್ಮಗ್ಲರ್ಸ್, ಈ ದೇಶದ್ರೋಹಿಗಳನ್ನ ಪತ್ತೆ ಹಚ್ಚಿ ಅವ್ರನ್ನ ನಾಶ ಮಾಡಿದ್ರೆ ತಾನೇ ಆಗ ನಮ್ಮ ದೇಶ ವಿಜಯನಗರ ಸಾಮ್ರಾಜ್ಯವಾಗತ್ತೆ. ವಿಜಯವೇ ಆಗುತ್ತೋ ವಿನಾಶವೇ ಆಗುತ್ತೋ ಆ ದೇವರಿಗೆ ಗೊತ್ತಪ್ಪ. ದೇವರು ದೇವರು ಅಂತ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಆಗತ್ತೇನೆಯ? ಕರ್ತವ್ಯ ಮಾಡಲೇಬೇಕು. ಕೇಳಿಲ್ವೇ? ಕರ್ಮಣ್ಯೇವ ಅಧಿಕಾರಸ್ಥೆ. ಹೌದು ಗೋವಿಂದ್, ಕರ್ಮಣ್ಯೇವ ಅಧಿಕಾರಸ್ಥೆ. ನಾನಿ 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 ಯಾವ ಡಿಪ್ರೆಸ್ಡ್ ಆಗ್ಬೋದಿದ್ಯಾ? ಹಿಂದೆಲ್ಲ ಮರ್ತ್ಬಿಡು. ಯಾಕೆ ಮರಿಲಿ ಗೋವಿಂದ್? ಮರೆಯೋಕ್ ಸಾಧ್ಯವೇನು ಹೇಳು? ಅಯ್ಯೋ, ನಾನು ಸತ್ಯವಾಗಿ ದೇವರು ನನ್ನ ನಡೀತಿದ್ದೆ. ದೇವರು ನನಗೆ ಕೊಟ್ಟ ಬಡತನ, ಅದನ್ನೂ ಧೈರ್ಯವಾಗಿ ಎದುರಿಸ್ತಾ ಇದ್ದೆ ಗೋವಿಂದ್. ನನ್ನ ಬಡತನ ಕಷ್ಟ ನೋಡ್ಲಾರ್ದೆ ನನ್ನ ಹೆಂಡತಿ, ನನ್ನ ಮುದ್ದು ಮಕ್ಕಳಿಗೆ, ಅಯ್ಯೋ ಚಿಕ್ಕ ಮಗು ಆ ರಾಜ ಅದು ಎಲ್ಲಕ್ಕೂ ಫಾಲ್ಡಾಲ್ ಕೊಟ್ಟು ತಾನು ಸತ್ತು ಮಲಗಿದ ಮೇಲೆ ಅದನ್ನು ನೋಡಿ ನಾನು ಬದುಕಿರ್ಬೇಕೆ ಗೋವಿಂದ್? ಈ ಕಷ್ಟ ಕಳ್ಕೊಳ್ಳೋಣ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೆ. ನನ್ನ ಯಾತಕ್ಕಪ್ಪ ಬದುಕಿಸ್ದೆ? ನನ್ನ ಯಾತಕ್ಕೆ ಬದುಕಿಸ್ದೆ ಗೋವಿಂದ್? ಧೈರ್ಯ ತಗೋ ನಾನೇ, ಅಧೈರ್ಯ ಪಡಬಾರ್ದು. ನಾವು ಬದುಕಿರ್ಬೇಕು. ನಾವು ಸಮಾಜಕ್ಕೆ ಇನ್ನೂ ಬೇಕಾದಷ್ಟು ಸೇವೆ ಸಲ್ಲಿಸಬೇಕು. ವಿ ಹ್ಯಾವ್ ಟು ಲಿವ್ ಫಾರ್ ಅದರ್ಸ್. ಕೇಳಿಲ್ವೇನು? ವರ್ಲ್ಡ್ ಈಸ್ ದ ಸ್ಟೇಜ್ ಅಂಡ್ ವಿ ಪ್ಲೇ ಅವರ್ ಪಾರ್ಟ್. ನಾನಿ, ನನ್ನ ನಂಬು. ಅಯ್ಯ, ನಿನ್ ಬಟ್ಟೆ ಬದಲಾಯಿಸಯ್ಯ. ನೋಡು ನೋಡಿ, ನಿನಗೊಂದು ಹೊಸ ಪ್ರಪಂಚ ತೋರಿಸ್ತೀನಿ ನೋಡು. ಹೋಗು ನೋಡಿ, ಹೋಗು. ಅಯ್ಯೋ ಗೋವಿಂದಯ್ಯ! ಯಾರು? ರುದ್ರಪ್ಪನವರು. ಏನಿಷ್ಟ ಅಪರೂಪ? ಏನಾಗ್ಬೇಕಾಗಿತ್ತು ಈ ಬರ ಸೇವಕನಿಂದ? ಏನು ಇಲ್ಲ ಕಣಪ್ಪ, ನಾನು ನಿನ್ನೆ ನೋಡ್ಬೇಕು ಅಂತ ಬಂದೆ. ನನ್ ಮಗ ಇಂಜಿನಿಯರ್ ಕಾಲೇಜಿಗೆ ಓದ್ಬೇಕು ಅಂತ ಮಾಡೇವನೇ, ಸೀಟ್ ಸಿಕ್ಕಿಲ್ಲ. ನಿಂತಾವು ಬಂದ್ರೆ ಕೆಲಸ ಆಗುತ್ತೆ ಅಂತ ಬಂದೆ. ಏನ್ ಫಸ್ಟ್ ಕ್ಲಾಸ್ ಬಂದಿದ್ದಾನ? ಅಯ್ಯೋ ಪಟ್ಕಳಾಸ ಓದಿದ್ರೆ ನಾನು ಯಾಕಯ್ಯ ನಿಂತಾವು ಬರ್ಬೇಕಾಗಿತ್ತು. ಸೀಟ್ ಸಿಕ್ಕದೆ ಹೋಗಿದ್ರೆ ಹೈಕೋರ್ಟಿಗೆ ರಿಟ್ ಹಾಕಿ ಸೀಟ್ ಕೊಡಿಸ್ಬಿಡ್ತಿದ್ದೆ. 45 ನಂಬರ್ ತಗೊಂಡವನೇ ಕಣಪ್ಪ ಇವನು. 45%. ಇಂಜಿನಿಯರ್ ಆಗ್ಬೇಕು ಅಂತ ಕುಂತಾನೆ. ಏನು ಇಂಜಿನಿಯರ್? ಇಂಥವ್ರೆಲ್ಲ ಇಂಜಿನಿಯರ್ ಆಗ ಆಸೆ ಪಟ್ರೆ ಹೇಗ್ರಿ? ಮೆರಿಟ್ ಬ್ಯಾಡ್ವೇನ್ರಿ. ಅಯ್ಯೋ, ನಿನ್ನ ಕೈಲಿ ಈ ಕೆಲಸ ಆಗುತ್ತಾ ಇಲ್ವಾ ಅದನ್ನು ಮೊದಲು ಹೇಳು. ಏನೋ ಬುದ್ಧಿವಂತಿಕೆ ಖರ್ಚು ಮಾಡಿ ಸೀಟ್ ಕೊಡಿಸ್ತೀಯಾ ಅಂತ ಬಂದ್ರೆ ಏನೇನೋ ಮಾತಾಡ್ತಾ ಇದೀಯಲ್ಲ ನೀನು. ಸರಿ ರುದ್ರಪ್ಪನವ್ರೆ, 5,000 ರೂಪಾಯಿ ಕೊಡಿ, ಇವನ ಅದೃಷ್ಟ ಪರೀಕ್ಷೆ ಮಾಡೇ ಬಿಡ್ತೀನಿ. ಈ ಚಿಲ್ಲರೆ ಕೆಲಸಕ್ಕೆ 5,000 ರೂಪಾಯಿನ? ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಸೀಟ್ ಸಿಕ್ಬೇಕಾದ್ರೆ 15,000, 20, 25,000 ರೂಪಾಯಿ ಕೊಡೋಕೆ ಸಿದ್ಧವಾಗಿದ್ದಾರೆ. ಜುಜ್ಪಿ 5,000 ರೂಪಾಯಿ ಕೊಡೋಕೆ ಹಿಂದೆ ನೋಡ್ತಿರಲ್ರಿ. ತಗೊಳಪ್ಪ, 2,000 ರೂಪಾಯಿ ಐತೆ. ಸೀಟ್ ಸಿಕ್ಕಿದ ಮೇಲೆ ಬಾಕಿ ಹಣ ಕೊಟ್ಟು ಕಳಿಸ್ತೀನಿ. ಸರಿ ಸಾವ್ಕಾರ್ರೆ,
ಇವನ ಅದೃಷ್ಟ ಪರೀಕ್ಷೆ ಮಾಡೇ ಬಿಡ್ತೀನಿ. ಸರಿ, ನಾನಿನ್ನು ಬರ್ತೀನಿ. ನಮಸ್ಕಾರ. ಹೊರಡಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರಪ್ಪ. 45% ಇವನಿಗೆ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಸೀಟು. ಏನೇ ಗೋವಿಂದ್, ಒಂದ್ ಸೀಟ್ಗೆ 5,000 ರೂಪಾಯಿ ಖರ್ಚು ಮಾಡ್ಬೇಕಾ? ಮೆರಿಟ್ ಇಲ್ದೆ ಹೋದ್ರೆ 5 10 20,000 ರೂಪಾಯಿ ಖರ್ಚು ಮಾಡ್ಬೇಕಾಗಿ ಬರುತ್ತೆ. ಅಂತೂ ದುಡ್ಡು ಖರ್ಚು ಮಾಡಿದ್ರೆ ಸೀಟು ಕೊಂಡ್ಕೋಬಹುದು, ಬಟ್ ಫ್ರೀ ಎಜುಕೇಶನ್ ಅಂತಾರಲ್ಲಪ್ಪ. ಅಯ್ಯೋ, ಅದೆಲ್ಲ ಬರೀ ಬರವಣಿಗೆಯಲ್ಲಿ ಮಾತ್ರ ಕಣಯ್ಯ. ದುಡ್ಡಿಲ್ದ ಏನೂ ನಡೆಯೋಲ್ಲ ಈಗಿನ ಕಾಲದಲ್ಲಿ ನೋಡು. ಸರೇನು, ದುಡ್ಡೇ ದೊಡ್ಡಪ್ಪ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಕೆ ಗುಂಡಪ್ಪ, BSc BE, assistant engineer. Good. Pleased to have met you. Sit down. ಏನ್ ಸಮಾಚಾರ? ಏನಿಲ್ಲ ಸರ್, ನನ್ನ ತಗೊಂಡೋಗ ಸುಡುಗಾಡು ರಾಯತ್ತೂರ್ಗೆ ಹಾಕ್ಬಿಟ್ಟಿದ್ದಾರೆ ಸರ್. ರಾಯತ್ತೂರು? ಆದಷ್ಟು ಬೇಗ ಹೋಗಿ ಅಲ್ಲೊಂದು ಸ್ಮಶಾನ ಕಟ್ಟಿಸ್ಬಿಡ್ರಿ. ಏನ್ ಸರ್ ನೀವು ಹೀಗಂತೀರಿ? ನಿಮ್ಮಂಥವರೆಲ್ಲ ಹೀಗೆ ಒದ್ದಾಡ್ತಾ ಇದ್ರೆ ನಮ್ ದೇಶ ಹ್ಯಾಗ್ರಿ ಉದ್ಧಾರವಾಗುತ್ತೆ? ಸರ್ಕಾರದವರು ಕೊಡೋ ಸಂಬಳಕ್ಕೆ ನಿಯತ್ತಾಗಿ ಕೆಲಸ ಮಾಡ್ತಿದ್ರೆ ನಮ್ಮ ಸ್ಥಿತಿ ಯಾಕ್ರಿ ಹೀಗಾಗ್ತಾ ಇತ್ತು? ಇಲ್ಲಿನ ಡ್ಯಾಮ್ ಕೆಲಸ ಮುಗಿದ ತಕ್ಷಣ ಬೇಕಾದ್ರೆ ಟ್ರಾನ್ಸ್ಫರ್ ಮಾಡ್ಲಿ ಸರ್. ಪಾಪ, ನೀವಿಲ್ದೆ ಡ್ಯಾಮ್ ಕನ್ಸ್ಟ್ರಕ್ಷನ್ ಮುಗಿಯೋದಿಲ್ವೋ ಏನೋ? ಹಾಗಲ್ಲ ಸರ್, ಈ ಕೆಲಸ ಮಾಡಿಸ್ತಾ ಇರೋ ಕಾಂಟ್ರಾಕ್ಟರ್ ಬಹಳ ಗಟ್ಟಿಗ ಸರ್. ಹೌದು ಹೌದು, ಸಿಮೆಂಟ್ನೆಲ್ಲ ನಿಮ್ ಕೈಗೆ ಕೊಟ್ಬಿಡ್ತಾನೆ. ಹಾಗಲ್ಲ ಸರ್, ಕೆಲಸ ಮಾಡೋದಿಲ್ಲ ಅಂತ ಹೇಳಿದೆ. ಬರೀ ಮರಳನಲ್ಲೇ ಡ್ಯಾಮ್ ಕಟ್ಸಿ ಸಿಮೆಂಟ್ನೆಲ್ಲ ಬ್ಲಾಕ್ ಮಾಡ್ತಾನೋ ಏನೋ? ಅದೆಲ್ಲ ನಮ್ಗೆ ಯಾಕೆ ಬಿಡಿ ಸರ್. ನೀವು ಜೊತೆಲಿ ಸೇರ್ಕೊಳ್ದೆ ಹೋದ್ರೆ ಅವ್ರು ಹ್ಯಾಗ್ರಿ ಮಾಡೋದಕ್ಕಾಗತ್ತೆ? ಅದಕ್ಕೆ ನೋಡಿ ಪೇಪರ್ನವರೆಲ್ಲ ಬೊಂಬಾರ್ಡ್ ಮಾಡ್ತಿರೋದು. ಏನ್ ಸರ್, ನಾನು ಹೇಳಿದ ಕೆಲಸ ಆಗುತ್ತೋ ಇಲ್ವೋ ಹೇಳಿ ಸರ್. ಆಗುತ್ತೋ ಇಲ್ವೋ? 1,000 ರೂಪಾಯಿ ಕೊಡಿ, ಬೆಂಗಳೂರು ಹೋಗಿ ಟ್ರೈ ಮಾಡ್ತೀನಿ. ನನ್ನ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿಂದ ಸರ್ ಬರಬೇಕು? ನನಗೆ ಬರೋದು ಕೇವಲ 800 ರೂಪಾಯಿ ಸಂಬಳ. 800 ರೂಪಾಯಿ ಸಂಬಳ ಮೇಲೆ ಬರೋ 4,000 ರೂಪಾಯಿ ಕಿಂಬಳ? ಬಹಳ ಬುದ್ಧಿವಂತಿಕೆಯಿಂದ ಮಾತನಾಡ್ತೀರಿ ಸರ್. ಬುದ್ಧಿವಂತಿಕೆ ಇಲ್ಲದೆ ಹೋದ್ರೆ ಹ್ಯಾಗ್ರಿ ಈ ಕಾಲದಲ್ಲಿ ನಡೆಯುತ್ತೆ? ಆಲ್ ರೈಟ್ ಸರ್, ತಗೊಳ್ಳಿ ಸರ್, 500 ರೂಪಾಯಿ ಇದೆ. ಮಿಕ್ಕಿದ್ದು ಕೆಲಸ ಆದ್ಮೇಲೆ ನೋಡೋಣ. ಥ್ಯಾಂಕ್ ಯು. ಯು ಕ್ಯಾನ್ ಗೋ. ಥ್ಯಾಂಕ್ ಯು ಸರ್. ಗುಂಡಪ್ಪ, ಅಸಿಸ್ಟೆಂಟ್ ಇಂಜಿನಿಯರ್. 3625. ನಾಣಿ, ನೋಡ್ದ್ಯಾ ನನ್ನ ಬಿಸ್ನೆಸ್ ಹೇಗಿದೆ? ಬಹಳ ಚೆನ್ನಾಗಿದೆಯಪ್ಪ. ಮುಖ್ಯ ಕಾಲ ಕೆಟ್ಟೋಯ್ತು ಗೋವಿಂದ್. ಕಾಲ ಯಾಕೆ ಕೆಡುತ್ತೆ? ಸೂರ್ಯನದು ಪಶ್ಚಿಮ ದಿಕ್ಕಲ್ಲಿ ಹುಟ್ಟಿದ್ನೆ, ಅಮಾವಾಸ್ಯೆ ಪೌರ್ಣಿಮೆ ಬದಲಾವಣೆ ಆಗಿದೆಯಾ? ಚಂದ್ರ ಮುಳುಗೋಗಿದ್ದಾನೆ. ನೋಡೋ, ಜನ ಕೆಟ್ಟೋಗಿದ್ದಾರೆ. ಜನ ನಾವು ಕೆಟ್ಟೋಗಿರೋರು. ಕರೆಕ್ಟ್. ಅದಕ್ಕೆ ನೋಡು, ಮಳೆ ಬೆಳೆ ಎಲ್ಲ ನಿಂತೋಗಿ ಕ್ಷಾಮ ಪ್ರಾರಂಭ ಆಗಿರೋದು. ನಿನ್ ಜೊತೆಗೆ ಮಾತಾಡೋದು ಸಾಧ್ಯವೇನೇ ಗೋವಿಂದ್? ನೋಡು, ಬಾಯಿದ್ದವನು ಬರದಲ್ ಗೆದ್ನಂತೆ. ನೋಡ್ತಾ ಇರು, ಇನ್ನು ಏನೇನಾಗತ್ತೆ ನೋಡ್ತಾ ಇರು. ಓಹೋ, ಏನಯ್ಯ ಬಂದ್ಬಿಟ್ಟೆ? ಏನಿಲ್ಲ ಸರ್, ಮ್ಯಾಥಮೆಟಿಕ್ಸ್ ನಲ್ಲಿ 15 ನಂಬರ್ ಕಡಿಮೆ ಬಂದಿದೆ ಅಂತೆ. ಈ ಸಲ ಹೊರಟೋದ್ರೆ ನಮ್ ತಂದೆ ಖಂಡಿತ ಓದಿಸೋದಿಲ್ಲ. ಆದ್ರಿಂದ ತಾವು ದಯವಿಟ್ಟು ಇನ್ಫ್ಲೂಯೆನ್ಸ್ ಮಾಡಿದ್ರೆ ಈ ಸಲ ನಾನು ಖಂಡಿತ ಪಾಸ್ ಆಗ್ತೀನಿ ಸರ್. ನಾಚಿಕೆ ಆಗೋಲ್ಲ ನಿನ್ ಜನ್ಮಕ್ಕೆ. 3 ಸಿನಿಮಾ, ಫುಟ್ಬಾಲ್, ವಾಲಿಬಾಲ್, ಕ್ರಿಕೆಟ್ ಅನ್ಕೊಂಡು ತಾವು ದೊಡ್ಡ ಮನ್ಸು ಮಾಡಿ ಈ ಸಲ ಪಾಸ್ ಮಾಡಿಸ್ಬಿಟ್ರೆ ನನಗೆ ಹೆಣ್ಕೊಡು ಮಾವ MLA ಆಗಿದ್ದಾನೆ ಸರ್, ಒಂದ್ ಕೆಲಸ ಟ್ರೈ ಮಾಡ್ಬಿಡ್ತೇನೆ. ಹಲೋ ಗೋವಿಂದ. ಓಹೋ, ಸಾವುಕಾರ್ರೆ, ಏನೆಲ್ಲ ಕಂಟ್ರೋಲ್ ಆಯ್ತಂತೆ? ಸರಿ ಬಿಡಿ, ಇನ್ನೇನು ನಿಮ್ಮನ್ನು ಹಿಡಿಯೋರೇ ಇಲ್ಲ. ಏನು, ಬೊಂಬಾಯಿನಲ್ಲಿ 2 ಮನೆ, ಮೈಸೂರಿನಲ್ಲಿ ಸದ್ಯಕ್ಕೆ ಬೇಡ, ಬೆಂಗಳೂರಿನಲ್ಲಿ 2 ಮನೆ. ಇಲ್ಲ, ನೀವು ಬರಬೇಡಿ, ನಾನೇ ಬರ್ತೀನಿ. ನಮಸ್ಕಾರ. ನಮಸ್ಕಾರ. ಏನೇ ಅದು ಕಂಟ್ರೋಲು? ಫುಡ್ ಕಂಟ್ರೋಲ್. ಫುಡ್ ಕಂಟ್ರೋಲ್? ಫುಡ್ ಕಂಟ್ರೋಲ್ ಇಸ್ ಅಬ್ಸಲ್ಯೂಟ್ ಕರಪ್ಷನ್. ಮತ್ತೆ ಇವ್ರು ಯಾತಕ್ಕೆ ಕಂಟ್ರೋಲ್ ಮಾಡ್ತಾರೆ? ಅವ್ರು ಬದುಕೋದು ಹೇಗಯ್ಯ? ನಾಣಿ, ನಮ್ ಸಾವುಕಾರಗಳು ಬದುಕೋದು ಹೇಗಯ್ಯ? ಐ ಸಿ. ನನ್ನ ರೂಮ್ಗೆ ಹೋಗು. ಎಸ್. ಟ್ರಿಮ್ ಆಗಿ ಡ್ರೆಸ್ ಮಾಡ್ಕೋ. ನೋಡ್ತಿರು, ಒಂದ್ ಗಾಳ ಹಾಕ್ತೀನಿ. ಗೋವಿಂದ್, ನೀನ್ ಏನ್ ಬೇಕಾದ್ರೂ ಮಾಡು. ಯು ಆರ್ ಮೈ ಸೇವಿಯರ್.
ಪ್ರಕಟಿಗಳ ಸಾವುಕಾರ್ರೆ ಏನಂತೀನಿ ಏನಂತೀರಾ? ಆಯ್ತಲ್ಲ ನಿನ್ನೆ ದಿನ ಇನ್ಕಮ್ ಟ್ಯಾಕ್ಸ್ನವ್ರು ಬಂದು ಹೋದ್ರು ತಾನೆ. ಇನ್ಕಮ್ ಟ್ಯಾಕ್ಸ್ನವ್ರು ಸಾವುಕಾರ್ರೆ ಗೊತ್ತ ಕಾಣಲ್ಲ. ಆ ಇನ್ಕಮ್ ಟ್ಯಾಕ್ಸ್ ಬಂದು ಹೋದ್ರು ಸಾವುಕಾರ್ರೆ. ಬಂದಾಗ ಆ ಪುಸ್ತಕಗಳು ಇಲ್ಲೇ ಇದ್ವ? ಯಾವ ಪುಸ್ತಕ ಸಾವುಕಾರ್ರೆ? ರಾಮುಂದು ಭೀಮುಂದು? ಅದೇ ಕಾಣು, ಅವಿಲ್ಲೇ ಇದ್ವೇನು? ಇಲ್ಲಿ ಇಡ್ತೀನ ಸಾವುಕಾರ್ರೆ ನಾನೂನು. ನನಗ್ ಗೊತ್ತು ನೀನು ಬುದ್ಧಿವಂತ. ಯಾಕಂದ್ರೆ ನೋಡಪ್ಪ, ಈಗೇನು ಅಕ್ಕಿ ರಾಗಿ ಎಲ್ಲ ಕಂಟ್ರೋಲ್ ಬಂದ್ಬಿಟ್ಟೈತಂತೆ. ನಮ್ಮ ರೈತಲ್ಲೂ ಟಾಕು ನಾವು ತಿಳಿವೇನು, ಅದನ್ನ ನೆನ್ನೆ ಹೆಸರಿಗೆ ಖರ್ಚು ಹಾಕ್ಬಿಡು ಸಾವುಕಾರ್ರೆ. ನೆನ್ನೆ ಪತ್ರಿಕೆ ಓದ್ ನೋಡ್ದೆ, ವಿಚಾರ ಎಲ್ಲ ತಿಳ್ಕೊಂಡೆ, ನೆನ್ನೆನೆ ಕೆಲಸ ಮಾಡಿ ಇಟ್ಬಿಟ್ಟೆ. ನನಗ್ ಗೊತ್ತು ನೀನು ಬಹಳ ಬುದ್ಧಿವಂತ, ಬಹಳ ಬುದ್ಧಿವಂತ. ನೋಡು ಬರೋ ಹೋಗ, ಬರೋ ತಿಂಗಳಿಗೆ ನಿನಗೆ ₹1 ರಿಟ್ರೀಟ್ಮೆಂಟ್ ಮಾಡಿದೀನಿ. ಹೋಗ ಸಾವುಕಾರ್ರೆ. ಯಾಕು ಏನ್ ₹1 ಜಾಸ್ತಿ ಮಾಡಿ ನಿನಗೇನು ಆಗಿದ್ದು? ಇನ್ಕ್ರೀಸ್ ಇವನ್ನಿ. ಅದು ಮಾಡಿದ್ದೀನಿ. ಹೋಗು ಹೋಗು ಹೋಗು. ಸಾವುಕಾರ್ರೆ, ₹1 ಎಲ್ಲಿಗೆ ಸಾಕ್ತದೆ? ₹1 ತಿಂಗಳಿಗೆ ಅಂದ್ರೆ ಅಲ್ಲ ಕಣೋ, ಬೇಕಪ್ಪ. ನಿನ್ನ ಮಗಳ ಮದುವೆಗೆ ₹500 ಕೊಟ್ಟಲ್ಲ, ಅದು ನಿಮ್ ತಾತನ ಮನೆ ಗಂಟೆನಲ್ಲ. ಸಾವುಕಾರ್ರೆ, ₹500 ಕೊಟ್ರಲ್ಲ, 20% ಬಡ್ಡಿ ಹಾಕೊಂಡಂಗೆ ಹಾಕೊಂಡು ₹100 ಮುರ್ಕೊಂಡು ನನ್ನ ಕೈ ₹100 ಕೊಟ್ರಲ್ಲ, ನನ್ಗೆ ಗೊತ್ತಿಲ್ವೇ? ಅದು ಬ್ಯಾರೆ, ಅದು ಬ್ಯಾರೆ. ಹಲೋ ಹಲೋ, ಯಾರ್ದು? ಓಹೋ, ನಿಜಗುಣೇನವ್ರೇನು? ಸಣ್ಣ ಸಣ್ಣ ಸಣ್ಣ, ಏನ್ ಸಮಾಚಾರ? ಇಲ್ಲ, ಅಕ್ಕಿ ರಾಗಿ ಸಕ್ಕರೆ ನಮ್ಮ ಹತ್ರ ಟಾಕ್ನಾಗಿಲ್ಲ. ಏನ್ ಗತಿ ಮಾಡ್ತೀರಿ ಹೇಳಿ? ಏನು ಕ್ವಿಂಟಾಲ್ಗೆ ₹250 ಜಾಸ್ತಿ ಆಗೈತಾ? ತಡೆಯೋ, ನೀನೇನು ಶಿವಪೂಜೆ ಬಗ್ಗೆ ಕಡೆ ಬಿಟ್ಟಂಗೆ. ವಸಿ ಕಂಟಿನ್ಯೂಟಿ ಮಾಡ್ಕೊಳ್ಳಿ. ವಸಿ ಏನ್ ಗತಿ ಮಾಡ್ತೀರಾ? ಇರ್ಲಿ ಇರ್ಲಿ ಇರ್ಲಿ. ನೋಡಿ, ನಿಜಗೊಂಡೇನಾರ ನೀವೊಂದ್ಸಲ ಮೈಸೂರು ಬನ್ನಿ. ನಾನು ಗೋಯಿನ್ ಹೈನ್ಗೆಲ್ಲ ಹೇಳಿ ಹುಡ್ಕಿಸ್ತೀನಿ. ಬನ್ನಿ ಮೈಸೂರು ಬನ್ನಿ ಒಂದ್ಸಲ. ಏನ್ ಗತಿ ಬರ್ತೀರಾ? ಸಣ್ಣ ಸಣ್ಣ ಏನ್ ಗತಿ ಮಾಡ್ತೀರಾ? ಮಳೆ ಬೆಳೆ ಎಲ್ಲ ಹೋಗ್ಬಿಟ್ಟು ಕುಡಿಯಕ್ಕೆ ನೀರಿಲ್ದಿರ ಅನ್ನ ಜನ ಹಾ 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 ಅಂತ ಏನ್ ಗತಿ ಮಾಡಾನಿ, ಏನ್ ಗತಿ ಮಾಡಾನಿ. ಏನಂತೀನಿ ಸಕಟಿಗಳ, ನಾಳೆ ಗೋವಿಂದಯ್ಯ ಬಂದ ಕೂಡಲೇ ಮಾಕ್ರೀಟೆ ಕಳಿಸಿ ಅಕ್ಕಿ ರಾಗಿ ಸಕ್ಕರೆ ಜೋಳ ಎಲ್ಲ ಟಾಕ್ ಮಾಡಿಬಿಡ್ತೀನಿ. ಆಮ್ಯಾಕಿಂದ ನಾವ್ ಆಡಿದ್ದೆ ಆಟ, ಓಡಿದ್ದೆ ಲಗ್ಗೆ. ಏನಂತಿ? ಏನ್ ಸಾವುಕಾರ್ರೆ, ಶುಭ ಸಮಾಚಾರ. ಏನು? ಅಕ್ಕಿ ರಾಗಿ ಜೋಳ ಕಡ್ಲೆಕಾಯಿ ಎಲ್ಲ ಕಂಟ್ರೋಲ್. ಇಲ್ಲಿ ಮಾತಾಡೋದ್ ಬೇಡ, ನೀ ಬಾ ಹೇಳ್ತೀನಿ. ಮಾಡಿ ಮೇಳಕ್ ಹೋಗಾನಿ. ನೋಡು, ನಮ್ದು ಪ್ರೈವೇಟ್ ರೂಮ್ ನಲ್ಲಿ ಕೂತ್ಕೊಂಡು ನಿಧಾನ ಎಲ್ಲ ವಿಷಯನೂ ಮಾತಾಡೋಣ. ಏನ್ ಮಾಡ್ತೀಯ ಗೋವಿಂದಯ್ಯ? ಬೆಳಿಗ್ಗೆಯಿಂದ ನೋಡು, ಫೋನಿನ ಮೇಲೆ ಫೋನು, ಫೋನಿನ ಮೇಲೆ ಫೋನು, ಫೋನಿನ ಮೇಲೆ ಫೋನು. ನೋಡು, ತುಂಬಾ ಬಿಸಿ 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 ಬಿಸಿ. ಏನ್ ಗತಿ ಮಾಡಿ ಹೇಳು? ಬಿಸಿ ಬಿಸಿ ಅಂದಾಗೆ ಗೋವಿಂದಯ್ಯ, ಇವರು ಯಾರು ಅಂತ ನೀ ನನಗೆ ಹೇಳಲೇ ಇಲ್ಲ. ಓ ಐ ಆಮ್ ಸಾರಿ. ಇವ್ರು ನನ್ನ ಸ್ನೇಹಿತರು, ಕಲ್ಕತ್ತಾಗೆ ಬಂದಿದ್ದಾರೆ. ಸಣ್ಣ ಕಲ್ಕತ್ತಾ ಬುದ್ಧಿಯವರ ಸಣ್ಣ ಇಲ್ಲೇ ಹೋಟೆಲ್ ಮೆಟ್ರೋಪೋಲ್ ಅಲ್ಲಿ ಇಳಿದಿದ್ದಾರೆ. ಕಲ್ಕತ್ತಾದಲ್ಲಿ ಒಂದು ದೊಡ್ಡ ಬ್ಯಾಂಕಿಂಗ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸಾವುಕಾರ್ರೆ, ಬನ್ನಿ, ವರ್ಷಕ್ಕೆ ₹5 ಲಕ್ಷ ಇನ್ಕಮ್ ಟ್ಯಾಕ್ಸ್ ಕೊಡ್ತಾರೆ. ಗೋವಿಂದಯ್ಯ, ವರ್ಷಕ್ಕೆ 5 ಲಕ್ಷ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇವರು? ಗೋವಿಂದಯ್ಯ,
ಒಳ್ಳೆ ಟೈಮ್ಗೆ ಬಂದವ್ರೆ, ಒಂದು ಬಾರಿ ಪಳಾನೆ ಹಾಕ್ಬಿಡ್ತೀನಿ. 5 ಲಕ್ಷ ಅಂದಾಗೆ ಗೋವಿಂದಯ್ಯ, ನಿಮ್ಮ ಕಲ್ಕತ್ತಾ ಬುದ್ಧಿಯೊಳಗೆ ಕುಡಿಯಕ್ಕೆ ಏನ್ ಬೇಕು ಹೇಳು, ತರಿಸ್ತೀನಿ ಈಗಲೇ. ಸಾವುಕಾರ್ರೆ, ಯಾವತ್ತು 1/2 ಕಾಫಿ ಅಂತ ಹೇಳ್ತಿದ್ದವರು ಅದೇನ್ ಇವತ್ತು ಇಷ್ಟು ಧಾರಾಳ? ಅದೇ ನಿನಗೆ ಗೊತ್ತಿಲ್ಲ ಅಲ್ಲ ಕಡೆಯೋ. ಗಾಳಿ ಬಂದಾಗ ತೂರ್ಕೋ, ವೇಳೆ ಬಂದಾಗ ಜಾರ್ಕೋ ಅಂತ. ಗೋವಿಂದಯ್ಯ, ನನಗೂ ಒಂದು ಮೋಖ ಸಿಕ್ಕೈತೆ. ಒಂದ್ ಕೈ ನೋಡೇ ಬಿಡ್ತೀನಿ. ಆ ಶಿವ ಏನ್ ಸಾವುಕಾರ್ರೆ? ಲೇ, ಈಗಲೇ ಹೋಗಿತ್ತು ನೋಡು, ಕಲ್ಕತ್ತಾ ಬುದ್ಧಿಯವರಿಗೆ ಒಂದು ಬಾದಾಮಿ ಹಾಲು, ಇವ್ರಿಗೊಂದು ಸೋಡಾ, ನನಗೊಂದು ಹಾಲು ತಗೊಂಬ ಹೋಗೋ. ಯಾಕೆ ಸಾವುಕಾರ್ರೆ? ಹ? ಕಾಫಿ ಚಂದಾಗಿ ಮಾಡಿವಿನಿ. ಹ. 1/3 ತಂದ್ಬಿಡ್ಲ? ಹಂಗ್ ಮಾಡೋರು. ಸರಿ ಸಾವುಕಾರ್ರೆ. ಗೋವಿಂದಯ್ಯ, ಬಾರಪ್ಪ, ಕೂತ್ಕೋ. ಕೂತ್ಕಾನಿ, ಬನ್ನಿ, ಕೂತ್ಕಾನಿ. ಸಾವುಕಾರ್ರೆ, ಗೋವಿಂದಯ್ಯ ಆದಷ್ಟು ಬೇಗ ಬಾ ಅಂತ ಫೋನ್ ಮಾಡಿದ್ರಲ್ಲ. ಅಂದಂಗೆ ಗೋವಿಂದಯ್ಯ, ನಿನ್ ಹತ್ರ ನಾನು ಒಸಿ ಸಿಗರೇಟ್ ಮಾತನಾಡ್ಬೇಕಪ್ಪ. ಸಿಗರೇಟ್? ಓಹ್, ಸೀಕ್ರೆಟ್ ಒನ್ನಿ. ಏನದು? ಏನಿಲ್ಲ, ರಾಗಿ, ಜೋಳ, ಭತ್ತ ಎಲ್ಲ ಕಂಟ್ರೋಲ್ ಮಾಡಿ. ಪಾಪ ಬಡವರು ಬದುಕ್ದಾಗಾಯ್ತು ಅನ್ನಿ. ನಿನಗೆ ಯಾಕಯ್ಯ ಸುದ್ದಿ? ಅದನ್ನ ಸರ್ಕಾರದವ್ರು ನೋಡ್ಕೋತಾರೆ. ಜನಗಳ ಸಹಾಯವಿಲ್ಲದೆ ಸರ್ಕಾರ ತಾನೇ ಏನ್ ಮಾಡುತ್ತೆ ಸಾವುಕಾರ್ರೆ? ಅದೇ ನೋಡಿ, ಪ್ರಜಾ ಸರ್ಕಾರ ಯಾರಿಗೂ ಇನ್ನೂ ಅರ್ಥವಾಗಿಲ್ಲ. ಬೇಲಿನ ಎದ್ದು ಹೊಲ ಮೇಯ್ತಿರುತ್ತೆ. ನಿನಗಿಂತ ದುರ್ಬುದ್ಧಿ ಅಲ್ಲ, ವೈರಾಗ್ಯ ಬಂದ್ಬಿಟ್ಟಲ್ಲ ನಿನಗೆ. ಅದ್ರಲ್ಲಿ ಗೋವಿಂದಯ್ಯ, ಈ ನಿಮ್ಮ ಕಲ್ಕತ್ತಾ ಬುದ್ಧಿಯವರು ವರ್ಷಕ್ಕೆ 5 ಲಕ್ಷ ಕಟ್ಟಂತಲ್ಲ ಎಂಕಮ್ಮನ್ ಟ್ಯಾಂಕ್ಸ್ ನ, ಅದ್ ಹೆಂಗದು? ಅದೇ ನೋಡಿ ಗುಟ್ಟು. ಆ ಗುಟ್ಟು ರಟ್ಟಾದ್ರೆ ಆಯ್ತು ನಮ್ ಸ್ನೇಹಿತನ ಗತಿ. ಏನೇ ಸುಮ್ನೆ ಕೂತಿದ್ಯಾ, ಮಾತಾಡಯ್ಯ. ಅಂದಾಗೆ ಗೋವಿಂದಯ್ಯ, ವಾಟ್ ಈಸ್ ಯುವರ್ ನೇಮ್? ಹಿಸ್ ನೇಮ್ ಅನ್ನಿ. ಅದನ್ನೇ ನಾನು ಹೇಳ್ತೀಗ. ನಾರಾಯಣ್ ರಾವ್ ಅಂತ. ಓ, ಏನಯ್ಯ ಮಿಸ್ಟರ್? ಏನಪ್ಪ, ನನಗೊಂದು ಅರ್ಥವಾಗ್ತಾ ಇಲ್ಲ. ನೀನೇನ ಹೇಳೋದು? ಎಲ್ಲ ಬಿಸ್ನೆಸ್ ಮ್ಯಾನ್ಗಳದು ಅದೇ ಲೆಕ್ಕವೇ. ಅದಕ್ಕೆ ನೋಡಿ, ನಮ್ ದೇಶದಲ್ಲಿ ಎಷ್ಟೋ ಕೋಟಿ ರೂಪಾಯಿಗಳಿಗೆ ಲೆಕ್ಕ ಸಿಕ್ಕದೆ ಪರದೇಶದಲ್ಲಿ ನಮ್ ದುಡ್ಡಿಗೆ ಬೆಲೆನೇ ಇಲ್ಲದೆ ಹೋಯ್ತು. ಬೆಲೆ ಯಾಕಯ್ಯ ಇಲ್ಲ? ಬೆಲೆ ಯಾಕಿಲ್ಲ? ಅಲ್ಲ, ಇವ್ರು ಯಾಕಯ್ಯ ಡ್ರಿಲ್ ವ್ಯಾಷನ್ ಮಾಡಕ್ ಹೋದ್ರು? ಏನಿದ್ರೆ ಡ್ರಿಲ್ ವ್ಯಾಷನ್ ಯಾಕಯ್ಯ ಮಾಡಕ್ ಹೋದ್ರು? ಏನು ಡಿವ್ಯಾಲ್ಯೂಯೇಷನ್ ಅನ್ನಿ. ಅದನ್ನೇ ನಾನು ಹೇಳಿದ್ದು. ಡಿವ್ಯಾಲ್ಯೂಯೇಷನ್ ಮಾಡದೆ ಹೋದ್ರೆ ಪರದೇಶದಲ್ಲಿ ನಮ್ ದುಡ್ಡಿಗೆ ಯಾರು ತಾನೇ ಬೆಲೆ ಕೊಡ್ತಾ ಇದ್ರು? ಅಯ್ಯಯ್ಯಯ್ಯಯ್ಯ, ಆ ವಿಚಾರ ಕಟ್ಕೊಂಡು ನಮಗೆ ಯಾಕಯ್ಯ? ನೋಡು, ದೊಡ್ಡೋರು ಇದ್ದೇ ಇದ್ದಾರೆ, ತಲೆ ಕೆಡ್ಸ್ಕೊಳ್ತಾರೆ. ಅದಲ್ಲಯ್ಯ, ನಮ್ ಕಲ್ಕತ್ತಾ ಬುದ್ಧಿ ಬಿಸಿನೆಸ್ ಏನಯ್ಯ ಅದು? ನೀನು ಹತ್ತಲಾಗೋ ಹೋಗ್ತೀಯಪ್ಪ. 1 ಮಿನಿಟ್ ಮೋರ್. ಕಲ್ಕತ್ತಾ ಬುದ್ಧಿಯವರ ಸ್ವೀಕಾರ ಮಾಡಬೇಕು. ಗೋವಿಂದಯ್ಯ, ನೀನು ಸ್ವೀಕಾರ ಮಾಡು. ಬೇಕಪ್ಪ, ಆಚೆ ನಿಂತಿರೋ. ಯಾರಾದ್ರೂ ಬಂದ್ರೆ ನನಗೆ 7 ಹೊಸಿ ಬಂದು ಇದೆಲ್ಲ ಸಿಗರೇಟ್ ವಿಷಯ. ಹೋಗಲಿ ಆಗಲಿ ಸಾವುಕಾರ್ರೆ. ಹೋಗೋ. ಓ, ಕಲ್ಕತ್ತಾ ಬುದ್ಧಿಯವರ ಮಾತನಾಡಕ್ಕಿಲ್ಲ ನೀವು? ಮಾತಾಡಿ. ಅವ್ರು ಯಾರ ಹತ್ರನೂ ಮಾತಾಡೋಲ್ಲ. ಎಲ್ಲ ಅವ್ರ ಪರ್ಸನಲ್ ಸೆಕ್ರೆಟರಿ. ಬಿಸ್ನೆಸ್ ಎಲ್ಲ ಮುಗಿದ ಮೇಲೆ ಬರ್ತಾರೆ ಅವರು. ಸಾವುಕಾರ್ರೆ, ಅವ್ರು ಕೊಡೋ ಬಡ್ಡಿ ರೇಟ್ ಇದೆಯಲ್ಲ, ನಮ್ಮ ದೇಶದಲ್ಲಿ ಯಾರು ತಾನೇ ಕೊಡ್ತಾರೆ? ಅದೇನೇ ಅಂತ ಬಡ್ಡಿ ರೇಟು? 30, 40, 50. 100ಕ್ಕೆ 30, 40, 50. ಸ್ವಲ್ಪ ರೇಗದ್ರೆ 60, 70. ನೀನೇನಯ್ಯ ಪ್ರೇಮ್ ಮಾಡ್ತಾನೆ ಇದೀಯಾ? ಅಲ್ಲ ಕಣಯ್ಯ, ಇಷ್ಟೊಂದು ಬಡ್ಡಿ ಕೊಟ್ರೆ ಅದ್ ಹೆಂಗಯ್ಯ ಬದುಕೋದು? ಅವ್ರು ಮಾಡ್ತಾ ಇರೋದು ಬ್ಯಾಂಕಿಂಗ್ ಬಿಸ್ನೆಸ್ ಸಾವುಕಾರ್ರೆ. ಬ್ಯಾಂಕ್ ಅಂತ ದೊಡ್ಡವ್ರ ಹತ್ರ ಇರೋ ಬ್ಲ್ಯಾಕ್ ಮನಿನೆಲ್ಲ ವೈಟ್ ಮಾಡೋದು ಹೇಗೆ ಅಂತ ತಿಳ್ಕೊಂಡಿದ್ದೀರಾ? ಬೆಳ್ಳಿಗೆ. ಹಂಗಾರೆ ಬೆಳ್ಳಗ್ ಮಾಡ್ತಾರೆ ಅಂದಪ್ಪ. ಅಲ್ಲ ಕಣಯ್ಯ ಗೋವಿಂದಯ್ಯ, ಏನ್ ಹೇಳ್ರಿ? ಬ್ಲಾಕ್ ಮಾರ್ಕೆಟಿನ ಮಣಿನ
ಬೆಳಕಿಗೆ ತತ್ತರಲ್ಲ ಒಬ್ಬ ಬಹಳ ಕೊಟ್ಟಿದ್ರಪ್ಪ ಗೋವಿಂದಯ್ಯ ನನ್ನ ಹತ್ರ ಇದೆಯಲ್ಲ ಬಿಳಾಕ್ ಮಣಿ ಅದನ್ನ ಚಲಾವಣೆಗೆ ಯಾಕೆ ತರಬಾರ್ದು ಅಂತ. ಸರಿ, ಅದು ಅವರಿಷ್ಟ. ನಾನು ಹೋಗಿ ಆದಷ್ಟು ಬೇಗ ನಿಮಗೆ ಫೋನ್ ಮಾಡ್ತೀನಿ. ನೋಡ್ದೇನೆ ಗೋವಿಂದಯ್ಯ ನಮ್ ಸಸಿನ ಸಸಿ ಇದನ್ನ ತಗೊಂಡೋಗಿ ಎಲ್ಲಿ ನೆಡ್ತೀರೋ? ಸಸಿ ಕಲ್ಲ. ಓಹೋ, ಶಶಿಕಲಾ. ಅಲ್ಲ ಯಜಮಾನ್ರೆ, ನೋಡಿದ್ರೆ 20-25 ವಯಸ್ಸಾದ ಕಾಣುತ್ತೆ. ಇನ್ನೂ ಮದುವೆ ಮಾಡದೆ ಮನೇಲಿ ಇಟ್ಕೊಂಡಿದ್ದೀರಲ್ಲ. ಯಾರಪ್ಪ ಇದು? ಎಲ್ಲಿಂದ ಬಂದು ನಮ್ ಸಂಸಾರಕ್ಕೆ ನುಗ್ಬಿಟ್ಟಿದ್ದಾರೆ. ನಮ್ ಸಂಸಾರದ ಬಿಟ್ಟು ನಮ್ಮಲ್ಲಿರ್ಬೇಕು. ಹೊರಗಡೆ ಕಳ್ಸಿಯಪ್ಪ. ನಾನ್ಸೆನ್ಸ್.
ಹೇಳ್ಕೊಳ್ಳಿ ಬಿಡಿ ಯಜಮಾನ್ರೆ, ಹೆಣ್ಮಕ್ಳು ಎಷ್ಟೇ ಆಗ್ಲಿ ಓದಿದ್ದಾರೆ. ಏನು ಮಾಡ್ಲಿ ಗೋವಿಂದಯ್ಯ, BA ಓದವಳೆ MA ಓದಿರೋ ಹುಡುಗನ್ನೇ ಮದುವೆ ಮಾಡ್ಕೋಬೇಕಂತೆ. ಜನ ಅಂತಾರೆ ಬೇಗ ಮದುವೆನೂ ಆಗಬಾರ್ದಂತೆ, ಮಕ್ಕಳು ಆಗಬಾರ್ದಂತೆ. ಇದೆಯಲ್ಲ ಫ್ಯಾಮಿಲಿ ಪ್ಲಾನಿಂಗ್. ಏನೋಪ್ಪ ನೋಡು, ನೀನೇ ಏನಾದ್ರೂ ಮಾಡಿ ಒಂದು ಗಂಡನ ಗೊತ್ತು ಮಾಡು, ಅವನು MAನೇ ಓದಿರ್ಬೇಕು. ಏನಪ್ಪಾ MA ಪದವೀಧರ, ನಿಮ್ಮಪ್ಪ ಸಂಪಾದನೆ ಮಾಡಿದ ಹೊಲ ಮನೆ ತೋಟ ಗದ್ದೆನೆಲ್ಲ ಅಡವಿಟ್ಟಾಯ್ತು. ಈ ಬಾಡಿಗೆ ಕೋಟ್ ಹಾಕೊಂಡು ಫೋಟೋ ತೆಗೆಸ್ಕೊಳ್ದಿದ್ರೆ ಆಗ್ತಿರ್ಲಿಲ್ವೇನಪ್ಪ? ಎಲ್ಲಿ ಹೋದ್ರು ಥರ್ಡ್ ಕ್ಲಾಸ್ MA ನೋ ವೇಕೆನ್ಸಿ, ಥರ್ಡ್ ಕ್ಲಾಸ್ MA ನೋ ವೇಕೆನ್ಸಿ. ನಮ್ ಗೋವಿಂದ ಏನತ್ತು ಹೋದ್ರೆ ನನಗೊಂದು ಕೆಲಸ ಸಿಕ್ಬೋದಲ್ವೇ? ಏನಯ್ಯ ನೋಡ್ತಾ ನಿಂತ್ಬಿಟ್ಟೆ? ಗೋವಿಂದ್, ನೀನೇನ್ ಬೇಕಾರೋ ನೀನ್ ಮಾಡ್ತಾ ಇರೋ ಕೆಲಸ ನಾನು ಒಪ್ಪಲ್ಲ. ಯಾರಿಗೆ ಹೆದರದೇ ಇದ್ರು ಬೇಡ, ದೇವ್ರಿಗಾದ್ರೂ ಹೆದರ ಬೇಡದನಯ್ಯ. ದೇವ್ರು ಎಲ್ಲಿದ್ದಾನೆಯ? ದೇವ್ರು ಇದ್ದ ಕೃತ ತ್ರೇತ ದ್ವಾಪರ ಯುಗದಲ್ಲಿ. ಅಯ್ಯೋ, ಈ ಕಲಿಯುಗದಲ್ಲಿ ಕಲ್ಲಾದು ಕೂತ್ಬಿಟ್ಟಿದ್ದಾನೆ. ಇರಬಹುದು, ಈ ಪ್ರಪಂಚ ನಡೀತಾ ಇರೋ ಅನ್ಯಾಯ ಅತ್ಯಾಚಾರಗಳನ್ನ ನೋಡ್ಲಾರ್ದೆ ಅವ್ನ್ ಕಲ್ಲ ಕೂತಿರ್ಬಹುದು. ಬಟ್ ಗೋವಿಂದ್ ಒಂದಲ್ಲ ಒಂದ್ ದಿವಸ ಅವನ ನಾಟ ತೋರ್ಸೇ ಬಿಟ್ಟ ನೋಡ್ತಾ ಇರು. ಅವನ ಆಟ ತೋರಿಸೋದ್ರೊಳಗೆ ಚಂದ್ರಮಂಡಲಕ್ಕೆ ಆದಷ್ಟು ಬೇಗ ರಾಕೆಟ್ ಹೋಗಿ ಸ್ಟೇ ಆರ್ಡರ್ ತಂದ್ಬಿಡ್ತಾರೆ. ಡೆಫಿನೆಟ್ಲಿ ನಾಟ್. ಅದು ಬರೀ ಭ್ರಮೆ. ಪ್ರಕೃತಿನ ಎದುರಿಸೋಕ್ ಮನುಷ್ಯಂದು ಸಾಧ್ಯವೇ ಗೋವಿಂದ್? ಇವತ್ತಿನ ದಿವಸ ಪ್ರಪಂಚ ನಿಂತಿರೋದು ಸತ್ಯ ಧರ್ಮ ನ್ಯಾಯಗಳ ಮೇಲೆ. ಎಂತ ಹುಚ್ಚುನು ನೀನು ಅಲ್ವೋ? ನಿನ್ ಹೆಂಡತಿ ಮಕ್ಕಳು ಫಾಲಿದಾಲ್ ಕುಡ್ದು ಸತ್ರಲ್ಲ, ಆ ದೇವ್ರ ಪ್ರತ್ಯಕ್ಷ ಆದ್ನೇನು? ನೀನು ಹೋಗಿ ರೈಲ್ವೆ ಕಂಬಿ ಮೇಲೆ ಮಲಗ್ದಲ್ಲ, ಆ ದೇವ್ರ ಪ್ರತ್ಯಕ್ಷ ಆದ್ನೇನು? ಈ ಕೇಳು, ದೇವರು ಮನುಷ್ಯ ರೂಪದಲ್ಲೇ ಪ್ರತ್ಯಕ್ಷ ಆಗ್ತಾನೆ. ನಮ್ಮ ಕರ್ತವ್ಯ ನಾವು ಮಾಡ್ಲೇಬೇಕು. ಸತ್ಯಂ ಶಿವಂ ಸುಂದರಂ ಅಂತ ಕೂತರೆ ಹೊಟ್ಟೆಗೆ ಅನ್ನವಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ ಕಣೋ. ಅಪ್ಪ ಸಾಕು ನಿನ್ನ ವೇದಾಂತ. ಥ್ಯಾಂಕ್ ಯು ವೆರಿ ಮಚ್. ಎಸ್, ಯಾರು? ಓ, ಸಾವುಕಾರ್ರೆ. ಗೋವಿಂದಯ್ಯ, ಇವತ್ತು ಸಂಜಿಗೆ ನಮ್ಮ ಮನೆ ತಗ್ಬಾ, ಹಂಗೆ ಆ ಕಲ್ಕತ್ತಾ ಬುದ್ಧಿಯವ್ರನ್ನ ಕರ್ಕೊಂಬಾರಪ್ಪ. ಇವತ್ತು ಗುಂಡನ್ ಪಾರ್ಟಿ ಮಡಿಸಿದ್ದೀನಿ, ಹಂಗೆ ಒಸಿ ಬಿಸಿನೆಸ್ ಇಂದು ವಿಚಾರ ಮಾತಾಡ್ಬೇಕು. ಬಂದ್ಬಿಡು. ಅವರಲ್ಲಿದ್ದಾರೆ ಸ್ವಾಮಿ, ಬ್ಯಾಂಕ್ ಹೋಗಿದ್ದಾರೆ. ಇಲ್ಲಿ ಒಂದು ದೊಡ್ಡ ಬ್ರಾಂಚ್ ಓಪನ್ ಮಾಡ್ತಾರೆ. ಆಗ್ಲಿ 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 ಆಗ್ಲಿ. ತಗಟಿಗಳ ಸಾವುಕಾರ್ರೆ, ಏನಂತೀನಿ? ಏನಂತೀರಾ? ಐತಲ್ಲ ಈ 100ಕ್ಕೆ 20, 30, 40, 50 ರೇಗಿದ್ರೆ 60, 70. ಹೆಂಗೈತೆ ನಮ್ ಬಿಸಿನೆಸ್? ಚೆನ್ನಾಗಿದೆ ಸಾವುಕಾರ, ತಮ್ಮ ಬಿಸ್ನೆಸ್ ಬಹಳ ಚೆನ್ನಾಗೈತೆ. ನಂಗೆ ಸಕಟಿಗಳ ಸಾವುಕಾರ್ರೆ, ಈಗ ನನಗೊಂದು ಯೋಚನೆ ಬಂದೈತಲ್ಲ. ಏನ್ ಯೋಚನೆ ಸಾವುಕಾರ್ರೆ? ಒಂದು 15 ಲಕ್ಷ ಕೊಡಬೇಕು ಅಂತ ಯೋಚನೆ ಮಾಡಿದ್ದೀನಿ. ಇದಕ್ಕೆ ನೀನೇನಂತಿ? ಕೊಡಿ ಸಾವುಕಾರ, ಇದಕ್ಕೆ ಯಾಕೆ ಯೋಚನೆ ಮಾಡ್ತೀರಿ? ಆದ್ರೆ ತಮ್ ಕುಳ್ಕಸ್ ಬೈತಲ್ಲ, ತಮ್ ಕುಳ್ಕಸ್ಬು ಬಡ್ಡಿ ಮುರ್ಕೊಂಡು ಹಣ ಕೊಡೋದು. ರೇ, ನೀನು ಬಲು ಬಡ್ಡಿಯ ಮಗ, ನೀನು ಬಲು ಬಡ್ಡಿ ಮಗ ಕಾಣಲು. ಎಷ್ಟಾದ್ರೂ ತಮ್ಮ ಶಿಷ್ಯ ಅಲ್ವೇ ನಾನು? ಯಾರು? ಓಹ್, ಪೊಲೀಸ್ ಇನ್ಸ್ಪೆಕ್ಟರ್ ಗೋವಿಂದರಾಯ್ ಮನೇಲಿಲ್ವಾ ಸರ್? ಗೋವಿಂದರಾಯರು ಅವ್ರು ಈಗ ತಾನೇ ಹೊರಗಡೆ ಹೋದ್ರಲ್ಲ ಸರ್? ಸರಿ, ಆಲ್ ರೈಟ್, ಥ್ಯಾಂಕ್ಸ್. ನೋ ಮೆನ್ಷನ್. ಅಲ್ವೋ, ಪೊಲೀಸ್ನವರು ಅಂದ್ರೆ ಇಷ್ಟ ಹೆದರ್ಬೇಕಾ? ಸಾಕಪ್ಪ ಸಾಕು. ಏನಯ್ಯ ನೀನ್ ಮಾಡ್ತಾ ಇರೋ ಕೆಲಸ? ನೀನ್ ಮಾಡ್ತಾ ಇರೋ ಈ ಕೆಲಸಕ್ಕೆ ಈ ಫೋಟೋಗಳು ಯಾಕಯ್ಯ? ತೆಗೆದು ಹಾಕ್ಬಿಡಯ್ಯ ಅದನ್ನ. ಇಲ್ಲೇ ನಾನೇ ತೆಗೆದು ಹಾಕ್ಬಿಡ್ತೀನಿ. ಅಂತೂ ಮಿಸ್ಟರ್ ಗೋವಿಂದ್, ನೀನು ನನ್ನ ಮಾವನ ಮನೆ ಕಳಿಸ್ಬಿಡ್ತೀಯ. ಮಾವನ ಮನೆ, ಸೆರೆಮನೆ, ಎಸ್, ಜೈಲ್. ಎಂತೆಂಥ ಪುಣ್ಯಾತ್ಮರೆಲ್ಲ ಹೋದ್ರಯ್ಯ. ನಾವು ಹೋದ್ರಾಯ್ತು. ಜೈಲ್ಗೆ ಹೋದ್ವು ಅಂತ ಒಂದು ಕ್ವಾಲಿಫಿಕೇಶನ್.
ಆ ಪುಣ್ಯಾತ್ಮರೆಲ್ಲ ದೇಶ ಸೇವೆಗೆ ಜೈಲಿಗೆ ಹೋದ್ರು ಕಣಯ್ಯ. ಅಯ್ಯೋ ನಾನು ಮಾಡ್ತಾ ಇದ್ದೇನೆ ಒಂಥರ ದೇಶ ಸೇವೆ. ಅಂತೂ ನಾಣಿ ನೋಡ್ತಾ ಇರು, ಇನ್ನೂ ಏನೇನಾಗತ್ತೆ ಅಂತ. ನೋಡ್ತೀನಪ್ಪ, ನೋಡ್ತೀನಿ. ಓಹೋ, ಏನಯ್ಯ ಶ್ಯಾಮ್ ಸುಂದರ್, MA ಪಾಸ್ ಆದ್ಮೇಲೆ ಪತ್ತೇನೆ ಅಲ್ಲ, ಏನ್ ಹಳ್ಳಿ ಕಡೆ ಹೊರಟ್ಬಿಟ್ಟಿದ್ಯೇನು? ಯಾವ MA ಸರ್, 3rd ಕ್ಲಾಸ್, ಬೆಲೆನೂ ಇಲ್ಲ ಕೆಲಸನೂ ಇಲ್ಲ. ಇದನ್ನ ಪಾಸ್ ಮಾಡೋದಕ್ಕೆ ಇದ್ಬದ್ದ ಆಸ್ತಿನ ಬೇರೆ ಅಡವಿಟ್ಟಾಯ್ತು. ಏನ್ ಪಾಸ್ ಮಾಡಿದ ತಕ್ಷಣ ಕೆಲಸ ಕೊಡ್ತೀವಂತ ಯೂನಿವರ್ಸಿಟಿ ಅವರು ಗ್ಯಾರಂಟಿ ಪತ್ರ ಬರ್ಕೊಟ್ಟಿದ್ದಾರೇನು? ಏನೋ ಜನ ಓದಿ ವಿದ್ಯಾವಂತರಾಗ್ಲಿ ಅಂತ ಸರ್ಕಾರದವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಿದ್ದಾರೆ. ಅದಿರ್ಲಿ, ನಾನು ಆವತ್ತೇ ಹೇಳಿದೆ, ಕೇಳಿದ್ಯಾ ನನ್ನ ಮಾತನ್ನ? ಯಾವ ಮಾತು ಸರ್? ಹಳ್ಳಿಗೆ ಹೋಗಿ ನಿನ್ ಗದ್ದೆ ಹೊಲ ನೋಡ್ಕೊಂಡು ಒಂದ್ ಕೋಳಿ ಫಾರಂ ಇಟ್ಕೊಂಡು ರಾಜನಾಗ್ ಬದುಕಯ್ಯ ಅಂತೆ. ಅನುಭವಿಸು, ನಿನ್ನ ಹಣೆ ಬರ. ಹಾಗಾದ್ರೂ ಓದಿದ್ದೆ ತಪ್ಪೇ ಸರ್? ತಪ್ಪು ಅಂತ ಯಾರೇ ಹೇಳ್ತಾರೆ? ನಿಮ್ಮಂತ ಹಳ್ಳಿ ಜನ ಸ್ವಲ್ಪ ಬೇಸಿಕ್ ಎಜುಕೇಶನ್ ಪಡೆದು ಅಗ್ರಿಕಲ್ಚರ್ ಕಡೆ ಗಮನ ಕೊಡ್ತಾ ಇದ್ರೆ ಸರ್ಕಾರದವ್ರು ಯಾಕಯ್ಯ ಆಹಾರಕ್ಕೆ ಪರದೇಶಕ್ಕೆ ಹೋಗಿ ಪರದಾಡಬೇಕು? ಹಳ್ಳಿ ಈಗೆಲ್ಲಿ ಸರ್ ಹಳ್ಳಿ ಲೈಫ್ ಸರಿ ಹೋಗುತ್ತೆ? ಅದೇ ನೋಡು ಬಂದಿರೋ ದೊಡ್ಡ ಪ್ರಾಬ್ಲಮ್. ನಿಮ್ಮಂತವರೆಲ್ಲ ಹಳ್ಳಿ ನೆಗ್ಲೆಕ್ಟ್ ಮಾಡಿ ಫಾರಿನ್ ಟೂರ್ ಹೊರಟಿರೋ ಹೊತ್ತಿಗೆನೆ ನಮ್ ದೇಶಕ್ಕೆ ಬಂದಿರೋ ದೊಡ್ಡ ಬಡತನ. ನಾನು ಅಮೆರಿಕಕ್ಕೆ ಹೋಗ್ಬೇಕು ಅಂತ ಸ್ಕಾಲರ್ಶಿಪ್ ಟ್ರೈ ಮಾಡಿದೆ ಸರ್, ಆದ್ರೆ ಸಿಕ್ಲಿಲ್ಲ. ಆದ್ರೆ ಹೋದವ್ರು ಯಾರು ಬರ್ತಾನೆ ಇಲ್ಲ. ಅಯ್ಯೋ, ನನಗೆ ಅಮೆರಿಕಾನು ಬೇಡಿ, ಆಫ್ರಿಕಾನು ಬೇಡಿ, ಇಲ್ಲೇ ಯಾವ್ದಾರು ಒಂದು ಸಣ್ಣ ಕೆಲಸ ಕೊಡಿಸ್ಬಿಟ್ರೆ. ಸರಿ, ನಾಳೆ ಬೆಳಿಗ್ಗೆ ನಿನ್ನ MA ಒರಿಜಿನಲ್ ಸರ್ಟಿಫಿಕೇಟ್ ತಗೊಂಡು ಅಯ್ಯ ಸ್ವಲ್ಪ ಸರಿಯಾಗಿ ಡ್ರೆಸ್ ಮಾಡ್ಕೊಂಡು ಆ ಸಾವುಕಾರನ ಮನೆಗೆ ಬಾ. ಯಾವ ಸಾವುಕಾರ? ಓಹೋ, ಬ್ಲಾಕ್ ಮಾರ್ಕೆಟ್ ಮಾಡಲ್ಲ ಆ ಸಾವುಕಾರ. ನೋಡು, ಆದ್ರೆ ಒಂದು ಅಲ್ಲಿ ನಾ ಹೇಳ್ದಾಗ ಕೇಳಬೇಕು. ಸರ್, ನೀವು ಹೇಳ್ದ ಹಾಗೆಲ್ಲ ಕೇಳ್ತೀನಿ. ಆಗ್ಲೇ ಸರ್, ಬರ್ತೀನಿ. ಸರ್, ನಾನು ಕಾರಲ್ಲಿ ಬರಲೋ, ಸ್ಕೂಟರ್ಲ್ಲಿ ಬರಲೋ, ಸೈಕಲ್ ಬರಲೋ ಅಥವಾ ಜೋರ್ ಎತ್ತಿನ ಕಾರ್ ಇಲ್ವಾ? ಹೋಗಯ್ಯ. ಸರಿ, ನಮ್ಮ ಸಾವುಕಾರನ ಮಗಳು ಸಸ್ಸಿಗೆ ಒಳ್ಳೆ ವರ ಸಿಕ್ತು. ಭಯಪಡಬೇಡ, ತಗೊಳ್ಳಯ್ಯ. ಸಾವುಕಾರ ಹತ್ರ ಪರ್ಮಿಟ್ ಇದೆ. ಒಂದೇ ಸಾಲದು ಅಂತ 7 ಪರ್ಮಿಟ್ ಮಾಡಿಸಿದ್ದಾರೆ. ಅಲ್ಲ, 7 ಒಬ್ಬರಿಗೆ ಯಾಕೆ 7 ಲಿಕ್ಕರ್ ಪರ್ಮಿಟ್? ಬೇಕಾದಷ್ಟು ಸ್ಟಾಕ್ ಮಾಡಿ ಸಮಯ ಬದ್ದಂಗ್ ಮಾರ್ಕೊಳ್ಳೋಕೆ. ಐ ಸಿ. ಅಯ್ಯಯ್ಯಯ್ಯ, ನಮ್ಮ ಗುಟ್ಟನ್ನ ಯಾಕೆ ಹೇಳ್ತಾ ನೀನು? ಇದ್ರಲ್ಲಿ ಗುಟ್ಟೇನ್ ಬಂದ್ ಸಾವುಕಾರ್ರೆ, ಪ್ರೊಹಿಬಿಷನ್ ಬಂದ್ಮೇಲೆ ನಿಮ್ಮಂತ ಬ್ಲ್ಯಾಕ್ ಮಾರ್ಕೆಟ್ ಮಾಡೋರಿಗೆಲ್ಲ ಒಳ್ಳೆ ಚಾನ್ಸ್. ಯಾಕೋ ಸುಮ್ನೆಯ, ನಾನು ಕಳ್ಳ ಬಟ್ಟಿ ತಯಾರಿ ಮಾಡಿ ಮಾಡ್ತೀನೇನೆಯ. ಸರ್ಕಾರದವ್ರು ಕೊಡೋ ನಿಕ್ಕರ್ನೇ ಟಾಕ ಮಾಡ್ಕೊಂಡು ಒಸಿ ಜಾಸ್ತಿ ಬೆಲೆ ಮಾರ್ತಾ ಇದ್ದೀನಪ್ಪ. ಪಾಪ. ಹಲೋ, ಎಷ್ಟೋ ಜನ ಈಗ ಕಳ್ಳ ಬಟ್ಟಿ ಕುಡ್ದು ಎಲ್ತೆಲ್ಲ ಅಪ್ಸೆಟ್ ಆಗ್ಬಿಟ್ಟು ಸೊತ್ತೋಗ್ಬಿಟ್ಟವ್ರೆ ಕಡೆ. ಎಷ್ಟು ಜನ ಸೊತ್ತೋಗವ್ರೆ, ಅವ್ರನ್ನ ಉದ್ಧಾರ ಮಾಡಿ ಪುಣ್ಯ ಕಟ್ಕೊಳ್ತಿದ್ದೀರ. ಏನು ವಿಚಿತ್ರ ಪ್ರೊಹಿಬಿಷನ್ ಅಪ್ಪ ಇದು. ಒಂದು ಕಡೆ ಇದೆ, ಒಂದು ಕಡೆ ಇಲ್ಲ. ನಮ್ ದೇಶದಲ್ಲಿ ಯಾರು ಎಲ್ಲಿಗೆ ಹೋದ್ರು ಒಂದ್ ತೊಟ್ಟು ಕುಡಿಯೋಕ್ ಸಿಕ್ಕಬಾರ್ದು. ದಟ್ ಈಸ್ ಪ್ರೊಹಿಬಿಷನ್. ಅಂತ ರಷ್ಯಾ ಅಮೆರಿಕದಲ್ಲೇ ಸಕ್ಸಸ್ ಆಗಲಿಲ್ಲ ಈ ಪ್ರೊಹಿಬಿಷನ್. ಇನ್ನು ನಮ್ಮ ದೇಶದಲ್ಲಿ ಏನಾಗುತ್ತೋ ದೇವರೇ ಬಲ್ಲ. ಯಾರು? ಪೊಲೀಸ್ ಇನ್ಸ್ಪೆಕ್ಟ್ರು. ಬಂದೆ ಇಲ್ಲೇ ಕೂತ್ರಿ, ಒಂದೇ ಒಂದು ಲಿಮಿಟ್. ಬಂದೆ ಬಂದೆ. ಸ್ವಾಮಿ
ಸ್ವಾಮಿ ಅವರು ಸ್ವಾಮಿ ಇನ್ಸ್ಪೆಕ್ಟ್ರು ಸಣ್ಣ 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 ಮನೇಲಿ ಎಲ್ಲ ಕ್ಷೇಮಾನ ಎಲ್ಲ ಕ್ಷೇಮ ತಾವು ಕ್ಷೇಮಾನ ಕ್ಷೇಮ ಏನು ಇನ್ಸ್ಪೆಕ್ಟ್ರು ಬಹಳ ದೂರ ಆಕ್ರಮಿಸ್ಕೊಂಡ್ಬಿಟ್ರಿ ಏನಾದ್ರೂ ಕೆಲಸ ಇದ್ರೆ ಅಲ್ವೇ ನಾವು ಬರೋದು ಹೌದು ಕೆಲಸ ಇದೆ ತಾವು ಬರಕ್ ಸಾಧ್ಯವೇ ಏನ್ ಬಂದಿದ್ದು ಏನೂ ಇಲ್ಲ ನಿಮ್ ಗೋಡೌನ್ ನಲ್ಲಿ ಅಕ್ಕಿ ರಾಗಿ ಜೋಳ ಸ್ಟಾಕ್ ಇದೆ ಅದನ್ನ ಚೆಕ್ ಮಾಡ್ಬೇಕು ಅಂತ ಹೇಳಿ ಮೇಲಿಂದ ಆರ್ಡರ್ ಬಂದಿದೆ ಅದಕ್ಕಾಗಿ ನಾನು ಇಲ್ಲಿ ಬಂದಿದ್ದೇನೆ ನಮ್ ಗೋಡೌನ್ನಲ್ಲಿ ಅಕ್ಕಿ ರಾಗಿ ಗೋಧಿ ಜೋಳ ಕಾಕೆ ಹೌದು ಇತ್ತು ಸ್ವಾಮಿಯವರ ಇತ್ತು ಸುಳ್ಳು ಹೇಳಕ್ಕಿಲ್ಲ ಪಾದತೆ ಇತ್ತು ಆಕಾರ ಬಂದೈತೆ ನೋಡಿ ಓಹೋ ಆಹಾಕಾರ ಅದು ಬಂದ ಮೇಲೆ ಜನಕ್ಕೆಲ್ಲ ಗೊತ್ತಾಗ್ಬಿಟ್ಟು ಸ್ವಾಮಿ ಜನ ಎಲ್ಲ ಬಂದು ಹಂಗೆ ಕುಯ್ ಮೇಲೆ ನಿಂತ್ಕೊಂಡ್ಬಿಟ್ರು ಕುಯ್ ಮೇಲೆ ಕ್ಯೂ ಮೇಲೆ ಅದ ಮೇಲೆ ನಿಂತ್ಕೊಂಡ್ರು ನಾನು ನೋಡಿಬಿಟ್ಟೆ ಜನನ ಹೊಟ್ಟೆ ಉರ್ದೋಯ್ತು ಸ್ವಾಮಿ ನೋಡಿ ಕರೆದಿದ್ದೆ ಜನನ್ನೆಲ್ಲ 2 ಸೇರು 3 ಸೇರು 4 ಸೇರು ಹೇಗ್ತಾವ್ ಎಲ್ರಿಗೂ ದಾನ ಮಾಡ್ಬಿಟ್ಟೆ ಖಾಲಿ ಬಿದ್ದೈತೆ ಗೋಡನ್ನು ಹೋಗಿ ನೋಡ್ಕೊಳ್ಳಿ ಅಂತೂ ನಿಮ್ ಗೋಡೌನ್ ಚೆಕ್ ಮಾಡ್ಲೇಬೇಕು ಅಂತ ಮೇಲಿಂದ ಆರ್ಡರ್ ಮಾಡಿ ಸ್ವಾಮಿ ನಮ್ ಸಕತಿ ಅವನೇ ಹೋಗಿ ಕೇಳ್ಕೊಳ್ಳಿ ನಾ ಬೇಡ ಅನ್ನೇ ಹೋಗಿ ಚೆಕ್ ಮಾಡ್ಕೊಳ್ಳಿ ನಾವೇನ್ ಬೇಡ ಅಂತೀವ ಸ್ವಾಮಿ ಹೋಗ್ಬನ್ನಿ ಆಲ್ ರೈಟ್ ಟ್ಯಾಂಕ್ ಯಾಕೆ ನಮಗೆ ಟ್ಯಾಂಕ್ ಬ್ಯಾಡಿ ಸಕಟಿ ಈ ಇನ್ಸ್ಪೆಕ್ಟರ್ ಬರ್ತಾವನೆ ಕಣೋ ಶಕ್ ಮಾಡಕ್ಕೆ ಏನ್ ಮಾಡ್ದೋಲ್ಲ ಸರ್ ಮಾಡ್ದ ನನಗ್ ಗೊತ್ತು ಕಣಲು ನೀನು ಬಹಳ ಪುತ್ವಂತ ಕಣೋ ಬಹಳ ಪುತ್ವಂತ ಲೇ ಬಾರಲೇ ನಿನಗೆ 1/2 ಕಾಪಿ ಕೊಡ್ತೀನಿ ಲೇ ಒಂದ್ ಕೆಲಸ ಮಾಡಲೇ ಹಂಗೆ ಹೋಗ್ಬಿಟ್ಟಿದ್ದು ಕೋರ್ಟ್ ಕಡೆಗೆ ನಮ್ ಲಾಯರ್ಗೆ ಹೇಳಿ ಆ ಕೇಸ್ನ ಅಡ್ಮಿಟ್ ಮಾಡು ಅಂತ ಹೇಳು ಲೇ ಕಾಪಿ ಹಾಕಲು ನಿನಗೆ ಗುಂಡು ಕೊಡ್ತೀನಿ ಕಣಲು ಗುಂಡು ಬಾರಲೇ ಬಾರು ಶಕ್ ಮಾಡಕ್ ಬಂದಿದ್ದೀರಾ ನೀವು ನನ್ನ ಶಕ್ ಮಾಡಕ್ ಬಂದಿದ್ದೀರಾ ನೀವು ಚಾಪೆ ಕೆಳಗೆ ದೂರ್ತೀರ ನಾನು ರಂಗೋಲಿ ಕೆಳಗೆ ದೂರ್ತೀನಿ ಏನು ಕಷ್ಟ ಕೊಡ್ತಾರೆ ಕಣೆ ಗೋವಿಂದಯ್ಯ ಈ ಪೊಲೀಸ್ ಕಾಟ ಬೇಡಪ್ಪ ಬೇಡ ಪೊಲೀಸ್ ಕೈ ಸಿಗಾಕೊಳ್ಳೋದು ಒಂದೇ ನರಕಕ್ಕೆ ಹೋದ್ರು ಒಂದೇ ನೋಡು ಈ ಪೊಲೀಸ್ ಸಮಾಸ ಮಾತ್ರ ಬೇಡ ಕಣೆ ಗೋವಿಂದಯ್ಯ ಲಾ ಅಂಡ್ ಆರ್ಡರ್ ಇರ್ಬೇಕಾದ್ರೆ ಪೊಲೀಸ್ನವರು ಅವ್ರ ಡ್ಯೂಟಿ ಮಾಡ್ಲೇಬೇಕು ಸಾವುಕಾರ್ರೆ ಮಾಡ್ತಾರೆ ಪೊಲೀಸ್ನವರು ಡ್ಯೂಟಿ ಮಾಡಬೇಕು ಮಾಡ್ತಾರೆ ಎಲ್ಲೋ ಲಂಚ ಬೇಕಾಗಿತ್ತು ಅಂತ ಕಾಣುತ್ತೆ ಬಂದ ಸುಮ್ಮನೆ ಒಂದು ರೋಫ್ ಹಾಕಣಂತ ಹೇ ಪಾಪ 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 ಇವ್ರ ಆಟ ಅಲ್ಲ ನಮ್ಮತ್ತ ನಡಿಯಕ್ಕಿಲ್ಲ ಕಣೆಯ ಗೋವಿಂದಯ್ಯ ನಡಿಯಲ್ಲ ಜನ ಕೊಡ್ಬೇಕಪ್ಪ ಕೊಡೋ ಕಡೆಯಲ್ಲಿ ಕೊಟ್ಟೇ ಕೊಡ್ಬೇಕು ಅಲ್ಲ ಕಣಯ್ಯ ಹಣ್ಣು ಕಾಯಿ ತಗೊಳ್ದೆ ಹೋದ್ರೆ ದೇವ್ರ ಹತ್ರ ಸೇರ್ಸಲ್ಲ ಈಗ ನೋಡು ಗೋವಿಂದಯ್ಯ ಬರೀ ಲಂಚ ಅವತಾರವೇ ಲಂಚ ಕೊಡೋದು ನಮ್ಮ ತಪ್ಪಲ್ವೇ ಲಂಚ ತಗೊಳ್ಳೋನ್ಗಿಂತ ಕೊಡೋನ್ಗೆ ಹೆಚ್ಚು ಶಿಕ್ಷೆ ಮಾಡಬೇಕು ಅಂತ ಕಾನೂನು ಇಲ್ವೇ ಕಾನೂನೆಲ್ಲ ಐತೆ ಬುದ್ಧಿ ಕಾನೂನು ಲಂಚ ಕೊಡದೆ ಹೋದ್ರೆ ಯಾವ ಕೆಲಸನೂ ಆಗಕ್ಕಿಲ್ಲ ಸರ್ಕಾರದವ್ರು ಕೊಡೋ ಸಂಬಳಕ್ಕಿಂತ ನಾವು ಕೊಡೋ ಕಿಂಬಳನೇ ದೊಡ್ಡದು ಅಯ್ಯ ಬಿಡಯ್ಯ ನಮಗೆ ಆಕಯ್ಯ ಲಂಚ ಸುದ್ದಿ ಗೋವಿಂದಯ್ಯ ಸ್ವಾಮಿ ಅವ್ರಿಗೆ ಔಷಧಿ ಕೊಡಪ್ಪ ಬ್ಯಾಡ್ವಂತೆ ಬಿಡಿ ಅದಲ್ಲ ಅಷ್ಟೊಂದ್ ದೊಡ್ಡ ಬಿಸಿನೆಸ್ ಮಾಡೋರು ಇದ್ರ ಬಿಟ್ಟೋದು ಹೆಚ್ಚಪ್ಪ ನಾನೇ ನಂಗೆ ತಕೊಳಕ್ಕಿಲ್ಲ ಹೇಳಿ ಹಿಂಗೆ ಯಾವ್ದಾರ ಒಂದ್ ದಿವಸ ಪಾಲ್ಟಿ ಇಕ್ತೀನಲ್ಲ ಆಗ ಹೊಸಿ ತಗೊಳ್ತಿದ್ದೆ ಅದು ಬಿಸಿ ಬಿಸಿ ಆಗಿದ್ರೆ ಓಹೋ ಬಿಸಿ ಅದಾಗಿದ್ರೆ ಅದಲ್ಲ ಇವರು ಈ ಬ್ರಾಂಚಿನ ಓಪನ್ ಮಾಡ್ತಿ ಅಂತ ಹೇಳಿದ್ರು ಈ ಊರಿನಲ್ಲಿ ಇನ್ನೂ ಓಪನ್ ಮಾಡ್ಲಿಲ್ವಾ ಸರಿಯಾದ ಬಿಲ್ಡಿಂಗ್ ಹುಡುಕ್ತಾ ಇದ್ದೀನಿ ಬಾಡಿಗೆ 2,000 ಆದ್ರೂ ಚಿಂತೆ ಇಲ್ಲ ಅಷ್ಟೊಂದ್ ಬಾಡಿಗೆ ಇದೇನ್ ಸಾವುಕಾರ್ರೆ 4-5 ಕಾರು ದೊಡ್ಡ ಎಸ್ಟಾಬ್ಲಿಷ್ಮೆಂಟು ಹೌದ್ರೇ ಹೌದು ಹೌದು ಅಲ್ಲ ಕಣೆ ಗೋವಿಂದಯ್ಯ ಅಷ್ಟೊಂದು ಎಂಕಮ್ ಟ್ಯಾಕ್ಸ್ ಇವ್ರು ಎಲ್ಲಿಂದ ಕಟ್ತಾರೆ ಬೇಕಾದಷ್ಟು ದುಡಿಮೆ ಇದೆ ಕೊಡ್ತಾರೆ ಎಷ್ಟು ಅಂತ ಬಚ್ಚಿಡೋಕ್ ಸಾಧ್ಯ ಹೇಳಿ ಹಾಗಿದ್ರೆ ಗೋವಿಂದಯ್ಯ ಒಂದ್ ಕೆಲಸ ಮಾಡ್ತೀಯಾ ಏನದು ನಂದ ಹತ್ರ ಇದೆಲ್ಲ ಬ್ಲಾಕ್ ಮಣಿ ಹಾ. ಅದನ್ನೆಲ್ಲ ಯಾಕಯ್ಯ ಬಿಳಿದ್ ಮಾಡಿಸ್ಕೊಡ್ಬಾರ್ದು ಯಾಕಂದ್ರೆ ಈ ಎಂಕಮ್ ಟ್ಯಾಕ್ಸ್ನವ್ರಿಗೆ ನನ್ ಮೇಲೆ ತುಂಬಾ ಕಣ್ಣಿದೆಯಪ್ಪೋ ಹಾಗಾದ್ರೆ ಕೊಡಿ ನಿಮ್ದೇ ಮೊದಲನೇ ಬೋಣಿ ಎಷ್ಟ್ ಕೊಡ್ಲಿ
ನಿಮ್ಮ ಹತ್ರ ಎಷ್ಟು ಬ್ಲ್ಯಾಕ್ ಮನಿ ಇದೆಯೋ ಅಷ್ಟು ಕೊಡಿ. ಒಂದು 15 ಲಕ್ಷ ಕೊಡ್ಲಾ? ಕೊಡಿ. ಹಂಗಿದ್ರೆ ಗೋವಿಂದಯ್ಯ, ಈ ದುಡ್ಡನ್ನ ನಾನು ಖರ್ಚು ಹಾಕಲ್ಲ, ನೀವು ಜಮಾನು ತಗೋಬೇಡಿ. ಹಾಗಾದ್ರೆ ನಿಮಗ್ ದಾಖಲೆ? ಹಿಂಗ್ ಮಾಡಿ, ಶಿಪ್ಪು ಶಕ್ಕು ಅದು ಕೊಡಿ. ಓ, ಸೆಲ್ಫ್ ಚೆಕ್? ನಾನು ಅದನ್ನೇ ಹೇಳಿದ್ದು. ಯಾಕಂದ್ರೆ ಅದಿದ್ದು ನನ್ನ ಹತ್ರ ನಾನು ಯಾವಾಗ ಬೇಕು ಕೂಡ ಕ್ಯಾಶ್ ಮಾಡಿಸ್ಕೊಂಡ್ಬಿಡ್ತೀನಿ. ಹಂಗಿದ್ರೆ ಹಣ ಕೊಡ್ಲಾ? ಕೊಡಿ. ಹಂಗಿದ್ರೆ ಬಾ ಹೋಗಿ ಬಾ. ಇಟ್ ಈಸ್ ಸೋ ಹೆವಿ. ಥ್ಯಾಂಕ್ ಯು. ಬುದ್ಧಿಯವರ ಬಡ್ಡಿ ಮುರ್ಕೊಂಡು 9 ಲಕ್ಷ ಕೊಟ್ಟಿದ್ದೀನಿ. ಬೇಕಾದ್ರೆ ಏನ್ಸ್ಕೊಳ್ಳಿ. ಚಿಂತೆ ಇಲ್ಲ ಬಿಡಿ, ಕೊಡುವಾಗ್ತಾನೆ ಆ ಮಾತು. ನಾನ್ ಬರ್ತೀನಿ ಸಾವ್ಕಾರ್ರೆ. ಕಲ್ಕಟ್ಟಾಗಿ ಫೋನ್ ಕಾಲ್ ಮಾಡ್ಬೇಕು. ವಿಶ್ವಾಸ ಇರ್ಬೇಕು ದೇವ್ರು. ಅಯ್ಯೋ, ನಮ್ಮ ವಿಶ್ವಾಸ ಇರ್ಬೇಕು ಈ ಬಡವನ ಮೇಲೆ. ಗೋವಿಂದ ಇಲ್ಲ ಇರ್ಲಿ. ಆಲ್ ರೈಟ್. ಇಲ್ಲ, ಅದೇ ಸಸಿ ಖಲನಿಗೆ ಖಳನಿಗೆ ಸಿದ್ಧವಾಗಿ ಬಂದಿದ್ದಾನೆ ನೋಡಿ. ಇವನ ನೀನ್ ಪಾಸ್ ಮಾಡಿದ್ದೀಯಾ? MA ಪಾಸ್ ಮಾಡಿದ್ದೀನಿ. 3rd ಕ್ಲಾಸ್ನಲ್ಲಿ. MA ಓದಿದೀಯ ನೀನು? ಏನು ನೀನು ಅಮೇರಿಕಾದಲ್ಲಿ ಓದ್ದೋ ಇಂಗ್ಲೆಂಡ್ನಲ್ಲಿ ಓದ್ದೋ? ನಾನು ಮೈಸೂರಿನಲ್ಲೇ ಪಾಸ್ ಮಾಡಿದೆ. ನಾ ಬಡ್ಕೊಂಡೆ ಕಣೆ ಗೋವಿಂದಯ್ಯ, ನನ್ನ ಮಗನ ಬಡ್ಕೊಂಡೆ. ನೀನಿನ್ನು ಓದು ಪುಸ್ ಮಾಡಿದೆ. ಪುಷ್ ಮಾಡಿದ್ರು. ಅದನ್ನೇ ಮಾಡಿದ್ದು. ನಿನಗೆ ತಂದೆ ತಾಯಿಗಳವರ ಚಿಕ್ಕನ್ನಲ್ಲೇ ಸತ್ತು ಹೋದ್ರು. ಮತ್ತೆ ಹೆಂಗೆ ನೀನು ಓದಿದ್ದು? ನಮ್ಮ ಮಾವ ಓದಿಸಿದ್ದು. ನೀನು ಮದುವೆ ಆಗಾಯ್ತಾ? ನಮ್ಮ ಸೋದರ ಮಾವ ಓದಿಸಿದ್ದು. ಸೋದರ ಮಾವ? ಹಂಗಾರೆ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತೀಯೋ? ಹೊಟ್ಟೆ ತುಂಬಾ ಅನ್ನ, ಮೈ ತುಂಬಾ ಬಟ್ಟೆ ಕೊಟ್ರೆ ಹೇಳ್ದಾಗ ಕೇಳ್ಕೊಂಡಿರ್ತೀನಿ. ಅಲ್ಲ ಕಣೆ, ಹೊಟ್ಟೆ ತುಂಬಾ ಅನ್ನ, ಮೈ ತುಂಬಾ ಬಟ್ಟೆ ಕೊಡ್ದೆ ಯಾರೇ ಗಿಣಿ ಸಾಕ್ತಾರೆ ಈಗಿನ ಕಾಲದಲ್ಲಿ. ಹಂಗಾರೆ ನಡಿ ಗೋವಿಂದಯ್ಯ, ನನ್ನ ಮಗಳೇ ಕೇಳೋಣ ಬಾ. ಫಲ ಒಂದು ಶುಭವಾರ್ತೆ. ಬೇಕಾದಾನಿ ಈ ಸಲ ನಿನ್ನ ಮದುವೆ ಮಾಡೇ ಬಿಡ್ತೇನೆ. ಮದುವೆ ಮಾತ್ರ ಆಗಲ್ಲ ಅಂತ ಹೇಳಿಲ್ವೇ ಪಾಪ? ಮುದುಕಿ ಆದ್ಮೇಲೆ ಮದುವೆ ಮಾಡ್ಕೊಂಡಿಯಾ? ಹೋಗೋದು ಹುಚ್ಚುಡುಗಿ ಹೋಗು. ನಾನ್ ಮದ್ವೆನೂ ಮಾಡ್ಕೊಳ್ಳೋದಿಲ್ಲ, ಮದುವೆ ಆಗಿ ಗಂಡನ್ ಗುಲಾಮ್ಗಿರಿನೂ ಮಾಡೋದಿಲ್ಲ. ಸರಿ ಕಣಮ್ಮ, ಈಗ ನೀನ್ ಹೇಳ್ದಂಗೆ ಕೇಳ್ಕೊಂಡು ಎಮ್ಮೆ ಓದಿನ ಹುಡುಗನಾದ ನೀನು ಮದುವೆ ಮಾಡ್ಕೊಂಡಿಯಾ? ಹೆಂಡತಿ ಹೇಳ್ದಾಗ ಕೇಳ್ಕೊಂಡಿರ್ಬೇಕೆ? ಕಾಲಸ್ಥಿತಿ ಅವ್ರದೇ ರಾಜ್ಯವಾಗಿರ್ಬೇಕಾದ್ರೆ ಇನ್ನೇನ್ ಮಾಡಕ್ಕಾಗತ್ತೆ? ಏನಯ್ಯ ಎಮ್ಮೆ ಓದಿನ ಹುಡುಗ, ಹೆಂಡತಿ ಹೇಳ್ದಾಗ ಕೇಳ್ಕೊಂಡಿರ್ತೀಯೋ? ಅವ್ರಿಗೆ ಹಾಗೆ ಹೇಳಿದ್ರೆ ಹಾಗೆ. ಏನಮ್ಮ ಸಸಿ? ಸರಿ ಸಾವುಕಾರ್ರೆ, ಮದುವೆ ಏರ್ಪಾಡು ಮಾಡ್ಬಿಡಿ. ಶುಭಸ್ಯ ಶೀಘ್ರಂ. ನೀನ್ ಹೇಳ ಮಾತೇನಯ್ಯ? ಅಲ್ಲ ಕಣೆ, ಜಾತಕ ಸೂತ್ಕ ಒಂದು ನೋಡಿಲ್ಲ, ಅದೆಂಗಯ್ಯ ಮದುವೆ ಮಾಡ್ಬಿಡೋದು? ಈಗಿನ ಕಾಲದಲ್ಲಿ ಒಂದು ರಿಜಿಸ್ಟರ್ ಮ್ಯಾರೇಜ್ ಆದ್ರೆ ಸಾಕು. ಜನಗಳ ಗಲಾಟೆನೂ ಇಲ್ಲ, ಖರ್ಚಿನ ಬಾಬ್ ತುಂಬಿತ್ತು. ಸಾಯಂಕಾಲಕ್ಕೆ ಒಂದು ಐಸ್ ಕ್ರೀಮ್ ಪಾರ್ಟಿ ಏರ್ಪಾಡು ಮಾಡ್ಬಿಡೋದು. ಆಮೇಲೆ ತೆಂಗಿನಕಾಯಿ ಖರ್ಚು ಮಿಕ್ತು. ಇರ್ಬೇಕಯ್ಯ ನಿನ್ನಂತ ಚಿನೇತ ಒಬ್ಬ ಇರ್ಬೇಕಯ್ಯ ನನಗೆ. ಅಂದ್ರೆ ಈ ರಿಜಿಸ್ಟರ್ ಮಾಡ್ಬಿಟ್ರೆ ಈ ತಕರಾಲ್ ಏನಿಲ್ವೇನಪ್ಪೋ? ನೋಡಿ, ಅಗ್ನಿ ಸಾಕ್ಷಿಯಾಗಿ ಪಾಣಿಗ್ರಹಣ ಮಾಡ್ಕೊಳ್ಳೋದಕ್ಕಿಂತ ಈ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳೋದು ಮಹಾಗಟ್ಟಿ. ಈ ಕೋರ್ಟ್ನವರು ಡಿಸಿಷನ್ ಗ್ರಾಂಟ್ ಮಾಡೋ ತನಕ ಒಬ್ಬರನ್ನೊಬ್ಬರು ಬಿಡೋ ಹಾಗೂ ಇಲ್ಲ, ಇನ್ನೊಂದನ್ನ ಮಾಡ್ಕೊಳ್ಳೋ ಹಾಗೂ ಇಲ್ಲ. ಏನಯ್ಯ ಶ್ಯಾಮ್ ಸುಂದರ್? ದೊಡ್ಡವ್ರು ನೀವಿರುವಾಗ ನಾನು ಹಾಗೆಲ್ಲ ಮಾಡ್ತೀನ? ನಾನಂತೂ ಡೈವರ್ಸ್ ಫೋರ್ಸ್ ಮಾಡಲ್ಲ. ಸರಿ ಬಿಡು, ಹಂಗ ನೋಡು, ಶುಕ್ರವಾರ ಕೋರ್ಟ್ ಕೂಗೋ ಹೊತ್ತಿಗೆ ಎದ್ದು ಕೋರ್ಟಲ್ಲಿ ಹೋಗಿ ಕುತ್ಕೊಂಡ್ಬಿಡೋದು, ರಿಜಿಸ್ಟರ್ ಮಾಡಿಸ್ಬೋದು. ನೋಡು, ಹಂದೆಗೆ ಒಂದು ಫಾಲ್ಟಿ ಕೊಟ್ಬಿಡೋದು. ಏನ್ರಿ, ನಮ್ ಪಾರ್ಟಿ ಮುಗಿಯೋದ್ರೊಳಗಾಗಿ ನೀವು ಹೊರಗಡೆ ಹೋಗಿ ಐಸ್ ಕ್ರೀಮ್, ಟೀ, ಕಾಫಿ, ಸಿಗರೇಟ್ ಎಲ್ಲ ಮುಗಿಸ್ಕೊಂಡು ಬನ್ನಿ.
ಅಂತೂ ಪ್ಲಾನ್ ಹಾಕಿ ದೊಡ್ಡ ಆಟನೇ ಕಟ್ಬಿಟ್ಟಿಯಲ್ಲ ಮಿಸ್ಟರ್ ಗೋವಿಂದ್. ಆಟ ಈ ಬ್ಲ್ಯಾಕ್ ಮಾರ್ಕೆಟಿಯರ್ಸ್, ಹೋಲ್ಡರ್ಸ್, ಫಾಲ್ಸ್ ನೋಟ್ ಮ್ಯಾನುಫ್ಯಾಕ್ಚರರ್ಸ್, ಟ್ಯಾಕ್ಸ್ ಇವೇಡರ್ಸ್, ಈ ಸಮಾಜ ಘಾತುಕ ದೇಶದ್ರೋಹಿಗಳನ್ನ ಹೇಗಯ್ಯ ಹಿಡಿಯೋದು? ಪರ್ಫೆಕ್ಟ್ಲಿ ರೈಟ್ ಮಿಸ್ಟರ್ ಗೋವಿಂದ್. ನೀನು ಹೇಳ್ದಾಗಿ ಈಗಿನ ಕಾಲದಲ್ಲಿ ಸತ್ಯವಾಗಿ ನಡೆದ್ರೆ ಬದುಕೋದೇ ಕಷ್ಟ ಕಡೆಯ. ಈಗ ಗೊತ್ತಾಯ್ತು ನಿನಗೆ. ಇವರನ್ನೆಲ್ಲ ಹಿಡಿದು ಬಲಿ ತಗೊಳ್ಳೋ ತನಕ ನಾವು ಹುಟ್ಟಿದ್ದಕ್ಕೆ ಸಾರ್ಥಕವೇನಯ್ಯ? ರೈಟ್. ನಾನೇ ಯಾವುದೋ ಒಂದು ಬಕ್ರಾ ಬಂದಕ್ಕಿದೆ, ಹೋಗು ನೀನು. ಕಳಿಸೋದರ್ವಾನ್ ಅವ್ರನ್ನ ಒಳಗೆ. ಓಹೋ, ಬರಬೇಕು ಬರಬೇಕು, ಧರ್ಮರತ್ನಾಕರ ರುದ್ರಪ್ಪನವರು. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನು ಬಾ ಗೋವಿಂದಯ್ಯ, ಏನು ದೊಡ್ಡ ಬಿಸಿನೆಸ್ ಟಾರ್ಟ್ ಮಾಡ್ಬಿಟ್ಟಿದೀಯಂತೆ. ಏನಯ್ಯ ಈಟೊಂದು ದೊಡ್ಡ ಬ್ಯಾಂಕ್ ಹೆಂಗಯ್ಯ ಟಾರ್ಟ್ ಮಾಡಿದೆ ನೀನು? ಕಲ್ಕತ್ತಾಯಿಂದ ನಮ್ಮ ಸ್ನೇಹಿತರೊಬ್ಬರು ಬಂದಿದ್ದಾರೆ. ಅವ್ರೊಂದು ದೊಡ್ಡ ಬ್ಯಾಂಕ್ ಸ್ಟಾರ್ಟ್ ಮಾಡ್ಬೇಕು ಅಂತ. ಸರಿ, ಕಿಂಚಿತ್ ನನ್ನ ಕೈಲಾದ ಸಹಾಯ ನಾ ಮಾಡ್ತೀನಿ. ನಮ್ ಸಾವುಕಾರ ಬಸಪ್ಪನವ್ರಿದಾರಲ್ಲ, ಏನ್ರಿ 15 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಏನಯ್ಯ 15 ಲಕ್ಷ ರೂಪಾಯಿ ಕೊಟ್ಟು ಬಿಟ್ರ? ಮತ್ತೆ ಬ್ಲ್ಯಾಕ್ ಮನಿ ಎಲ್ಲ ಹೇಗೆ ಚಲಾವಣೆ ಮಾಡೋದು? ಗೋವಿಂದಯ್ಯ, ಹಂಗಾರೆ ನಿಮ್ ಕಲ್ಕತ್ತಾ ಸ್ವಾಮಿಯವರು ಬ್ಲ್ಯಾಕ್ ನೆಲ್ಲ ವೈಟ್ ಮಾಡಿಬಿಡ್ತಾರೆ ಏನು? ಅವ್ರ ವಿಷಯ ಬಿಡಿ, ಅವ್ರು ಮಹಾ ಗಟ್ಟಿಗರು. ಅವ್ರು ಏನೇನು ಬೇಕಾದ್ರೂ ಮಾಡ್ಬಿಡ್ತಾರೆ. ಗೋವಿಂದಯ್ಯ, ಹಂಗಾರೆ ಇವಾಗ ನಂತವಿರೋ ಚಿನ್ನದ ಗಟ್ಟಿನೆಲ್ಲ ಮಾರಿ ಕೊಡ್ತಾರೆ ಏನು? ರುದ್ರಪ್ಪನವ್ರೆ, ನಿಮ್ಮ ಹತ್ರ ಅಷ್ಟೊಂದು ಚಿನ್ನದ ಗಟ್ಟಿ ಹೇಗ್ ಬಂತು? ಅದೇ ಕಸಬಲ್ಲಯ್ಯ ನಮ್ಮದು. ಪರದೇಶದಿಂದ ಚಿನ್ನದ ಗಟ್ಟಿನ ಗುಟ್ಟಾಗಿ ತರಿಸಿ ಮಾರೋದು. ಇಂಥ ಕೆಲಸ ಮಾಡ್ತಾ ಇರೋದು ದೇಶದ್ರೋಹ ಅಲ್ವೇ ರುದ್ರಪ್ಪನವ್ರೆ? ಆ ಪುರಾಣ ಎಲ್ಲ ಬೇಡಪ್ಪ, ನನ್ನ ವಿಚಾರ ಕಲ್ಕತ್ತಾ ಸ್ವಾಮಿಯವ್ರಿಗೆ ಹೇಳಿ. ಹಲೋ, ಟ್ರಂಕ್ ಕಾಲ್ ಫ್ರಮ್ ಕ್ಯಾಲ್ಕಟಾ. ಹೋಲ್ಡ್ ಆನ್ ಪ್ಲೀಸ್, ವಿಲ್ ಬಿ ಹಿಯರ್ ಇನ್ ಎ ಮಿನಿಟ್. ಹಲೋ, ನಾನೇ ಮಾತಾಡ್ತಾ ಇರೋದು. ಗುಡ್ ಮಾರ್ನಿಂಗ್. ಎಸ್, ನಾನೇ ಹೇಳಿದ್ನಲ್ಲ 50 ಲಕ್ಷ ನಾಳೆನೇ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಬಿಡಿ ನಮ್ಮ ಬ್ಯಾಂಕ್ಗೆ. 50 ಲಕ್ಷ? ಹೌದು ಹೌದು, ನಾಳೆಯೇ. ಥ್ಯಾಂಕ್ ಯು ಥ್ಯಾಂಕ್ ಯು. ಇವರೇನ ಕಲ್ಕತ್ತಾ ಸ್ವಾಮಿಯವರು? ಇವರೇ ಧರ್ಮರತ್ನಾಕರ ರುದ್ರಪ್ಪನವರು. ಓಹೋ, ನಮಸ್ಕಾರ ರುದ್ರಪ್ಪನವ್ರಿಗೆ. ಶಣ್ಣು ನಮಸ್ಕಾರ. ನಾನೇ ಧರ್ಮರತ್ನಾಕರ ಸಾವುಕಾರ ರುದ್ರಪ್ಪ ಅನ್ನೋನು ನಾನೇ. ಬಹಳ ಸಂತೋಷ. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಪರವಾಗಿಲ್ಲ. ನೋಡಿ, ನಿಮ್ ವಿಚಾರ ಎಲ್ಲ ಗೋವಿಂದಯ್ಯ ನಂತವ್ ತಿಳಿಸಿದ್ದ. ತಿಳಿಸಿದ್ದ. ಇವಾಗ ನಂತವ 5,662 ತೊಲ 2 ಗುಲ್ಗಂಜಿ ತೂಕ ಚಿನ್ನ ಐತೆ. ಅದನ್ನೆಲ್ಲ ಮಾರಿಬಿಟ್ಟು ಆ ಹಣ ಎಲ್ಲ ನಿಮ್ ಬ್ಯಾಂಕ್ನೊಳಗೆ ಮಡಿಕೊಂಬಿಡಿ. ಎಲ್ಲಾರ ನನ್ನ ಹೆಸರಿನಾಗ ಜಮಾ ಖರ್ಚು ತೋರಿಸಿ ಬಿಟ್ಟಿರಾ. ಈ ಹಾಳಾಗೋದ್ರ ಇನ್ನಿನ ಟ್ಯಾಕ್ಸ್ನವ್ರ ಕಾಟ ಬಹಳ ಜಾಸ್ತಿ ಆಗೋಗ್ಬಿಟ್ಟೈತೆ. ಯಾಕೆ, ನಿಮ್ಗೆ ಗಂಡು ಮಕ್ಕಳಿಲ್ವೇನು? ಅದರೇ 3 ಜನ ಗಂಡು ಮಕ್ಳದಾರೆ, 2 ಹೆಣ್ಣು ಮಕ್ಳದಾರೆ. ಗಂಡು ಮಕ್ಳ ಹೆಸರಿನಾಗ ಮಡಗಿದ್ರೆ ಇನ್ನಿನ ಟ್ಯಾಕ್ಸ್ನವ್ರು ಒಪ್ಪಕ್ಕಿಲ್ಲ. ಹೆಣ್ಣು ಮಕ್ಳ ಹೆಸರಿನಾಗ ಮಡಗನ ಅಂತಂದ್ರೆ ಅಳಿಯಂದ್ರು ಹೊಡ್ಕೊಂಡು ಹೋಗಿಬಿಡ್ತಾರೆ. ಏನ್ ಮಾಡಾನಿ? ಓಹೋ, ನೀವು ಬಹಳ ಬುದ್ಧಿವಂತರು. ಓದೊಂದು ಬುದ್ಧಿ ಇಲ್ದಲೆ ಹೋಗಿದ್ರೆ 3 ವರ್ಷದಾಗ 15 ಲಕ್ಷ ಸಂಪಾದನೆ ಮಾಡ್ತಿದ್ನ ನಾನು. ಸರಿ ರುದ್ರಪ್ಪನವ್ರೆ, ನಾಳೆ ದಿವಸ ಎಲ್ಲಾ ಚಿನ್ನದ ಗಟ್ಟಿನ ಇಲ್ಲಿ ಕಳಿಸ್ಕೊಟ್ಬಿಡಿ. ಆಗ್ಲಿ ಶಣ್ಣು ನಾವು ಬರ್ತೀವಿ. ನೋಡ್ದೇನಯ್ಯ ಹೇಗಿದ್ದಾರೆ ಡರ್ಟಿ ಗೋಲ್ಡ್ ಸ್ಮಗ್ಲರ್ಸ್.
ಏನ್ರಿ ಎಷ್ಟ್ ಸಲ ರೀ ಕರೆಯೋದು? ಕಿವಿ ಕೇಳ್ಸೋದಿಲ್ವೇ? ಏನಾಗಬೇಕು? ಏನ್ರಿ ಏಕವಚನದಲ್ಲಿ ಮಾತಾಡ್ತಾ ಇದ್ದೀರಾ? ಹೆಂಡತಿನ ಏಕವಚನದಲ್ಲಿ ಮಾತಾಡಿಸ್ತೇ ಬಹುವಚನದಲ್ಲಿ ಮಾತಾಡಿಸ್ತಾರಿಯೇ? ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳೋದ್ ಕಲ್ತ್ಕೊಳ್ರಿ. ಎಮ್ಮೆ ಓದಿದೀನಿ ಅಂತೀರಾ, ನಾಚಿಕೆ ಆಗೋದಿಲ್ವೇ? ಗಂಡನ್ನ ಹೆಸರು ಕರೆದು ಮಾತಾಡಿಸ್ತೀಯಲ್ಲ, ನಿನ್ನ ನಾಚಿಕೆ ಆಗಲ್ವೇ? ನಾನ್ಸೆನ್ಸ್. ಇದೇನೆ ಟಪ್ಪು ಆಯಾಸವಾಗಿದೆ, ರೆಸ್ಟ್ ತಗೋ. ರೆಸ್ಟ್ ಬೇಡ ಗಿಷ್ಟು ಬೇಡ, ನಾನ್ ಸ್ವಲ್ಪ ಸಿನಿಮಾಕ್ ಹೋಗಿ ಬರ್ತೀನಿ. ಅಡಿಗೆ ಎಲ್ಲ ರೆಡಿ ಮಾಡಿಸಿ, ಬಿಸಿ ಬಿಸಿ ಆಗಿದೆ ಅಂತೇಳಿ. ಬರ್ಲಾ? ನಡ್ಕೊಂಡು ಹೋಗ್ಬೇಕಾದ್ರೆ ಕಿಸ್ಟ್ ಮಾಡ್ಕೊಂಡೇ ಹೋಗ್ತಾಳೆ. ನನಗೇನು ಬಂತಪ್ಪ ಕೇಡು. ಕೂಲಿ ಮಾಡ್ಕೊಂಡಿದ್ರು ಕೂಡ ನನ್ನ ಮರ್ಯಾದೆ ಹೋಗ್ತಿರ್ಲಿಲ್ಲ. MA ಓದಿಬಿಟ್ಟು ಈ ತರ ಗುಲಾಮ್ಗಿರಿ ಕೆಲಸಕ್ಕೆ ಬರಬಾರ್ದಾಗಿತ್ತು. ಗೋವಿಂದ ಏನು ಮಾತು ಕೇಳಿ ಹಾಳಾಗೋದೆ. ನನಗೂ ಟೈಮ್ ಬರಲಿ, ನಾನು ಏನು ಅನ್ನೋದು ತೋರಿಸ್ತೀನಿ. ಅಲ್ಲ, ಜೀವನಕ್ಕೋಸ್ಕರ ಇರೋ ಸಿನಿಮಾ ಆಕ್ಟ್ರೆಸ್ ಕೂಡ ಈ ರೀತಿ ಮೇಕಪ್ ಡ್ರೆಸ್ ಮಾಡ್ಕೊಳಲ್ವಲ್ಲ, ಈ ಸಂಸಾರಿ ಹೆಣ್ಣಿಗೆ ಏನು ಬಂತಪ್ಪ? ಈ ಹೆಣ್ಣಿನ ಗುಣ ಒಂದು ಸರಿ ಇಲ್ಲ, ನನ್ನ ಮಾತಿಗೆ ಸ್ವಲ್ಪವೂ ಬೆಲೆಯಿಲ್ಲ. ಗಂಡನಾನೆಂಬುದು ಭಯವಿಲ್ಲ, ಜಗ ಭಂಡಳಾಗಿ ತಿರುಗುವಳಲ್ಲ. ಕುದುರೆಯ ಬಾಲದ ಕೊನೆಯಂತೆ, ಓಣಿಯ ಕೈಲಿನ ಕುಚ್ಚಂತೆ, ಸಾಧನ ಚೈಲಿನ ಮುಡಿಯಂತೆ, ತಲೆಯಲ್ಲ ನಗರ ಎಡೆಯಂತೆ. ಕುದುರೆಯ ಬಾಲದ ಕೊನೆಯಂತೆ, ಓಣಿಯ ಸ್ಟೈಲಿನ ಕುಚ್ಚಂತೆ, ಸಾಧನ ಸ್ಟೈಲಿನ ಮುಡಿಯಂತೆ, ತಲೆಯಲ್ಲ ನಗರ ಎಡೆಯಂತೆ. ಕಾಲಿನ ಚಪ್ಪಲಿ ಪ್ಲಾಸ್ಟಿಕ್ಕು, ಕಿವಿಗಿರಬೇಕು ಲವ್ಲಕ್ಕು. ಕಾಲಿನ ಚಪ್ಪಲಿ ಪ್ಲಾಸ್ಟಿಕ್ಕು, ಕಿವಿಗಿರಬೇಕು ಲವ್ಲಕ್ಕು. ತುಟಿಗಿರಬೇಕು ಲಿಪ್ಸ್ಟಿಕ್ಕು. ಈ ಹೆಣ್ಣಿಂದ ನನಗೆ ಬ್ಯಾಡ್ ಲಕ್ಕು, ಈ ಹೆಣ್ಣಿಂದ ನನಗೆ ಬ್ಯಾಡ್ ಲಕ್ಕು. ಮೈ ತುಂಬ ಬಟ್ಟೆ ಹಾಕೊಲ್ಲ, ಟೈಟಿನ ಪ್ಯಾಂಟನ್ನು ಬೆಟ್ಟಿಲ್ಲ. ಕೈಗಳಿಗೆ ಬಳೆ ಎಲ್ಲೇ ಅಂದರೆ ಐ ಡೋಂಟ್ ಲೈಕ್ ಅನ್ನುವಳಲ್ಲ. ಅರಸಿನ ಕುಂಕುಮ ಹಚ್ಚೊಲ್ಲ, ಕರಿಮಣಿ ಒಂದು ಕಟ್ಟಿಲ್ಲ. ಗುರುವಿಗೆ ಗೋಪುರ ಬಂತಲ್ಲ, ಪರಶಿವನಂತ ಜಡೆ ಕಟ್ಟುವಳಲ್ಲ. ಅರಸಿನ ಕುಂಕುಮ ಹಚ್ಚೊಲ್ಲ, ಕರಿಮಣಿ ಒಂದು ಕಟ್ಟೊಲ್ಲ. ಗುರುವಿಗೆ ಗೋಪುರ ಬಂತಲ್ಲ, ಪರಶಿವನಂತ ಜಡೆ ಕಟ್ಟುವಳಲ್ಲ. ಹೆಣ್ಣಿಂದ ನನಗೆ ಸುಖವಿಲ್ಲ, ಬಿಟ್ಟರೆ ಅನ್ನವ ಸಿಕ್ಕೋಲ್ಲ. ಹೆಣ್ಣಿಂದ ನನಗೆ ಸುಖವಿಲ್ಲ, ಬಿಟ್ಟರೆ ಅನ್ನವ ಸಿಕ್ಕೋಲ್ಲ. ಗೋವಿಂದಯ್ಯನು ಸೇರಿದನಲ್ಲ, ಎನ್ನ ಕಣ್ಣಿಗೆ ಮಣ್ಣಾಕಿದನಲ್ಲ, ಎನ್ನ ಕಣ್ಣಿಗೆ ಮಣ್ಣಾಕಿದನಲ್ಲ. ಬೆಳಕರದರೆ ಫೇಸ್ ಪೌಡರ್ ನಾ ತರಬೇಕು, ಇವಳ ಆರ್ಡರು. ನಾನೀ ಮನೆಯ ಬೋರ್ಡರು, ಈ ಕಾರಿಗೆ ನಾನೇ ಡ್ರೈವರು, ನಾನೇ ಡ್ರೈವರು.
ಹೆಣ್ಣಿನ ಸುಖ ಸಾಕಾಯ್ತಲ್ಲ ತಮಗೆಲ್ಲ ತಿಳಿದಿರಬೇಕಲ್ಲ ಈ ಹೆಣ್ಣಿನ ಸುಖ ಸಾಕಾಯ್ತಲ್ಲ ತಮಗೆಲ್ಲ ತಿಳಿದಿರಬೇಕಲ್ಲ ಗೇರಣ್ಣಯ ಕುಡಿದಿರಬಹುದಲ್ಲ ಈ ಹೆಣ್ಣಿಗೆ ಬುದ್ಧಿಯು ಬರಲಿಲ್ಲ ಈ ಹೆಣ್ಣಿಗೆ ಬುದ್ಧಿಯು ಬರಲಿಲ್ಲ. ಕನೆಕ್ಷನ್ ಹತ್ರಕ್ಕೆ ಬಂತಲ್ಲಪ್ಪ, ಇಲೆಕ್ಷನ್ ಅಂತ ಹೇಳಿ. ಅದಕ್ಕೆ ನಮ್ಮವರು ನನ್ನನ್ನ ನಿಂತ್ಕೋ ಅಂತಾರಲ್ಲ, ಇದಕ್ಕೆ ನೀನೇನ್ ಹೇಳ್ತಿ? ಶಾಬಾಸ್. ಯಾವ ಪಾರ್ಟಿ ಕಡೆಯಿಂದ? ಪಾರ್ಟಿಗೆ ಹೇಳ್ತಿಲ್ಲಪ್ಪ, ಇಂಡಿಪೆಂಡೆನ್ಸ್ ಮೇಲೆ. ಓ, ಇಂಡಿಪೆಂಡೆಂಟ್. ಯಾಕಂದ್ರೆ ಯಾರು ಮುಲಾಜಾನ್ವಿಲ್ಲ, ನಮ್ ಇಷ್ಟ ಬಂದ ನಾವ್ ಮಾಡ್ಬೋದಲ್ಲ. ನಿಮಗೆಲ್ಲ ಯಾಕೆ ಸಾವುಕಾರ ಇಲೆಕ್ಷನ್? ಯಾರಾದ್ರೂ ಸರಿಯಾದವ್ರು ಬಂದು ನಿಂತ್ಕೋತಾರೆ ಬಿಡಿ. ಹಂಗಾದ್ರೆ ನಾವು ಸರಿಯಾದವರಲ್ಲ ನೀನು ಹೇಳ ಮಾತು. ಹಾಗಲ್ಲ ನಾ ಹೇಳಿದ್ದು, ಯಾವ್ದಾದ್ರು ನಿಯಮಿತವಾದ ಸಂಸ್ಥೆಯಿಂದ ನಿಂತ್ಕೊಂಡ್ರೆ ಅದಕ್ಕೆ ಬೆಲೆ. ಸಾಕು ಸುಮ್ನಾರಯ್ಯ, ಅವರೆಲ್ಲ ಬಂದು ಕಿಸ್ತಿದ ಅಷ್ಟರಲ್ಲೇ ಐತೆ. ಅಯ್ಯೋ ಸಾಕು ಸುಮ್ನಿರ್ರಿ, ನೀವು ಬಂದು ಉದ್ಧಾರ ಮಾಡೋದು ಅಷ್ಟರೊಳಗೆ ಇದೆ. ನೋಡದ್ರ ಮಜವಾನ ನೋಡಿ, ಬಾಯಿನಲ್ಲಿ ಮಾತಾಡುವಷ್ಟು ಸುಲಭವಲ್ಲ, ಅಧಿಕಾರಕ್ಕೆ ಬಂದ್ರೆ ಗೊತ್ತಾಗತ್ತೆ ಅದರ ಕಷ್ಟ. ಹಂಗಾರೆ ಬೇಡ ಅಂತ ಏನೋ ಊರ್ದನ ಕಾದು ದೊಡ್ಡ ಬೋರೆ ಗೋಡ ಅನಿಸ್ಕೋಬೇಕಾದ್ರೆ ನಿಂತ್ಕೊಳ್ಳಿ. ಒಳಗಿಂದೊಳಗೆ ಬ್ಯಾರೆಯವ್ರನ್ನ ನಿಲ್ಲಿಸ್ಬೇಕು ಅಂತ ನೀನ್ ಪಳಾನ್ ಹಾಕೊಂಡಿದ್ದೀಯೋ, ಅವೆಲ್ಲ ಬ್ಯಾಡಪ್ಪ. ನಿಮ್ಮವ್ರಿಗೆಲ್ಲ ಹೇಳಿ ನನಗೆ ಓಟ್ ಕೊಡ್ಸಪ್ಪ. ಎಷ್ಟೇ ಖರ್ಚಾಲಿ ನಾನು ಒಂದ್ ಕೈ ನೋಡೇ ಬಿಡ್ತೀನಿ. ದುಡ್ಡು ಖರ್ಚು ಮಾಡಿ ಓಟ್ ತಗೊಳ್ಳೋದು ಕಾನೂನಿಗೆ ವಿರುದ್ಧ ಸಾವುಕಾರ. ಸುಮ್ನರೇ, ಅವನ್ ಯಾವನೇ ಆ ಭೂಪತಿ ದುಡ್ಡು ಖರ್ಚು ಮಾಡಿ ಓಟ್ ತಗೊಂಡಿರೋ ತೋರ್ಸಯ್ಯ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ, ಬಾಯಿ ನೋಡ ರುಚಿಂದ್ರ ಮೊಮ್ಮಕ್ಳಂಗೆ ಹೇಳ್ತಾನವ್ರೆ. ಸರಿ ಸರಿ, ನೀವೇನ್ ಬೇಕಾದ್ರೂ ಮಾತಾಡ್ಕೊಳ್ಳಿ, ನಾನು ಹೊರಡ್ತೇನೆ. ಸಾವುಕಾರ್ರೆ, ಈ ಗೋವಿಂದ ಹೇಳ್ತಾನೆ ನೀವು ಕನೆಕ್ಷನ್ ನಿಂತ್ಕೋಬೇಡ ಅಂತ ಹೇಳ್ತಾನಲ್ಲ. ಎಲೆಕ್ಷನ್ಗೆ ಅಂತ ಅನ್ನಿ. ಅದೇ ಕಾರಣ ಹೇಳಿಲ್ಲ ಕಿವುಡ. ನಿಂತ್ಕೋಬೇಡ ಅಂತ ಹೇಳ್ತಾರ, ಅದಕ್ಕೆ ಏನ್ ಮಾಡನಿ? ಅಲ್ಲ ಸಾವುಕಾರ್ರೆ, ಅವ್ರು ನಿಂತ್ಕೋಬೇಡ ಅಂದ್ರೆ ನೀವು ಏನ್ ಬಿಟ್ಬಿಡ್ತೀರಾ? ಅದೇಗಾಗತ್ತೆ. ಅದಕ್ಕೆ 3 ಲಕ್ಷ ರೂಪಾಯಿ ಖರ್ಚಾಗ್ತದೆ. 3 ಲಕ್ಷ? ಅಲ್ಲ ಸಾವುಕಾರ್ರೆ, 3 ಲಕ್ಷ ಖರ್ಚಾದ್ರೆ ನಿಮ್ಗೆ 6 ಲಕ್ಷ ಉತ್ಪನ್ನ ಆದಾಗಲ್ವೇ ಅಂತ. ಅಲ್ವೇ? ಗೊತ್ತು ಕಣೋ, ನೀನು ಬುದ್ಧಿವಂತ. ಸರಿ, ನಮ್ದು ಮಾರಕನ ಯಾವ್ದು ಕೊಡಾನಿ? ಸಾವುಕಾರ್ರೆ, ತಾವು ಕೋಪ ಮಾಡ್ಕೋಬೇಡಿ, ನಾನೊಂದು ಯೋಚನೆ ಮಾಡಿ ಇಟ್ಟಿದ್ದೀನಿ. ಏನು? ಒಂದ್ ಕತ್ತೆ ಮಾರ್ಕಿಡೋನೆ ಅಂತ. ಏನಂತ ಬಡ್ಡಿ ಮಗನೇ, ನನ್ನನ್ನ ಕತ್ತೆ ಮಾಡ್ತೀಯೋ ನೀನು? ಲೇ ಸಾವುಕಾರ್ರೆ, ಇಷ್ಟೇ ನೀವು ತಿಳ್ಕೊಂಡಿರೋದು. ಈಗ ಎಲೆಕ್ಷನ್ ನಲ್ಲಿ ಓಟ್ ಕೊಡಕ್ ಬರ್ತಾರ ಜನ, ಯಾರು ಕೊಡ್ಬೇಕು ಯಾರು ಬಿಡ್ಬೇಕು ಅಂತ ಗೊತ್ತಿದೆ ತಾನೆ. ಅಂತವ್ರಿಗೆಲ್ಲ ಬುದ್ಧಿ ಕಲ್ಸೋದಕ್ಕೋಸ್ಕರ ಈ ಕತ್ತೆ ಮಾರ್ಕ್ನೇ ಇಡ್ಬೇಕು ನಾವು. ಹಂಗಂತೇನು? ಅಲ್ವೇ ಸಾವುಕಾರ್ರೆ? ಹಂಗಿದ್ರೆ ಒಂದ್ ಕೆಲಸ ಮಾಡು, ನೀನ್ ಈಗಲೇ ಹೋಗಿದ್ದು ಆಫೀಸ್ನಾಗೆ ದುಡ್ಡು ಕಟ್ಬಿಡು. ಹಂಗೇನೆ ಹೋಗಿದ್ದು ಪೇಪರ್ನವ್ರಿಗೆ ಮಾರಕನ ಕೊಟ್ಟುಬಿಟ್ಟಿದೆ, ನಮ್ದು ಬ್ಲಾಂಕ್ ನ ಪೇಪರ್ ಹಾಕ್ಬಿಡು. ಬ್ಲಾಕ್ ಅನ್ನಿ ಸಾವುಕಾರ್ರೆ, ಅದನ್ನೇ ಕಾಣ ನಾನು ಹೇಳಿದ್ದು, ಅದನ್ನೇ. ಹೋಗು ಸಾವುಕಾರ್ರೆ, ಈಗಲೇ ಹೊರಟೋಗ್ಬಿಡ್ತೀನಿ. ಹೌದು, ರೂಪಾಯಿ ತಗೊಂಡೋಗಿ ಬಸಪ್ಪನವ್ರ ಕತ್ತೆಗೆ ಅಂತ ಕಟ್ಟಿಸ್ಬಿಡ್ತೀನಿ. ಬಸಪ್ಪನವ್ರ ಮಾರಕ್ ಅದೇ ಸಾವುಕಾರ್ರೆ, ಬಸಪ್ಪನವ್ರ ಗುರ್ತೈತಲ್ಲ, ಆ ಗುರ್ತಿಗೆ ಕತ್ತೆ ಗುರ್ತಿ ಅಂತ ಕೊಟ್ಬಿಟ್ಟು ತಮ್ಮ ಬ್ಲಾಕ್ ಕೊಟ್ಬಿಡ್ತೀನಿ. ಹಂಗೆ ಮಾಡು. ಹೋಗು ಬುದ್ಧಿವಂತ ನೀನು, ಬುದ್ಧಿವಂತ. ಸರಿಯಪ್ಪ ಸರಿ. ಇಂಥವೆಲ್ಲ ಎಲೆಕ್ಷನ್ ನಿಂತ್ಕೊಂಡ್ರೆ ನಮ್ ದೇಶ ಉದ್ಧಾರವಾಗುತ್ತೇನೆ. ಅದ್ರಲ್ಲಿ ಏನೇ ತಪ್ಪು? ನಮ್ಮ ದೇಶದಲ್ಲಿ ಯಾರು ಬೇಕಾದ್ರೂ ಎಲೆಕ್ಷನ್ ನಿಂತ್ಕೋಬಹುದು. ಎಲ್ಲ ಅವರವರ ಇಷ್ಟ. ಓಟ್ ಕೊಡೋ ಹಕ್ಕು ಎಲ್ರಿಗೂ ಇದ್ದೇ ಇದೆ. ಆ ಹಕ್ಕು ಬಂದಿರೋದ್ಲೇ ನಮ್ ದೇಶ ಈ ಸ್ಥಿತಿ ಆಗಿರೋದು ನೋಡು. ವಿದ್ಯಾವಂತರು ದೇಶದಲ್ಲಾದ್ರೆ ಆ ಓಟಿನ ಬೆಲೆ ಅವ್ರಿಗೆ ಗೊತ್ತಾಗಿರುತ್ತೆ. ನಮ್ಮ ದೇಶದಲ್ಲೂ 100ಕ್ಕೆ 90 ಜನ ಅವಿದ್ಯಾವಂತರು. ಇವ್ರಿಗೇನೇ ಗೊತ್ತು ಓಟಿನ ಬೆಲೆ. ಅಂತೂ ಡಿಕ್ಟೇಟರ್ಶಿಪ್ ಬೇಕು ಅನ್ನೋ. ಅದು ಕಷ್ಟವೇ. ಮುಖ್ಯ ದೇವರೇ ಕಾಪಾಡ್ಬೇಕಪ್ಪ. ಪುನಃ ಈ ಚಿಲ್ಲರೆ ವಿಷಯಕ್ಕೆಲ್ಲ ದೇವರನ್ನ ಕರೆದ್ಬಿಟ್ಟಿಲ್ಲ. ವಿದ್ಯಾವಂತರನ್ನ ಅದು ಮಾಡೋದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಸಾಕಪ್ಪ, ಈ ಪಾಲಿಟಿಕ್ಸ್ ತಂಟೇನೆ ಬೇಡ. ಆ ಕಟ್ಕೊಂಡ್ರೆ ಊಟನೂ ಸಿಕ್ಕೋಲ್ಲ ಕಣ. ಅಯ್ಯ ನಡಿ, ಊಟ ಗೊತ್ತಾಯ್ತು. ಥ್ಯಾಂಕ್ ಯು. ಸ್ವಾಮಿ, ಏನಪ್ಪ? ಗಂಟೆ 10 ಆಯ್ತು. 10 ಆದ್ರೆ ನಾನು ಏನಯ್ಯ ಮಾಡ್ಲಿ? ಅಡಿಗೆ ರೆಡಿ ಆಯ್ತಾ? ಅದು ರೆಡಿಯಾಗಿ ಹಾರೋಗಿ ಹಳ್ಸೋಗ್ತಾ ಇದೆ. ಹೇಳಿ, ನೀವಾದ್ರೂ ಊಟ ಮಾಡಿ. ಹೆಂಡತಿ ಊಟ ಮಾಡದೆ ನಾನು ಹೇಗಯ್ಯ ಮಾಡೋದು? ಒಂದು ವೇಳೆ ಅವಳಿಗೆ ಗೊತ್ತಾದ್ರೆ ನನ್ನ ಮೇಲೆ ಉರುಮಾರಿ ಹಾಕಿ ಬೀಳ್ತಾಳೋ ಇಲ್ವೋ?
ನಿಮಗೊಂದು ಬುದ್ಧಿ ಇಲ್ಲ ಅಂತ ಹೆಡ್ತಿ ನನಗೂ ಸಿಕ್ಕಬೇಕಾಗಿತ್ತು, ಹೇಗೆ ಇಡಬೇಕು ಹಾಗಿಡ್ತಾ ಇದ್ದೆ. ಅಯ್ಯ, ನನಗಿಂತ ನೀನು ಗಟ್ಟಿಗನಪ್ಪ. ನಿಮಗೊಂದು ದಮ್ಮಿಲ್ಲ ಸ್ವಾಮಿ, ಹೆದರ್ಕೊಂಡು ಹೆಣ್ ಪಕಡೋ ಹಸ್ಬೆಂಡ್ ನಂಗೆ ಬಿದ್ದಿದ್ದೀರಾ. ಇದಕ್ಕಾಗಿ ಸ್ವಾಮಿ ಓದಿದ್ದೀರಿ ಎಮ್ಮೆ. ನಾನು ಎಮ್ಮೆ ಓದೋದಕ್ಕೂ ಹೆಣ್ಪಕ್ಕಳು ಹಾಕಿ ಏನಯ್ಯ ಸಂಬಂಧ? ಎಂದನ್ನ ಇದ್ದದ್ದು ಸ್ವಾಮಿ. ಗಂಟೆ ಹೊತ್ತಾದ್ರೂ ಮನೆಗೆ ಬರ್ದೇನೆ ಒಬ್ಬಂಟಿಯಾಗಿ ಸಿನಿಮಾಕ್ಕೆ ಹೋಗೋದು. ನಿಮ್ಮನ್ನು ಜೊತೆಲೆ ಕರ್ಕೊಂಡು ಹೋದ್ರೆ ಏನು ಹೋಗ್ತಾ ಇತ್ತು ಅವರ ಗಂಟು ಅಂದೆ. ನಿಮ್ಮದೊಂದು ಜನ್ಮ ಜನ್ಮ. ನನ್ನದೊಂದು ಜನ್ಮ ಜನ್ಮ. ಅಡಿಗೆಯವನು ನನಗೆ ಬುದ್ಧಿ ಹೇಳೋ ಸ್ಥಿತಿ ಬಂದುಬಿಟ್ಟ. ಇನ್ನು ನಾನು ಸುಮ್ಮನಿರಬಾರದು, ತಗೋಬೇಕು ತಾಕತ್. ಲೇ, ಇವತ್ತು ನೀನು ಬಾರೆ. ರೇ ಶ್ಯಾಮ್ ಸುಂದರ್, ರೇ ಶ್ಯಾಮ್ ಸುಂದರ್, ಊಟ ರೆಡಿಯಾಗಿದೇನ್ರಿ? ಹೋಗಿ ನಿಮ್ಮ ಅಪ್ಪನ ಕೇಳು. ಏನ್ರಿ ಪುನಃ ಏಕವಚನದಲ್ಲಿ ಮಾತಾಡ್ಸ್ತಾ ಇದ್ದೀರಾ? ಅಲ್ವೇ, ನಿಮ್ಮಮ್ಮ ಇದ್ದಿದ್ರೆ ನಿನಗೆ ಈ ತರಹ ಬುದ್ಧಿ ಬರ್ತಿತ್ತೆ. 4 ಬಿಗಿದು 10 ಬಸ್ನಲ್ಲಿ ಇರ್ತಾ ಇದ್ಲು. ನಾನ್ಸೆನ್ಸ್. ಯಾವಳೆ ಇವಳು? ಮಾತಿ ಮುಂಚೆ ಟಫ್ ಟಫ್, ಬೇರೆ ಹೊರಡೇ ಗೊತ್ತಿಲ್ವೇ? ಮುಚ್ಚಿ ಬಾಯಿ. ನಿನ್ನ ಬಾಯೇ ಬೊಂಬಾಯಿ ಆಗಿದೆ. ನೀವು ಹೀಗೆ ಮಾತಾಡ್ತಾ ಇರಿ, ನಮ್ ಲಾಯರ್ಗೆ ಹೇಳಿ ಡೈವರ್ಸ್ ಅಪ್ಲಿಕೇಶನ್ ಹಾಕಿಸ್ತೀನಿ. ಏನು ಏನಂದ್ರೆ ಡೈವರ್ಸ್ ಮಾಡಿಸ್ತೀಯಾ? ನನ್ಗೆ ಅನುಕೂಲವೇ ಆಯ್ತು. ನಾನು ಕಟ್ಟಿರೋ ತಾಳಿ ನಿಮ್ಮ ಅಪ್ಪನ ಆಸ್ತಿಲಿ ಅರ್ಧ ಭಾಗ ಕೊಡಿಸ್ಬಿಟ್ಟು ಹೊರಟೋಗ್ತಿರ್ತೀನಿ. ನೀವು ಕಟ್ಟಿರೋ ತಾಳಿ ಐರನ್ ಸಪ್ನಲ್ಲಿದ್ದ ತಗೊಂಡು ಹೋಗ್ರಿ. ರೀ, ನಿಮ್ಗೆ ಯಾರ್ರಿ ಅರ್ಧ ಭಾಗ ಆಸ್ತಿ ಕೊಡ್ತಾರೆ? ನೀನು ನಿಮ್ಮಪ್ಪನಿಗೆ ಒಬ್ಬಳೇ ಮಗಳು. ನಿಮ್ಮಪ್ಪನ ಆಸ್ತಿ ನೀನು ಬಂದೇ ಬರಬೇಕು. ನಾನು ನಿನ್ನ ಗಂಡ, ಕಾನೂನು ಪ್ರಕಾರ ನನಗೂ ಅರ್ಧ ಭಾಗ ಬಂದೇ ತೀರ್ಬೇಕು. ಅತಿ ಬುದ್ಧಿವಂತಿಕೆಯಿಂದ ಮಾತಾಡ್ತಿರಲ್ರಿ. ರೀ, ನಮ್ಮಪ್ಪನ ಆಸ್ತಿಯಲ್ಲಿ 1 ನಯಾ ಪೈಸಾ ಕೊಡೋದಕ್ಕಾಗಲ್ಲ. ಕೊಡದೆ ಹೋದ್ರೆ ನಿಮ್ಮಪ್ಪ ಮಾಡ್ತಿರೋ ಬ್ಲಾಕ್ ಮಾರ್ಕೆಟ್, ನಿಮ್ಮಪ್ಪ ಮಾಡ್ತಿರೋ ಇನ್ಕಮ್ ಟ್ಯಾಕ್ಸ್ ಮೋಸ, ಇದನ್ನೆಲ್ಲ ಗೌರ್ಮೆಂಟ್ ತಿಳಿಸ್ಬಿಟ್ಟು ಅವ್ರಿಗೆ ಬುದ್ಧಿ ಕಳಿಸ್ಬಿಟ್ಟೆ. ಹುಚ್ಚ. ಅಯ್ಯೋ ಅಯ್ಯೋ ಅಯ್ಯೋ, ಏನಮ್ಮ ಸಸಿಕಲಾ ಗಲಾಟಿ? ಅಯ್ಯೋ ಅಯ್ಯೋ, ಏನಮ್ಮ? ಅಲ್ಲ ಕಣಮ್ಮ, ಗಂಡ ಹೆಂಡ್ತಿರು ಹೊಂದ್ಕೊಂಡು ಹೋಗೋದು ಬಿಟ್ಬಿಟ್ಟು ಜಗಳ ಆಡ್ತಿದ್ರೆ ಸಂಸಾರ ಹೆಂಗಮ್ಮ ಆಡ್ತೀರಾ ನೀವು? ಏನಪ್ಪ ಶ್ಯಾಮ್ ಸುಂದರ, ಎಮ್ಮೆ ಓದಿ ನಿತ್ಯ ಇದೆಲ್ಲ ಏನಪ್ಪ ಇದು? ಬಿಡಿ ಮಾವ, ಗಂಡ ಅಂತ ಮರ್ಯಾದೆ ಇಲ್ ಮುಂದೆ ಯಾತಕ್ಕಿರ್ಬೇಕು? ಏನೋ ಡೈವರ್ಸ್ ಮಾಡ್ತಂತೆ. ಡೈವರ್ಸ್? ನೀನ್ ಯಾಕಮ್ಮ ಡೈವರ್ಸ್ ಮಾಡಕ್ ಹೋಗ್ತೀಯ ನೀನು? ಅದೊಂದು ಮಾತ್ರ ಮಾಡಿಲ್ಲ, ಮಿಕ್ಕಿದ್ದೆಲ್ಲ ಮಾಡಿದಾಳೆ. ಮಾವ, ನಾನು ಕಟ್ಟಿರೋ ತಾಳಿ ಅರ್ಧ ಆಸ್ತಿ ಕೊಟ್ಬಿಡಿ, ಹೊರಟೋಗ್ತಿರ್ತೀನಿ. ನನ್ನ ಮಗಳಿಗೆ ನಾ ಸುತ್ತೋದ್ಮೇಲೆ ಅದೆಲ್ಲ ನಿನಗೆ ಸೇರ್ಕೊಡ್ತಲ್ವಾ? ಅಲ್ಲ ಶ್ಯಾಮ್ ಸುಂದ್ರ, ನೋಡು, ಗಂಡ ಎತ್ತಿ ಜಗಳ ಉಂಡು ಮಲಗೋವರೆಗೆ ತಾನೇ. ಮನಗೋದೆಲ್ಲಿ ಬಂತು? ಅದೆಲ್ಲಿ ಬಂತು? ಯಜಮಾನ್ಲು మీకు దండము నమస్కారము. ನಮಸ್ಕಾರ ದಂಡ. గోవిందయ్య, చూడు గోవిందయ్య, సర్కారమోళ్ళు 14 క్యారెట్ బంగారు చేశారు. మా అంగడి వ్యాపారం అంతా పడిపోయా. మా అంగడి ఏమో మూసిస్తుంది. ఏమన్నా బ్లాక్ మీరు? ఏం గోవిందయ్య, నా పేరేమి ధర్మరాజ్ శెట్టి. దగళ్ళు మోసము ఈ వంశంకే రాలే. చూడు గోవిందయ్య, నేను యాళ్ళు వస్తుంది గొత్తా? సర్కారమోళ్ళు తిరిగా 22 క్యారెట్లు బంగారు వ్యాపారంకి తిరిగా పర్మిషన్ ఇచ్చిండారు. దాని నుంచి అంగడి ఓపెన్ చేయాలంటే వచ్చిండాను. ఓపెన్ చేయండి మీరు. చూడు గోవిందయ్య, ఎట్లు చేసేది నా లెక్క ఉండే 14 లక్షల రూపాయలు బ్లాక్ లోగా ఉంది. దాన్ని మీరు వైట్ చేసిస్తే నేను అంగడి ఓపెన్ చేస్తాను. అయితే చూడు గోవిందయ్య, ఈ డబ్బు విషయంలోగా నేను నా బిడ్ని, నా పెండ్లాంని ఎవరు నమ్మలేను. చూడు గోవిందయ్య, ఆ కన్నికా పరమేశ్వరి సాక్షిగా నేను నమ్ముతా ఉన్నాను. నన్ను పాలో కాదు ఈ నీళ్ళో కాదు గోవిందయ్య. ನೋಡಿ, ನೀವು ತಗೊಂಡ್ ಮೊನ್ನೆ ಯಾವ್ದ್ರಲ್ಲಾದ್ರೂ ಹಾಕ್ತೀನಿ, ಎಲ್ಲ ಸರಿ ಮಾಡ್ತೀನಿ. గోవిందయ్య, దండుము సౌకార్లో సంస్కారం యజమానులకి కన్నికా పరమేశ్వరి. ದರ್ಬಾನ್, ಒಳಗ್ ಕಳಿಸು. ಅರೇ ರಾಮ್ ರಾಮ್ ಗೋವಿಂದಯ್ಯ, ರಾಮ್ ರಾಮ್. ರಾಮ್ ರಾಮ್. ಬನ್ನಿ. ಯಾಕೆ ಕಮಾಲ್ ಮಾಡ್ಬಿಟ್ಟಿ ಗೋವಿಂದಯ್ಯ. ಗೋವಿಂದಯ್ಯ, ನಿಮ್ದು ಅಕ್ಕಲ್ಲೈತೆ ಅಲ್ಲ, ಬಹುತ್ ಹುಷಾರಿದ್ದಾರೆ, ಬಹಳ ಹುಷಾರಿದ್ದಾರೆ. ಏನ್ ಹುಕುಂ ಚಂದ್, ಬಹಳ ಅಪರೂಪಕ್ಕೆ ಬಂದ್ಬಿಟ್ರಿ. ಯಾರು ಪೂಪ ಗೋವಿಂದಯ್ಯ? देखो ಗೋವಿಂದಯ್ಯ, ನಮ್ದು ಕೆ ಪಾಸ್ ಈ ಲೆಕ್ಕ ಇಲ್ದೇ ಇರೋ 8-10 ಲಕ್ಷ ರೂಪಾಯಿ. ಏನಂದ್ರಿ? 8-10 ಲಾಖ್. ಅದಕ್ಕೆ
ಇನ್ಕಮ್ ಟ್ಯಾಕ್ಸಿನವರು ಬಂದಿ ನಮ್ಗೆ ಸತಾಯಿಸ್ತಾರೆ. ನಮ್ದು ಬಸ್ತಿಗೆ ಕಳಿಸ್ಬೇಕಂದ್ರೆ ಅಷ್ಟೊಂದು ಹಣ ನಂಬಿ ಇನ್ನೊಬ್ಬರ ಕೈಗೆ ಹೇಗೆ ಕೊಡೋದು ಅಂತ ಕಳ್ಸಕ್ಕೆ ಆಗ್ಲಿಲ್ಲ. ನಾ ಹೇಳ್ದಾಗ ಮಾಡಿ. ಹಾಗೆ ಹಣದ ಜೊತೆ ಒಳಗೆ ನಿಮ್ ಹೆಣಾನು ಕಳಿಸ್ಬಿಡಿ. ಅರೇ ಬಾಲಾಜಿ, ಏನ್ರಿ ಹುಕುಂಚಂದ್, ಇಷ್ಟೊಂದು ದುಡ್ಡು ಹೇಗ್ರಿ ಸಂಪಾದನೆ ಮಾಡಿದ್ರಿ? ಕೇವಲ ಸಣ್ಣ ಪುಟ್ಟ ಅಂಗಡಿ ಇಟ್ಕೊಂಡಿದ್ದೀರಿ, ಏನಾದ್ರೂ ಜಾಸ್ತಿ ಬಡ್ಡಿ? ಅರೇ ಬಾಲಾಜಿ, ಕ್ಯಾ ಮಾತು ಅಂತ ಹೇಳ್ತಿದ ಗೋವಿಂದಯ್ಯ. ಅಷ್ಟೊಂದು ಬಡ್ಡಿಗೆ ಜಾಸ್ತಿ ತಗೊಳ್ಳೋದಿಲ್ಲಪ್ಪ. ಅಷ್ಟು ಬಡ್ಡಿಗೆ ತಗೊಂಡ್ಬಿಟ್ರೆ ಜನ ನಮ್ಗೆ ಏನಂತಾರೆ, ನಮ್ಮ ಖರಾಮ್ ಅನ್ಬಿಡ್ತಾರೆ. ಇಷ್ಟೊಂದು ದುಡ್ಡು ಹೇಗ್ರಿ ಬರುತ್ತೆ? ಏನಾದ್ರೂ ಖೋಟಾ ನೋಟು? ಅರೇ ಗೋವಿಂದಯ್ಯ, ಈ ಹಿಕ್ಮತ್ತು ನಿಮ್ಗೆ ಹಾಗೆ ತಿಳಿತು ಗೋವಿಂದಯ್ಯ? ಅದ್ ಗೊತ್ತಿರೋ ಹೊತ್ತಿಗೆನೆ ನಾನು ನನ್ನ ಸ್ನೇಹಿತರು ಈ ದೊಡ್ಡ ಬ್ಯಾಂಕ್ ಸ್ಟಾರ್ಟ್ ಮಾಡಿರೋದು. ಅಲ್ರಿ, ಎಲ್ಲಾದ್ರೂ ನಮಗ್ ಖೋಟಾ ನೋಟ್ ಕೊಟ್ಬಿಟ್ಟಿರಾ? ಅರೇ ಬಾಲಾಜಿ, ಕ್ಯಾ ಮಾತು ಅಂತ ಹೇಳ್ತಿದ ಗೋವಿಂದಯ್ಯ. ನಿಮ್ಗೆ ಖೋಟಾ ನೋಟ್ ಕೊಡಕ್ಕೆ ಆಗ್ತದೆ? देखो वो सब भी हल्ली कड़े भेजने का, उधर चलावणे मारने का. ಚಲಾವಣೆ? ಅದ್ ಹೇಗ್ರಿ ಚಲಾವಣೆ ಮಾಡ್ತೀರಾ? सारा वो क्या बड़ा काम है? देखो गोविंदಯ್ಯ, 5000 ಸಾಚಾ ನೋಟ್ಗೆ ಕೊಟ್ಬಿಟ್ರೆ 15000 ಖೋಟಾ ನೋಟ್ಗೆ ಕೊಡ್ತಾರೆ. ಓ ಸಬ್ಬಿ ಹಳ್ಳಿಗೆ ಕಳಿಸ್ಬಿಟ್ಟು ಉದರ್ ಜಾಸ್ತಿ ಕಿಮ್ಮತ್ ಕೊಟ್ಬಿಟ್ಟು ದಿನಸಿ ಎಲ್ಲ ಕೊಂಡ್ಬಿಡೋದು, ಇಲ್ಲಿಗೆ ತಂದ್ಬಿಟ್ಟು ಕಮ್ಮಿ ಕಿಮ್ಮತ್ಗೆ ಬಡಬಗ್ಗರಿಗೆ ಮಾರ್ಬಿಡೋದು. ಪಾಪ ಬಡಬಗ್ಗರನ್ನ ಉದ್ಧಾರ ಮಾಡ್ತಿದ್ದು ಪುಣ್ಯ ಕಟ್ಕೊಳ್ತೀರಾ ಅಲ್ವೇ? ನೋಡೋ ಕ್ಯಾ ಪುಣ್ಯ. ಇಂಥ ರೇಷನ್ ಕಾಲದ ಒಳಗೆ ಬಡವರಿಗೆ ಅಷ್ಟು ಸಹಾಯಕ್ಕೆ ಮಾಡ್ಲಿಲ್ಲ ಅಂದ್ರೆ ನಮ್ದು ಬಾಲಾಜಿ ನಮ್ಗೆ ಮೆಚ್ಕತಾನೆ. ಏನ್ರಿ ಹುಕುಂಚಂದ್, ನಿಮ್ಮ ಹತ್ರ ಇರೋ ದುಡ್ಗೆಲ್ಲ ಚಿನ್ನದ ಗಟ್ಟಿ ಕೊಟ್ಬಿಡು. ಆ ಮಾತು ಅಂತ ಹೇಳ್ತಿದ ಗೋವಿಂದಯ್ಯ. ಯಾಕೆ? ಅದು ನಮ್ದು ಮನೆ ಒಳಗೆ ಇಟ್ಕೊಳಕ್ಕೆ ಆಗೋದಿಲ್ಲಪ್ಪ. ಈ ಇನ್ಕಮಿ ಟ್ಯಾಕ್ಸ್ ನವರು ಬಂದ್ಬಿಟ್ಟು ಗೋಡೆ ಒಳಗೆಲ್ಲ ಮೀಟ್ರಿಗೆ ಇಟ್ಬಿಟ್ಟು ಎತ್ಕೊಂಡು ಹೋಗ್ಬಿಡ್ತಾರೆ. ಸರಿ, ನಾಳೆ ಬೆಳಿಗ್ಗೆ ನಿಮ್ಮ ಹತ್ರ ಇರೋ ದುಡ್ಡನ್ನೆಲ್ಲ ಮೆಹರ್ಬಾನ್, ನಾವು ಬರ್ತಾರೆ ಗೋವಿಂದಯ್ಯ. ರಾಮ್ 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 ರಾಮ್. ರಾಮ್ ರಾಮ್. ಬಾರೆನ್ನ ಬೆಚ್ಚನ್ನೆ ಬ್ಯೂಟಿ, ನನ್ಗಿಲ್ವೇ ಲವ್ ಎಂಬ ಡ್ಯೂಟಿ. ಗಂಟ ಹಾಕೊಂಡ್ಮೇಲೆ ಗಂಟೆಲ್ಲ ಯಾಕೆ ಅನ್ಯಾಯ ಅಪಾಯ ಅಯ್ಯಯ್ಯಯ್ಯಯ್ಯಯ್ಯೋ. ನಾನೊಂದು ಮುದ್ದಾಗಲಿಲ್ಲಿ, ನೀನೊಂದು ಕೋಡಂಗಿ ಸಿಲ್ಲಿ. ಬಾ ಹೋಗು ನಾಳೆ ಬೇಯೊಲ್ಲ ಬೇಳೆ, ಅಯೋಗ್ಯ ಅಸಹ್ಯ ಛ ಛ ಛ ಛ ಛ ಛ. ನಾನೊಂದು ಮುದ್ದಾಗಲಿಲ್ಲಿ. ಮಾಡಬೇಡ ಗೇಲಿ, ಕಟ್ಟಿಲ್ವೇ ತಾಲಿ, ಬಿಟ್ಟೇನೆ ಏಯ್ ಸುಟ್ಟೇನು ಗೋಲಿ. ಭ್ರಷ ದಿವಾನ ಕಟ್ಟಿ ಪಲ್ವಾನ, ಹಗಲ ಹೋಗೋ ಬಿಟ್ಟಿ ಜವಾನ. ಚೆನ್ನಾಗಿಲ್ಲ ಪರವಾಗಿಲ್ಲ, ಚೆನ್ನಾಗಿಲ್ಲ ಪರವಾಗಿಲ್ಲ. ಈ ರೂಪ ಈ ಕೋಪ ಅಯ್ಯಯ್ಯಯ್ಯಯ್ಯಯ್ಯೋ. ಶಟಪ್ಪು ನೀ ಬೆಪ್ಪು ಛೆ 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 ಛೆ. ನಾನೊಂದು ಮುದ್ದಾಡಲಿಲ್ಲಿ. ಹೇಳ್ಬಿಟ್ರೆ ಸ್ವಲ್ಪ ನೀನು ನಿನ್ನಪ್ಪ, ಕಾಣ್ಬೇಕು ಲೇ ಲೇ ಜೈಲು ಲಾಕಪ್ಪ. ಅನ್ನಕ್ಕೆ ಎಲ್ಲಿ ಕೆಚ್ಚೆಲ್ಲ ಜಂಗ್ಲಿ, ನಮ್ದಾರಿ ರೈಟೋ ಹೆದ್ದಾರು ಆಗ್ಲಿ.
ನೀ ಬೇಕಲ್ಲ, ಸರಿ ಹೋಗಿಲ್ಲ, ಓಹೋ ನೀ ಬೇಕಲ್ಲ, ಸರಿ ಹೋಗಿಲ್ಲ, ನೀನಲ್ಲೇ ನಾನಿಲ್ಲೇ ಅಯ್ಯಯ್ಯಯ್ಯಯ್ಯೋ. ಈ ಪ್ರೀತಿ ಫಜೀತಿ ಛ ಛ ಛ ಛ ಛ ಛ. ಹೋ, ನಾನೊಂದು ಮುದ್ದಾಡಲಿಲ್ಲಿ, ನೀನೊಂದು ಕೋಡಂಗಿ ಸಿಲ್ಲಿ, ಬಾ ಹೋಗು ನಾಳೆ ಬೆಯ್ಯೊಲ್ಲ ಬೇಳೆ ಅಯೋಗ್ಯ ಅಸಹ್ಯ ಛ ಛ ಛ ಛ ಛ ಛ. ಓಹೋ ಬಾರೆನ್ನ ಬೆಚ್ಚನ್ನೆ ಬ್ಯೂಟಿ, ನನ್ಗಿಲ್ವೇ ಲವ್ ಎಂಬ ಡ್ಯೂಟಿ, ಗಂಟ್ ಹಾಕೊಂಡ್ಮೇಲೆ ತಂಟೆಲ್ಲ ಯಾಕೆ ಅನ್ಯಾಯ ಅಪಾಯ ಅಯ್ಯಯ್ಯಯ್ಯಯ್ಯೋ. ಹೋ, ನಾನೊಂದು ಮುದ್ದಾಡಲಿಲ್ಲಿ. ಹಲೋ ಮಿಸ್ಟರ್ ಗುಂಡಪ್ಪ, ಹೌ ಆರ್ ಯು? ಐ ಆಮ್ ವೆಲ್ ಎನಫ್ ಸರ್. ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು ಸರ್. ಏನ್ ಬಂದ್ರಿ? ಏನಿಲ್ಲ ಸರ್, ನನ್ನ ವೈಫ್ ಹತ್ರ 2 lakhs rupees ಇದೆ. ನಿಮ್ ಬ್ಯಾಂಕ್ ನಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾರೆ ಅಂತ ಗೊತ್ತಾಯ್ತು, ಅದಕ್ಕೋಸ್ಕರ ಇಡೋಣ ಅಂತ ಬಂದೆ. ಅಲ್ರಿ, ನಿಮ್ ವೈಫ್ ಹತ್ರ ಹೇಗ್ರಿ 2 ಲಕ್ಷ ರೂಪಾಯಿ ಬಂತು? ನಿಮ್ ಮಾವ ನೋಡಿದ್ರೆ ಆರ್ಡಿನರಿ ಸ್ಕೂಲ್ ಮಾಸ್ಟ್ರು. ಅದು ಏನೋ ಸರ್, ಅದು ಅವ್ರವ್ರ ಪರ್ಸನಲ್ ಸೇವಿಂಗ್ಸ್. ನಿಮಗ್ ಬರೋದು 800 ರೂಪಾಯಿ ಸಂಬಳ, ಒಂದು ಹೊಸ ಅಂಬಾಸಿಡರ್ ಕಾರ್ ಬೇರೆ, 30,000 ರೂಪಾಯಿ ಮನೆ. ಆ ಡೀಟೇಲ್ಸ್ ಎಲ್ಲ ಯಾತಕ್ಕೆ ಸರ್? ನಿಮ್ ಬ್ಯಾಂಕ್ ನಲ್ಲಿ ಹಣ ಇಡೋದಕ್ಕೆ ಸಾಧ್ಯವಿಲ್ವೋ ಹೇಳಿ? ಕಳಿಸ್ಕೊಡಿ, ಅದ್ರಲ್ಲಿ ಸರಿಯಾದ ಸ್ಥಳದಲ್ಲಿ ಇಡೋಣ ಅಂತ ಈ ಬ್ಯಾಂಕ್ ಸ್ಟಾರ್ಟ್ ಮಾಡಿರೋದು. ಥ್ಯಾಂಕ್ ಯು ಸರ್. ಅದ್ ಸರಿ ಭದ್ರಮ್ನವ್ರೆ, 20-30 ಲಕ್ಷ ರೂಪಾಯಿ ಮನೇಲಿ ಇಟ್ಕೊಂಡ್ರೆ ಇನ್ಕಮ್ ಟ್ಯಾಕ್ಸ್ ನವ್ರು ದಾಳಿ ಮಾಡೋಲ್ವೇನು? ಅದಕ್ಕೆ ಸರ್ಸಿ ಅದೇ ನನ್ ಮಗಳು ಅವ್ರ ಜೊತೆಗೆ ಶೂಟಿಂಗ್ ಕೂಡ ಹೋಗದೆ ಮನೇನೇ ಕಾಯ್ಕೊಂಡ್ ಬಿದ್ದಿರ್ತೀನಿ. ಮನೇನೆ ಕಾಯ್ತಾ ಇರ್ತೀರಾ? ದುಡ್ಡನ್ನು ಕಾಯ್ತಾ ಇದ್ದೀನಿ ಅಂತ ಹೇಳಿ. ಅದಿರ್ಲಿ, ಆದ್ರೂ 20-30 ಲಕ್ಷ ರೂಪಾಯಿ ಮನೇಲಿ ಇಟ್ಕೊಳ್ಳೋದು ಅಂದ್ರೆ ನೀವು ಚೆನ್ನಾಗಿ ಹೇಳಿದ್ರಿ. ಅಲ್ಲ, ನನ್ ಮಗಳು ಬಣ್ಣ ಹಚ್ಕೊಂಡು ಕುಣಿದು ಕುಪ್ಪಳಿಸಿ ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ಈ ಟ್ಯಾಕ್ಸ್ ಇವರು ಕೊಡಕ್ಕೇನು? ನೋಡಿ, 1 ಲಕ್ಷಕ್ಕೆ ಬುಕ್ ಆಯ್ತು ಅಂತ ಇಟ್ಕೊಳ್ಳಿ, 15,000ಕ್ಕೆ ಆರ್ಗ್ಯುಮೆಂಟ್ ಮಾಡಿಸ್ಬಿಡು. ಅಗ್ರಿಮೆಂಟ್? ಅದೇ, ಬಾಕಿ 85,000ನ ಬಿಳಾಕ್ನಾಗ ತಗೊಂಡ್ಬಿಡೋದು. ಏನಾದ್ರೂ ಆಸ್ತಿ ಪಾಸ್ತಿ ಮಾಡಿಬಿಡ್ಬೇಕಾಗಿತ್ತು. ಅದು ಬೇಕಾದಷ್ಟು ಮಾಡಿದೀನಿ. ನನ್ನ ಹೆಸರಿನಾಗೆ, ನಮ್ಮ ಯಜಮಾನ್ರ ಹೆಸರಿನಾಗೆ, ನನ್ನ ಇತರ ಹೆಣ್ಣು ಮಕ್ಕಳ ಹೆಸರಿನಾಗೆ, ಕಡೆಗೆ ನನ್ನ ಬಾಮೈದನ ಹೆಸರಿನಾಗೂ ಮಾಡಿದೀನಿ. ಎಷ್ಟು ಅಂತ ಮಾಡೋದು? ಸಾಲದ್ದಕ್ಕೆ ಇಷ್ಟೊಂದು ಹಣ ನಿಮ್ಗೆ ಎಲ್ಲಿಂದ ಬಂತು ಅಂತ ಈ ಟ್ಯಾಕ್ಸಿ ಅವ್ರದ್ದು ಬೇರೆ ಗಲಾಟೆ. ಅದಕ್ಕೆ ನಿಮ್ಮ ಹತ್ರ ಬಂದು ಸ್ವಲ್ಪ ನನಗೆ ಅವಕಾಶ ಕೊಡಿ, ಯೋಚನೆ ಮಾಡ್ತೀನಿ. ಪುನಃ ನಾಳೆ ಬೆಳಿಗ್ಗೆ ಬಂದು ನೋಡಿ. ನೀವು ನಾಳೆ ಅನ್ಬಿಟ್ಟು ಪೋಸ್ಟ್ ಮ್ಯಾನ್ ಮಾಡ್ಬಿಡ್ಬೇಡಿ. ನಾ ಪೋಸ್ಟ್ ಮಾರ್ಟಮೂ ಮಾಡಲ್ಲ, ಪೋಸ್ಟ್ ಪೋನು ಮಾಡಲ್ಲ. ನೀವು ನಾಳೆ ಬೆಳಿಗ್ಗೆ ಬನ್ನಿ. ನಾನು ಹಂಗಾರೆ ಬರ್ತೀವಿ. ನಮಸ್ಕಾರ. ನಮಸ್ಕಾರ. ನಾನಿ, ನೋಡಿದ್ಯಾ, ಈಗ 7-8 ವರ್ಷದ ಕೆಳಗೆ 1 ಕಾಸು ಇರ್ಲಿಲ್ಲ, ಇವತ್ತು 50 ಲಕ್ಷ ರೂಪಾಯಿನ ಕುಳ. ಎಷ್ಟೇ ಆಗದೆ ಅವಳ ಮಗಳ ಸಂಪಾದನೆ ಅಲ್ವೇನಪ್ಪ? ಸಿನಿಮಾ ದುಡ್ಡು ಎಷ್ಟು ದಿವಸ ಬರುತ್ತೆ ಹೇಳು? ಹೋಗೋ ಕಾಲ ಬಂದಿದೆ. ಮಿಸ್ಟರ್ ಗೋವಿಂದ್, ಸ್ವಲ್ಪ ಅಕೌಂಟ್ ನೋಡ್ತೀಯಾ, ಎಷ್ಟು ಲಕ್ಷ ಜಮಾ ಆಗಿದೆ ಅಂತ? ಲಕ್ಷ? ಕೋಟಿ ಕೋಟಿ. ವಂಡರ್ಫುಲ್ ಗೋವಿಂದ್, ವಂಡರ್ಫುಲ್. ಗೋವಿಂದಯ್ಯ? ಯಾರು? ಸಾವುಕಾರರ? ಎಲ್ಲಾ ನಿನ್ ದಯಾನಪ್ಪ. ಅಂದಂಗೆ ಗೋವಿಂದಯ್ಯ, ಏನ್ ನಮ್ ಕಲ್ಕತ್ತಾ ಬುದ್ಧಿಯವ್ರು ಇಲ್ಲಿ ಅವರಲ್ಲ, ಏನ್ ಸಮಾಚಾರ? ಅವ್ರು ಯಾಕೆ ಹೋಗ್ತಾರೆ? ಇಲ್ಲಿ ಹವಾನೇ ಚೆನ್ನಾಗಿದೆ ಅವರಿಗೆ. ಅಂದಂಗೆ ಗೋವಿಂದಯ್ಯ, ನಾಳೆ ಏನೋ ಒಂದು ವಾರ್ಷಿಕೋತ್ಸವ ಅಂತಲ್ಲಪ್ಪ, ಅದಕ್ಕೆ ಅವನ್ನೇ ನಾನು ಅಧ್ಯಕ್ಷನ ಮಾಡಬೇಕು ಅಂತಾನು ಇವನಿ. ಅಯ್ಯೋ, ನಮಗ್ಯಾಕಪ್ಪ, ಬಡವ ನಿಮ್ ಮಡಗ್ದಾಗಿರುವಂತ. ಸಾವುಕಾರ್ರೆ, ನೀವೇ ಅಧ್ಯಕ್ಷರಾಗೋಗ್ಬಿಡಿ. ನಾನು ಅದನ್ನೇ ಯೋಚನೆ ಮಾಡಿದ್ದೀನಿ, ನಾನೇ ಆಗ್ಬಿಡೋಣ ಅಂತ. ಇದಕ್ಕೇನಂತೀ? ಹೇಗಿದ್ರು ಚುನಾವಣೆ ಹತ್ರ ಬರ್ತಾ ಇದೆ, ಪ್ರಚಾರಕ್ಕೆ ಈಗಲಿಂದ ಶುರು ಮಾಡ್ಬಿಡಿ. ಗೋವಿಂದಯ್ಯ, ನೀನು ಬಹಳ ಬುದ್ಧಿವಂತ ಇದ್ದಿ ಕಣಯ್ಯ, ಬಹಳ ಬುದ್ಧಿವಂತ ಇದ್ಯಾ. ಹಂಗಾರೆ ನನ್ನನ್ನೇ ಅಧ್ಯಕ್ಷರನ್ನಾಗಿ ಮಾಡುವಂತ ನೀನು ಹೇಳ್ತೀಯೇನು? ಆಗ್ಲಿ. ಅಂದಂಗೆ ಮರಿಬೇಡ ಗೋವಿಂದಯ್ಯ, ಒಂದು ಸಂತೋಷ ಸಮಾಚಾರ. ನಾಳೆ ಟೌನ್ ಹತ್ರ ಹೆಣ್ಣೈಕ್ರ ಕೈಲಿ ಕುಣಿಸ್ತೀನಿ ಕಣಯ್ಯ, ಕುಣಿಸ್ತೀನಿ.
ನಾನೇನೆ ಎಲೆಕ್ಷನ್ ಭಾಷಣ ಮಾಡ್ದಂಗ ಆಯ್ತು. ನೀನು ಒಂದ್ ಕೆಲಸ ಮಾಡು, ಆ ಕಲ್ಕತ್ತಾ ಬುದ್ಧಿಯವ್ರನ್ನ ಹಿಡ್ಕೊಂಡು ನೋಡು ಕವನಾರ್ಥಕ್ಕೆ ಬಂದ್ಬಿಡು. ಬರ್ತೀಯ? ಮಜಾ ಮಾಡು, ಮಜಾ ಮಾಡು. ಆಗ್ಲಿ, ನಮಸ್ಕಾರ. ಕನ್ನಡ ನಾಡಿನ ಮಹಿಮೆಯ ಕೇಳಿರಿ, ದಿನ ಮಹಿಮೆಯ ಕೇಳಿರಿ ಕನ್ನಡ ಪುತ್ರರು ನೀವೆಲ್ಲ. ಕನ್ನಡ ನಾಡಿನ ಮಹಿಮೆಯ ಕೇಳಿರಿ ಕನ್ನಡ ಪುತ್ರರು ನೀವೆಲ್ಲ, ಕನ್ನಡ ಪುತ್ರರು ನೀವೆಲ್ಲ. ಕನ್ನಡ ರಾಜ್ಯದ ಕವಿಗಳು ಪುಟ್ಟಿದ ಪೆರುಮೆಯು ತುಂಬಿದೆ ನಿಮಗೆಲ್ಲ. ಕನ್ನಡ ರಾಜ್ಯದ ಕವಿಗಳು ಪುಟ್ಟಿದ ಪೆರುಮೆಯು ತುಂಬಿದೆ ನಿಮಗೆಲ್ಲ, ಪೆರುಮೆಯು ತುಂಬಿದೆ ನಿಮಗೆಲ್ಲ. ಕಾವೇರಿಯಿಂದ ಮಾಗುದಾವರಿ ಮುಟ್ಟಿ, ಕಾವೇರಿಯಿಂದ ಮಾಗುದಾವರಿ ಮುಟ್ಟಿ ಪಸರಿಸಿದ ಪೆರುಮೆಯ ನಾಡು. ರನ್ನ ಪಂಪರು, ರನ್ನ ಪಂಪರು ಚೆನ್ನ ಪೊಮ್ಮರು ಹಾಡಿ ಪಾಡಿದ ಸವಣ್ಣ ಪ್ರಭುದೇವ. ಅನುಭವ ಸಾರಿದ ಈ ನಾಡು. ಅಂಬಿಗರ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಮಹಾದೇವಿಯಕ್ಕ ಜನಿಸಿದ ನಾಡು. ವೀರನಾರಾಯಣನ ಕಿಂಕರ ಗದುಗಿನ ನಾರಣಪ್ಪ ಜನಿಸಿದ ನಾಡು. ನಾರಣಪ್ಪ ಜನಿಸಿದ ನಾಡು. ನಮ್ಮ ನಾರಣ ಜನಿಸುತ್ತ ಹನುಮಂತ ಜನಿಸಿದ, ಅಂಜನಿಸುತ್ತ ಹನುಮಂತ ಜನಿಸಿದ ಸುಂದರ ಚೆಲುವ ಕನ್ನಡ ನಾಡು. ಸದಮಲ ಹೃದಯದ, ಸದಮಲ ಹೃದಯದ ವಿದ್ಯಾರಣ್ಯರು ಹೊನ್ನಿನ ಮಳೆ ಸುರಿಸಿದ ನಾಡು. ಅಂಶ ಪುರುಷರು ಕನಕ ಪುರಂದರ ದಾಸರು ಜನಿಸಿದ ಈ ನಾಡು. ಅಂಶ ಪುರುಷರು ಕನಕ ಪುರಂದರ ದಾಸರು ಜನಿಸಿದ ಈ ನಾಡು. ಹರಿದಾಸರು ಜನಿಸಿದ ಈ ನಾಡು. ಕನ್ನಡ ಕುಲ ಸಂಸ್ಥಾಪಕರೆನಿಸಿದ, ಕನ್ನಡ ಕುಲ ಸಂಸ್ಥಾಪಕರೆನಿಸಿದ ಆಲೂರು ವೆಂಕಟರಾಯರ ನಾಡು. ಕನ್ನಡ ಕವಿಕುಲ, ಕನ್ನಡ ಕವಿಕುಲ ಸಂಪತ್ತೆನಿಸಿದ ಗೋವಿಂದ ಪೈ ಜನಿಸಿದ ನಾಡು. ಕನ್ನಡಕ್ಕೊಬ್ಬನೆ ಕಣ್ಮಣಿ ಎನಿಸಿದ ಕೈಲಾಸಂ ಜನಿಸಿದ ನಾಡು. ಕನ್ನಡಕ್ಕೊಬ್ಬನೆ ಕಣ್ಮಣಿ ಎನಿಸಿದ ಕೈಲಾಸಂ ಜನಿಸಿದ ನಾಡು. ಕೈಲಾಸಂ ಜನಿಸಿದ ನಾಡು. ಕನ್ನಡ ನಾಡಿನ ಮಹಿಮೆಯ ಕೇಳಿರಿ ಕನ್ನಡ ಪುತ್ರರು ನೀವೆಲ್ಲ. ಕನ್ನಡ ನಾಡಿನ ಮಹಿಮೆಯ ಕೇಳಿರಿ ಕನ್ನಡ ಪುತ್ರರು ನೀವೆಲ್ಲ, ಕನ್ನಡ ಪುತ್ರರು ನೀವೆಲ್ಲ. ಎಲ್ರಿಗೂ ಸಣ್ಣ ಶಾಂತಿ, ಶಾಂತಿ. ಸುಸ್ತು, ಸುಸ್ತಿನ ಮೇಲೆ ಕೂತ್ಕೊಳ್ಳಿ. Ladies and gentlemen, I speaking to the English. Oh, I am so sorry. ನಾನು ಈ ಇಂಗ್ಲೆಂಡು, ಅಮೇರಿಕಾ, ಜಪಾನಿ, ಜರ್ಮನಿ ಈ ಕಡೆಗೆಲ್ಲ ಹೋಗಿ ಈ ಟೀಚನ್ನ ಮಾಡೋದು ನನಗೆ ಪಬತಿ. ಇಲ್ಲಿ ಹಳ್ಳಿ ಜನ ಅವರೇ, ಅವಿದ್ಯಾವಂತರವರೇ,
ಮೂಢಾತ್ಮರು ಅವರೇ. ಅವರಿಗೆಲ್ಲ ಇಂಗ್ಲಿಷ್ನಲ್ಲಿ ಭಾಷಣ ಮಾಡಬೇಕು ಗೊತ್ತಾಗಕ್ಕಿಲ್ಲ ಅಂತ ಹೇಳಿ ಕನ್ನಡದಲ್ಲೇನೆ ಇದು ಮಾಡ್ತೀನಿ. ಯಾವ್ದು ಮಾಡ್ತೀರಾ? ಭಾಷಣ ಮಾಡ್ತೀನಿ. ಇವತ್ತು ತಾರೀಕು 1 ನವೆಂಬರ್, ಕನ್ನಡ ನಾಡಿನ ರಾಜ್ಯೋತ್ಸವ. ಈ ಸಮಾರಂಭದಲ್ಲಿ ನನ್ನನ್ನ ಇಲ್ಲಿ ಕರ್ಕೊಂಡು ಬಂದು ಈ ಗದ್ಗೆ ಏರ್ಸಿದ್ದಕ್ಕೆ ನಾನು ನಿಮಗೆಲ್ಲ ಭಾರವಾಗಿದ್ದೀನಿ. ಭಾರ ಅಲ್ರಿ, ಆಭಾರಿಯಾಗಿದೆ. ಆಭಾರವಾಗಿದ್ದೀನಿ. ಮೇಲಾಗಿ ನನ್ನನ್ನ ಈ ಪ್ರೆಸಿಡೆಂಟ್ ಮಾಡಿದ್ದಕ್ಕೆ ನಾನು ನಿಮಗೆಲ್ಲ ಇದಾಗಿದ್ದೀನಿ. ಮೇಲಾಗಿ ನಾನು ಈ ಸಲ ಈ ಕನೆಕ್ಷನ್ಗೆ ನಿಂತ್ಕೋಬೇಕು ಅಂತ ಯೋಚನೆ ಮಾಡಿದ್ದೀನಿ. ಕನೆಕ್ಷನ್ ಅಲ್ರಿ, ಎಲೆಕ್ಷನ್. ಅದಕ್ಕೆ ನಿಂತ್ಕೋಬೇಕು ಅಂತ ಯೋಚನೆ ಮಾಡಿದ್ದೀನಿ. ನೀವೆಲ್ಲ ಸೇರ್ಕೊಂಡು ನನ್ನನ್ನ ಈ ಮುಂದಕ್ಕೆ ತಳ್ಳಿದ್ರೆ ನಾನು ಈ ಕನೆಕ್ಷನ್ ಅಲ್ಲಿ ಗೆದ್ದ ಕೂಡ್ಲೇನೆ ರೂಪಾಯಿಗೆ 6 ಸೇರಕ್ಕಿ 10 ಸೇರು ರಾಗಿ ಅಳಿಸಬೇಕು ಅಂತ ಯೋಚನೆ ಮಾಡಿದ್ದೀನಿ. ಅಳಿಸ್ತೀನಿ ಅಷ್ಟೇ. ನೀವೆಲ್ಲ ಕೊಟ್ಟು ನನ್ನನ್ನ ಉದುರಿಸ್ತೀರಾ ಅಂತ ಹೇಳಿ ನಾನು ನಿಮಗೆಲ್ಲ ಇದಾಗಿದ್ದೀನಿ ಅಂತ ಹೇಳಿ ಈ ನನ್ನ ಸ್ಪೀಚನ್ನ ಕ್ಲೋಸ್ ಅಪ್ ಮಾಡ್ತೀನಿ. ಸಂಗತಿಗಳ ಸಾವುಕಾರ್ರೆ, ಹೆಂಗಿತ್ತು ನಮ್ದು ಸ್ಪೀಚು? ಭಾಷಣ ಕಡೆಯೋ ಸ್ಪೀಚು ಅನ್ನಿ ಸಾವುಕಾರ್ರೆ. ಅದನ್ನೇ ಈಗ ನಾನು ಹೇಳಿದ್ದು. ಅಂದಂಗೆ ಜನ ನಮ್ಮ ವಿಚಾರದಲ್ಲಿ ಏನಂತಾರೆ ಸಾವುಕಾರ್ರೆ? ಪ್ರತಿಯೊಬ್ರು ಎಲ್ಲಾ ಓಟು ತಗೊಂಡು ಬಂದು ಈ ಕತ್ತೆಗೆ ಹಾಕ್ಬೇಕು ಅಂತ ಇದ್ದಾರೆ ಸಾವುಕಾರ್ರೆ. ಏನದ್ ಬೇಕಪ್ಪ ಅಂದಂಗೆ ನಾನು ಕತ್ತೆ ಏನಲ್ಲ ಸಾವುಕಾರ್ರೆ. ತಮ್ಮ ಮಾರ್ಕು ಕತ್ತೆ ಅದಕ್ಕೆ ಹಾಕ್ಬೇಕು ಅಂತ ಇದ್ದಾರೆ. ತಾವ್ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಿ. ಹಂಗಾರ ಸರಿ. ಹಂಗಿದ್ರೆ ನಂದು ಬ್ಲಾಂಕ್ ನ ಪೇಪರ್ಗೆ ಹಾಕಿಸಿದ್ದಿ ತಾನೇ? ಬ್ಲಾಂಕು ಅದೇ ಕಣ ನಮ್ದು ಫೋಟೋ. ಬ್ಲಾಕ್ ಅದನ್ನೇ ನಾನು ಹೇಳಿದ್ದು. ಆ ಬ್ಲಾಕ್ ತಗೊಂಡೋಗಿ ಬ್ಲಾಂಕ್ ಇರೋ ಜಾಗದಲ್ಲಿ ಹಾಕಿ ಹಚ್ಚಾಕಚ್ಬಿಟ್ಟಿದ್ದೀನಿ ಸಾವುಕಾರ್ರೆ. ಸಕಟಿಗಳ ಸಾವುಕಾರ್ರೆ, ಏನಂತೀರಾ? ಐತಲ್ಲ ಈ ಗೋವಿಂದಯ್ಯ ಒಳಗಿಂದೊಳಗೆ ಬೇರೆ ಪಾರ್ಟಿಗೆ ಕ್ಯಾನ್ವಾಸಿಂಗ್ ಮಾಡ್ತಾ ಇದ್ದಾನೆ ಅಂತ ಕಾಣುತ್ತಲ್ಲ ಸಾವುಕಾರ್ರೆ. ಕ್ಯಾನ್ವಾಸ್ ಅಲ್ಲ, ಕ್ಯಾನ್ವಾಸ್. ನಾನು ಅದನ್ನೇ ಕಾಣ ಹೇಳಿದ್ದು. ನೋಡು, ಅವನೇನು ಸಾಮಾನ್ಯದವನಲ್ಲಪ್ಪೋ. ಈಗಿನ ಕಾಲದ ಜನರು ಮಹಾ ಬುದ್ಧಿವಂತರಯ್ಯ. ನೀ ಹೇಳಿದಷ್ಟು ಮುಟ್ಟಾಡ್ರಲ್ಲ. ದುಡ್ಡು ತಿಂತಾರೆ, ಬೇರೆಯವ್ರಿಗೆ ಓಟ್ ಹಾಕ್ಬಿಡ್ತಾರೆ. ಅದೇನೋ ಸರಿ ಕಣಯ್ಯ. ಓಟ್ ಕೊಡುವಾಗ ಅಲ್ಲಿ ಯಾರಿರ್ತಾರೆ ಹೇಳು. ಮುಖ್ಯ ನಮ್ಮ ಜನ ಬುದ್ಧಿವಂತರಾಗಬೇಕು. ಆಗಲೇ ಈ ಓಟಿಗೆ ಬೆಲೆ ನೋಡು. ಇಂಗ್ಲೆಂಡ್, ಅಮೆರಿಕಾ ಇವುಗಳಲ್ಲಿ ಆ ಓಟಿಗೆ ಎಷ್ಟು ಬೆಲೆ ಕೊಡ್ತಾರೆ. ಆ ಕಾಲವೂ ಬರುತ್ತೋ? ನಮ್ಗೆ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷವಾಯ್ತು? ಅಫ್ಕೋರ್ಸ್. ಆದ್ರೆ ನಮ್ ಸಾವುಕಾರನ ಗತಿ ಏನಾಗುತ್ತೋ ನೋಡ್ಬೇಕಪ್ಪ. ಅದೋ ಗತಿ. ಬರ್ದಿಟ್ಕೋ, ಗ್ಯಾರಂಟಿ. ಡೆಪಾಸಿಟ್ ವಾಪಸ್ ಬರೋಲ್ಲ. ಸಗಟಿಗಳ ಸಾವುಕಾರ್ರೆ, ಏನಂತೀರಾ? ಐತಲ್ಲ ಈ ಗೋವಿಂದಯ್ಯ ಬಂದು ನಮಗೆ ಓಟು ಕೊಡಿಸೋಲ್ಲ, ಏಟು ಕೊಡಿಸ್ತಾನೆ. ನಾವು ಅವನ ವಿಚಾರದಲ್ಲಿ ಹುಷಾರಾಗಿರ್ಬೇಕು ಸಾವುಕಾರ್ರೆ. ಶ್ರೀನಿವಾಸ ರಾವ್ ಇದಾನಲ್ಲ, ರಾವೆಲೆ ಬಂತು ಅವನಿಗೆ ಬರೀ ಹೇನಿಯ. ಏನು ಅವನು ಶ್ರೀನಿವಾಸ ರಾವ್ ಇದಾನಲ್ಲ, ಎಲೆಕ್ಷನ್ ಪ್ರಚಾರಕ್ಕೋಸ್ಕರ ನಾಟಕ ಏರ್ಪಾಡು ಮಾಡವ್ನೆ. ನಾಟಕ? ಹೌದು ಸಾವುಕಾರ್ರೆ. ಸಕಟಿ, ಒಂದ್ ಕೆಲಸ ಮಾಡು. ನೀನು ನಾಳೆ ನಾಟಕಕ್ಕೆ ಹೋಗು. ನೀನೇನು ಭಾಷಣ ಮಾಡ್ತಾನೆ ತಿಳ್ಕೊಂಡು ಎಲ್ಲ ತಲಾಶ್ ಮಾಡಿಕೊಂಡು ಬಂದು ನನಗೆ ಹೇಳ್ಬೇಕು ಈ ವಿಚಾರನ. ಆಗ್ಲಿ ಸಾವುಕಾರ್ರೆ. ಯಾರೇ ಇದು ಇಲ್ ಮ್ಯಾನರ್ಡ್? ಯಾಕೆ? ನನಗೆ ಮ್ಯಾನರ್ಸ್ ಇದೆ. ಯಾಕೆ ಮಂಚ ಜೋಡಿಸಿದ್ದು? ಓಹೋ, ಅದೋ ವಿಷಯ. ನಮ್ಮ ಸಂಸಾರ ಸುಖಮಯವಾಗಿರ್ಲಿ ಅನ್ನೋ ಉದ್ದೇಶದಿಂದ. ನಿಮ್ ಸಂಸಾರ ಹಾಳಾಯ್ತು. ಬಿಡು, ಆ ಕೆಲಸ ನಾನು ಮಾಡ್ತೀನಿ. ಸ್ವಲ್ಪ
ನೋಡ್ದ ನಮ್ಮ ಸಂಸಾರ ಹೇಗೆ ಬೇರೆ ಬೇರೆ ಆಯ್ತು. ನಾಳೆ ಎಲೆಕ್ಷನ್ನು. ಸೆಕ್ರೆಟರಿ ಬಂದೇ ಸಾಕಾದ್ರೆ ಅಂದಂಗೆ ನೀನು ನಾಳೆ ಎಲೆಕ್ಷನ್ ಅಪ್ಪ. ಹೌದು, ಅಡ್ವರ್ಟೈಸ್ಮೆಂಟ್ ಎಲ್ಲ ಸರಿಯಾಗಿ ಮಾಡ್ತಿದ್ದೀಯೋ? ಅಡ್ವರ್ಟೈಸ್ಮೆಂಟ್ ಅಂತ ಅನ್ನಿ. ಅದೇ ಮೆಂಟ್ ಕಡ ನಾನು ಹೇಳಿದ್ದು. ಅಲ್ಲ ಸಾವುಕಾರ, ನಾ ಹೋದ್ಮೇಲೆ ಹಾಗೆ ಬರ್ತೀನಿ. ಪ್ರತಿಯೊಂದು ಕೆಲಸ ಮುಗಿಸ್ಕೊಂಡೆ ಬಂದಿದ್ದೀನಿ. ಅಲ್ವಾ? ಹೌದು. ಏನೇನ್ ಮಾಡ್ತಿದ್ದಿ? ಇನ್ನೊಂದು ಲಾವಣಿ ಬರ್ಸಿದ್ದೀನಿ, ತಾವು ಕೇಳ್ಬೇಕು. ಯಾರ ಮ್ಯಾಗೆ? ತಮ್ಮ್ಯಾಗೆ ನನ್ನ ಮ್ಯಾಗೆ? ಸಾವುಕಾರ ಎಂತೆಂತವ್ರು ಏನು ಅನ್ನೋದೆಲ್ಲ ಬರ್ಸ್ಬಿಟ್ಟಿದ್ದೀನಿ. ಎಲ್ಲಿ ಒಂದಪ್ಪ ಹೇಳು. ಕೇಳಿ. ಭಾರತ ದೇಶದ ಬಂಧುಗಳೇ ನಿಮಗೊಂದಿಸಿ ಬೇಡುವೆ ನಾನೀಗಲೇ, ನಮ್ಮ ಬಸಪ್ಪನವರ ಧನ ಬಲದಿಂದಲೇ ವೋಟ್ ಬೇಡುವೆ ನಿಮಗಳ ಕೃಪೆಯಿಂದಲೇ. ದೇಶದ ಗೌರವ ನಿಲ್ಲಬೇಕಾದರೆ ಬಸಪ್ಪನವರ ಗುಣ ಬಲದಿಂದಲೇ. ಅನುದಿನ ಕುಡಿಯುವ ನೀರನ್ನು ಕೊಡಿಸಲು ಬಸಪ್ಪನವರಿಗೆ ಓಟು ಕೊಡಿ. ನಿಮ್ಮ ಸೇವೆಗೆ ಒಂದು ಅವಕಾಶ ಕೊಡಿ. ಈ ಕತ್ತೆಯ ಕಡೆ ಸ್ವಲ್ಪ ಗಮನ ಕೊಡಿ. ಜೀನರ ವಂಶ ಉದ್ಧರಿಸಲು ಜನಿಸಿದ ಬಸಪ್ಪನವರಿಗೆ ಓಟು ಕೊಡಿ. ಹೆರಿಗೆಯ ಆಸ್ಪತ್ರೆ, ಉಚ್ಚರಿಗೆ ಆಸ್ಪತ್ರೆ, ಧನಿಗಳಿಗೆ ಆಸ್ಪತ್ರೆ ಕಟ್ಟುವರು. ಈ ಊರಿನ ರಾಜರ ಕರೆಸುವರು, ಅವರಿಂದಲೇ ಪ್ರಾರಂಭಗೊಳಿಸುವರು. ಕ್ಷಾಮ ಪ್ರದೇಶಕ್ಕೆ ದವಸ ಧಾನ್ಯವ ರೈಲಿನ ಮೂಲಕ ಕಳಿಸುವರು. ಕತ್ತೆಯ ಗುರುತಿನ ಬಸಪ್ಪನವರಿಗೆ ನೀಡಿರಿ ನಿಮ್ಮ ಓಟುಗಳೆಲ್ಲ. ಚಿತ್ತಕ್ಕೆ ಶಾಂತಿ ಪಡೆಗಿರಿ ಎಲ್ಲ. ಮಹಾ ಉತ್ತಮರಾಗಿರಿ ನೀವೆಲ್ಲ. ಕತ್ತೆಯ ಗುರುತಿಗೆ ಓಟನ್ನು ಕೊಟ್ಟರೆ ಭತ್ತವು ಸಿಕ್ಕುವುದು ನಿಮಗೆಲ್ಲ. ಶಾಬಾಸ್ ಶಾಬಾಸ್. ಅದೆಲ್ಲ ಸಾವುಕಾರ, ಇದನ್ ಕೇಳಿ. ಯಾವುದು? ಧರಣಿಯಲ್ಲಿಂತ ಧರ್ಮದ ಪ್ರಭುಗಳು ಹುಟ್ಟುವುದೇ ಬಲು ದುರ್ಲಭವು. ಎಲ್ಲಿ ಬತ್ತಪ್ಪ? ಹುಟ್ಟಿದರು ಇಂಥ ಮನಸ್ಸಿಲ್ಲ. ಇಲ್ಲ. ಎಲ್ಲರಿಗೂ ಪುಣ್ಯ ಸಿಕ್ಕಲ್ಲ. ಹೌದು. ಪೂರ್ವ ಜನ್ಮದ ಪುಣ್ಯ ವಿಶೇಷದಿ ಕತ್ತೆಯ ಗುರುತನೆ ಪಡೆದಿಹರು. ವಾಸಕ್ಕೆ ವಸತಿಯೂ ಇಲ್ಲದೆ ಇರುವರು ವಸತಿ ನಿರ್ಮಾಣಕ್ಕೆ ಓಟು ಕೊಡಿ. ತಮ್ಮ ಮನೆಯವರೆಲ್ಲರೂ ಬಂದು ಕೊಡಿ. ತಾವೆಲ್ಲರೂ ಒಂದೊಂದು ಓಟು ಕೊಡಿ. ನಿತ್ಯವೂ ಮಾನವ ಮೈಲಿಗೆ ಬರುತ್ತಿಹ ಕತ್ತೆಯ ಗುರುತಿಗೆ ಓಟು ಕೊಡಿ. ಈ ಕತ್ತೆಯ ಗುರುತಿಗೆ ಓಟು ಕೊಡಿ. ಆ ಮಾತು ಮೆತ್ತಗಳಲ್ಲಿ ಅಲ್ಲ ಸಾವುಕಾರ್ರೆ, ಕತ್ತೆ ಮಾರ್ಕ್ ಕೊಡು ಅಂತ. ಮಾರಕ್ಕೆಗೆ ಹಬ್ಬಗಳಲ್ಲಿ ಆಗಿದೆ ಸಾವುಕಾರ್ರೆ. ನನ್ನ ಮಗನೇ. ತಮ್ಮ ಶಿಷ್ಯ ಅಲ್ವೇ ನಾನು? ಶಾಬಾಸ್. ಹಂಗಿದ್ರೆ ನಾನಗಾನ ಈ ಬಾರಿ ಗೆದ್ದುಬಿಟ್ರೆ, ಲೇ ಸೆಕ್ರೆಟರಿ ಸಾವುಕಾರ್ರೆ, ಮುನ್ಸಿಪಾಲ್ಟಿ ಹೇಳಿ ನಿನಗೆ ಒಂದು ಮನೆ ಸಾಂಕ್ಷನ್ ಮಾಡಿಸ್ತೀನಿ ಕಣಲು. ನನಗೆ ಸಾವುಕಾರ್ರೆ? ಕಡ್ಲೆ ಲೇ ಲೇಟು ದೀಪ ಕೂಡ ಹಾಕಿಸ್ಕೊಡ್ತೀನಿ ಕಣು. ಎಲ್ಲ ಹಾಕಿಸ್ಕೊಡ್ತೀರಿ? ಅಷ್ಟೆಲ್ಲ ಕಣು, ನಲ್ಲಿ ಕೂಡ ಮಡಗಿಸ್ತೀನಿ ಕಣಲು. ಗೆದ್ದಾಗ್ತಾನೆ ಆ ಮಾತು. ಈಗ ಯಾಕ ಯೋಚನೆ? ಏನಂದೋ ಬೇಕುಪ್ಪ. ನಾಳೆ ಎಲೆಕ್ಷನ್, ಇವತ್ತೇ ಅಪಸಕನ ನುಡಿತಾ ಇದ್ದೀಯಲ್ಲ ಬುಟ್ಟಾಣ. ಏನಾದ್ರೂ ಒಂದ್ ಸಮಯ ಗೋವಿಂದಯ್ಯನ ಹತ್ರ ಲಂಚ ತಕೊಂಡು ಬೇರೆ ಫಾಲ್ಟಿಗೆ ನಾ ಸೇರ್ಗಿರ್ಕೊಂಡ್ಬಿಟ್ಟೇನಲ್ಲ. ಹಂಗಿದ್ರೆ ಮೊದ್ಲೇ ಹೇಳು. ಸಾವುಕಾರ್ರೆ, ನಂತ ಸ್ವಾಮಿ ದ್ರೋಹ ಮಾಡ್ತೀನಿ ಸಾವುಕಾರ್ರೆ. ತಿನ್ ಮನೆ 2 ಬಗಿತೇನ ಸಾವುಕಾರ್ರೆ. ಎಂದೆಂದಿಗೂ ಅದನ್ನ ಮನಸ್ಸಲ್ಲಿ ಇಟ್ಕೋಬೇಡಿ ಸಾಕು. ನಾನು ಅಂತವ್ನ ಅಲ್ವೇ ಇಲ್ಲ. ಹೆಂಗಪ್ಪ ನಂಬಕ್ಕೆ ಬರಕಿಲ್ಲ. ಇದು ಎಲೆಕ್ಷನ್ ವಿಚಾರ. ಏನಿದು ಯಾರಿದು ಎಲ್ಲ ಮಾಯಮಯವಾಗಿರುವುದು ಕನಸು ಇದು ನನಸು ಕಾಣದೆ ಮತಿ ಮಂಕಾಗಿಹುದು. ಏನಿದು ಯಾರಿದು ಯಾವುದು ತೋರದು ಎಲ್ಲ ಮಾಯಮಯವಾಗಿಹುದು. ಕನಸೋ ಇದು ನನಸೋ ಕಾಣದೆ ಮತಿ ಮಂಕಾಗಿಹುದು. ಕಾಣುವುದೆಲ್ಲ ಸತ್ಯವು ಚಿನ್ನ, ಕೇಳುತ್ತ ಉತ್ತರ ಕಾಡದಿರೆನ್ನ. ಮುತ್ತಿನಂತಹ ಸಮಯ ನೀ ವ್ಯರ್ಥ ಮಾಡದಿರು ನಿನ್ನೆಯ. ಕಾಣುವುದೆಲ್ಲ ಸತ್ಯವು ಚಿನ್ನ. ಬಿಂಕ
ಚಂದವ ತೋರಿ ಬಳುಕುವೆಯೇ ಬಲ್ಕೊಂಕಿಸಿ ಕೊರಳನು ಕುಣಿಸುವೆಯೇ ಅಂಕೆಯಿಲ್ಲದ ಚಂಚಲ ಕಣ್ಗಳ ಬಾಣವ ಬೀರುವೆ ಯಾಕೆ ಹಿಂದಿನ ಜನ್ಮದ ಸಂಗಿಣಿಯೋ ನೀ ಬಯಸಿದ ಮೋಹದಾರಗಿಣಿಯೋ ಆಗ ತೀರದ ಆಸೆಯನೆಲ್ಲ ಈಗ ಪಡೆಯಲು ಬಂದಿಹೆನಲ್ಲ ಈಗ ಪಡೆಯಲು ಬಂದಿಹೆನಲ್ಲ ಏನಿದು ಯಾರಿದು ಯಾವುದು ತೋರದು ಎಲ್ಲ ಮಾಯಮಯವಾಗಿಹುದು ಕನಸೋ ಇದು ನನಸೋ ಕಾಣದೆ ಮತಿ ಮಂಗಾಗಿಹುದು ಕಾಣುವುದೆಲ್ಲ ಸತ್ಯವ ಚಿನ್ನ ಕೇಳುತ್ತ ಉತ್ತರ ಕಾಡದಿರೆನ್ನ ಮುತ್ತಿನಂತಹ ಸಮಯ ನೀ ವ್ಯರ್ಥ ಮಾಡದಿರು ನನ್ನಿನೆಯ ಕಾಣುವುದೆಲ್ಲ ಸತ್ಯವ ಚಿನ್ನ ಮಾನಿನಿಯೋ ನೀ ಮೋಹಿನಿಯೋ ಆ ಚಂದಿದ ಲೋಕದ ರೋಹಿಣಿಯೋ ನನ್ನೆದೆ ಸೋತು ತನ್ಮಯವಾಯ್ತು ನಿನ್ನದು ಪ್ರಾಣ ಎನಿಸಿ ಆಯ್ತು ಇಂತಹ ಸ್ನೇಹದ ಮಕರಂದ ನಾವು ಸವಿಯುತ್ತ ಬಾಳಿರೆ ಅನುವಿಂದ ಜನ್ಮ ಜನ್ಮದ ಈ ಅನುಬಂಧ ತುಂಬಿ ಹರಿವುದು ಸಂತಸದಿಂದ ತುಂಬಿ ಹರಿವುದು ಸಂತಸದಿಂದ ಕಾಣುವುದೆಲ್ಲ ಸತ್ಯವು ಚಿನ್ನ ಕೇಳುತ್ತ ಉತ್ತರ ಕಾಡದಿರೆನ್ನ ಮುತ್ತಿನಂತಹ ಸಮಯ ನೀ ವ್ಯರ್ಥ ಮಾಡದಿರು ನನ್ನಿನೆಯ ನಂದೊಂದು ತಾಪತ್ರಯ ನೋಡಿ. ನನ್ ಜಮೀನ್ ಅಡಮಾನ ಮಾಡ್ಕೊಂಡಿರ್ಲಿವೆ ರೈತ, ನಾನು ಹಣ ಕೊಡದೆ ಹೋದ್ರೆ ಕೋರ್ಟ್ ಹರಾಜು ಮಾಡಿಸ್ತೀನಿ ಅಂತ ಒಂದೇ ಗಲಾಟೆ ಮಾಡ್ತಾ ಇದ್ದಾನೆ. ಹೇಗಾದ್ರೂ ಮಾಡಿ ನನಗೊಂದು 5,000 ರೂಪಾಯಿ ಕೊಡಿಸ್ಬಿಡಿ, ಬರೋ ವರ್ಷ ತೀರಿಸ್ಬಿಡ್ತೀನಿ. ಏನಯ್ಯ ಇಷ್ಟು ದೊಡ್ಡ ಸಾಹುಕಾರನ ಅಳೆಯನಾಗಿ ಕೇವಲ 5,000 ರೂಪಾಯಿ ಸಾಲ ಕೇಳ್ತಿಲ್ಲಯ್ಯ. ಛ, ನನಗೆ ಯಾಕೋ ನಾಚಿಕೆ ಆಗತ್ತಪ್ಪ. ಸಾರ್, ನನ್ನ ಪೊಸಿಷನ್ ಬಹಳ ವೀಕು ಸಾರ್. ನಮ್ಮ ಮಾವ ಸಾಯ್ಬೇಕು, ಆಮೇಲೆ ಮಗಳ ಕೈಗೆ ಹೋಗ್ಬೇಕು, ಮಗಳ ಕೈಗೆ ಹೋಗಿ ನನ್ನ ಕೈಗೆ ಬರುವ ಕಾಲಕ್ಕೆ ನೋಡೋಣ. ಸಾರ್, ಈ ಬ್ಲಾಕ್ ಮಾರ್ಕೆಟ್ ಹಣ ಎಷ್ಟು ದಿವಸ ಇರುತ್ತೆ ಅಂತ ನನಗೆ ಯಾಕೋ ಅನುಮಾನ. ನಿನಗೂ ಅನುಮಾನ ಬಂತು? ಬರಲ್ವೇ ಸರ್? ಯಾರು ಇಲ್ಲ, ಮಾತಾಡಿ. ಹಾಗಾದ್ರೆ ನಾ ಒಂದು ಉಪಾಯ ಹೇಳ್ತೀನಿ, ಹಾಗೆ ಮಾಡ್ತೀಯಾ? ಹಾಗೆ ಮಾಡಿದ್ರೆ ನೀ MA ಪಾಸ್ ಮಾಡಿದಕ್ಕೆ ಸಾರ್ಥಕವಾಯ್ತು. ಏನ್ ಸರ್ ಅಂತ ಉಪಾಯ? ಏನಿಲ್ಲ ಅಂದ್ರು ನಿನ್ನ ಹೆಂಡತಿ ಮೈ ಮೇಲೆ 10,000 ರೂಪಾಯಿ ಚಿನ್ನ ಇದೆ. ಈಗ ಚಿನ್ನ ಮನೇಲಿ ಇಟ್ಕೊಂಡ್ರೆ 3 ಕಾಸಿನ ಪ್ರಯೋಜನವೂ ಇಲ್ಲ. ಅಂಥ ಚಿನ್ನ ತಗೊಂಡು ನಾನೇನ್ ಮಾಡ್ಲಿ ಸರ್? ನಿನಗೆ ತಗೊಳ್ಳೋದಕ್ಕೆ ಅಧಿಕಾರವಿದೆಯಾ? ಅದನ್ನು ಉಪಾಯವಾಗಿ ತೆಗೆದುಕೋ. ನಿನ್ ಕೆಲಸ ನೀನ್ ಮಾಡ್ಕೋ, ಮುಂದಕ್ಕೆ ನಾನು ನೋಡ್ಕೋತೀನಿ. ನಿನ್ನ ಕೆಲಸ ನೀನು ಮಾಡ್ಕೋ. ಸಾರ್, ನೀವೆಷ್ಟು ಬುದ್ಧಿವಂತರು ಸಾರ್.
ನನ್ನ ನೆಕ್ಲೆಸ್ ನೋಡಿದ್ರೇನ್ರಿ? ನನಗೇನೆ ಗೊತ್ತು. ರೀ ಕಣ್ ಬಿಡ್ರಿ, ಇರೋದ್ ನಾವಿಬ್ರು ಯಾರೇ ಬರ್ತಾರೆ? ನಿಮ್ಮಪ್ಪ ಬೇರೆ ಇರೋರಲ್ಲ. ರೀ ನಮ್ಮಪ್ಪ ಕಳ್ಳನೇನ್ರಿ? ರೀ ಮರ್ಯಾದೆಯಾಗಿ ಕೊಟ್ಬಿಡಿ, ಇಲ್ಲದೆ ಹೋದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಿಸ್ತೀನಿ. ಪೊಲೀಸ್ ಕಂಪ್ಲೇಂಟ್ ಕೊಡಿಸ್ತೀಯಾ? ಒಳ್ಳೇದೇ ಆಯ್ತು. ನಿಮ್ಮಪ್ಪ ಮಾಡ್ತಿರೋ ಬ್ಲಾಕ್ ಮಾರ್ಕೆಟ್, ಅವನ್ ಮಡಗಿರೋ ಬ್ಲಾಕ್ ಹಣ ಎರಡು ತಾನಾಗೇ ಈಚೆ ಬರುತ್ತೆ. ಏನಮ್ಮ ಸತ್ಯಾದ ಗಲಾಟೆ ನಿಮ್ದು? ನೋಡಿ ಪಪ್ಪ, ನನ್ನ ನೆಕ್ಲೆಸ್ ಪತ್ತೆ ಇಲ್ಲ. ಇವ್ರನ್ನ ಕೇಳಿದ್ರೆ ನನಗ್ ಗೊತ್ತಿಲ್ಲ ಅಂತಾರೆ. ಇದ್ದವ್ರಿಬ್ರು ಕದ್ದವ್ರು ಯಾರು ಅಂತ. ಅಯ್ಯೋ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಕೊಡ್ಸ್ಬಿಡು. ಕಂಪ್ಲೀಟು ಸಂದ್ರು, ಪೊಲೀಸ್ ಯಾಕಪ್ಪ ಕಂಪ್ಲೀಟ್ ಕೊಡ್ಬೇಕು? ನಮ್ ಬಂಡವಾಳ ಈಚೆ ಬರುತ್ತೆ. ಪಪ್ಪ, ನಾನ್ ಮ್ಯಾರೇಜ್ ಫಂಕ್ಷನ್ ಬೇರೆ ಹೋಗ್ಬೇಕಾಗಿತ್ತು. ಅಯ್ಯೋ, ಅದೇ ಹೋಗುತ್ತೆ, ಬಾರಮ್ಮ. ನಾನು ಬ್ಯಾರೆ ಕೊಡಿಸ್ತೀನಿ, ನೀ ಬಾರಮ್ಮ. ಬಾ ಬಾ ಬಾ. ಗೋವಿಂದಯ್ಯ, ನೀನು ಸಣ್ಣಗಿರಪ್ಪ. ಮಜಾ ಮಾಡೋ, ಸುಖ ಪಡೋ. ಅಂದಂಗೆ ಸಾಮು, ಈಗ ಈ ಕನೆಕ್ಷನ್ ಬಂದ್ಬಿಟ್ಟೈತಲ್ಲಪ್ಪ. ಯಾವ ಕಲೆಕ್ಷನ್ನು ಮಾವ? ಈ ಕನೆಕ್ಷನ್, ಅಯ್ಯೋ ಎಲೆಕ್ಷನ್. ಅದ ಬಂದ್ಬಿಟ್ಟೈತಲ್ಲ. ಇವಾಗ ನೀವು ಕೆಲಸ ಮಾಡ್ಬೇಕಲ್ಲ. ನೀನು ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ ಆ ವೋಟರ್ಸ್ ನನಗೆ ಬರಂಗ್ ಮಾಡೋ ಹುಡುಗ. ಅದೇನ್ ಮಹಾಮಾವ, ಆ ಓಟುಗಳೆಲ್ಲ ಕತ್ತೆಗೆ ತಾನೆ. ಕತ್ತೆ ಮಾರಕ್ಕಿಗೆ ಕಾಳು, ಅದೇ ಮಾರಕ್ಕೂ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಮಾವ, ಏನಪ್ಪ ಅಳಿಯ? 1,000 ರೂಪಾಯಿ ಕೊಟ್ಟು ಬಿಟ್ರೆ ನಮ್ಮ ಸ್ನೇಹಿತರುಗಳಿಗೆಲ್ಲ ಪಾರ್ಟಿ ಮಾಡಿಸ್ಬಿಟ್ಟು ಅವ್ರ ಓಟೆಲ್ಲ ನಿನಗೆ ಹೊಡೆಸ್ತೀನಿ. ಪಾರ್ಟಿ ಮಾಡಿಸ್ತೀಯೋ? ಆ ಓಟೆಲ್ಲ ನನಗೆ ಹೊಡೆಸ್ತೀಯೋ ನೀನು? ಯಾಗೂ ಜ್ಞಾನ ತಪ್ಪಿರ್ತಾರೆ, ಆ ಗಲಾಟೆಗಳು ನಿನಗೆ ಹೊಡೆಸ್ತೀನಿ. ವೆರಿ ಗುಡ್, ವೆರಿ ಗುಡ್. ನೋಡು, ಸಕಟಿ ಹೇಳ್ತೀನಿ, ಇಸ್ಕೊ ಹೋಗು. ಮಜಾ ಮಾಡು. ಎಲ್ಲ ಜುಗ್ಗು ಮಾವ, ಓಟು ಅಂದ್ರೆ ದುಡ್ಡು ಬಿಸ್ತೀಯ. ನಾನೆಲ್ಲಿ ಕತ್ತೆಗೆ ಓಟ್ ಕೊಡಿಸ್ತೀನಿ. MA ಓದಿ ಇಂಥವ್ರಿಗೆಲ್ಲ ಓಟ್ ಕೊಟ್ರೆ ನಮ್ಮ ದೇಶ ಏಳಿಗೆಗೆ ಬರೋದು ಹೇಗೆ? ನೀವೆಲ್ಲ ಓಟ್ ಕೊಡುವಾಗ ಯೋಚನೆ ಮಾಡಿ ಅರ್ಹತೆ ಇರೋರಿಗೆ ಮಾತ್ರ ಓಟ್ ಕೊಡಿ. ನನ್ನ ಮಾತು ಖಾಲಿ ಮಾಡಬೇಡಿ.
ಶಶಿ ನಿಮ್ಮಪ್ಪನ ಎಲೆಕ್ಷನ್ ಭಾರಿ ಜಯ ಅಂತ ಪೇಪರ್ ಬಂದ್ಬಿಟ್ಟಿದೆ. ಹೌದು, ಗೆದ್ಬಿಟ್ರು. ನೀವ್ ಎಲೆಕ್ಷನ್ ಅಲ್ಲಿ ಗೆದ್ಬಿಟ್ರಂತೆ. ಮಂತ್ರಿ ಮಂಡಲದಲ್ಲಿ ನಿಮ್ಗೊಂದು ಸೀಟ್ ಗ್ಯಾರಂಟಿ. ಹೌದೇನು? ತಾರಮ್ಮ ಪೇಪರ್ ನೋಡ. ನೀ ಯಾಕಮ್ಮ ಬಿ ಎ ಓದ್ತೆ ನೀನು? ಏನಪ್ಪ ಅದು? ಇದರಲ್ಲಿ ಬಂದು ನೀನು ಓದ್ಯಾ? ಸಾಹುಕಾರ ಬಸಪ್ಪನವರಿಗೆ 21 ಓಟುಗಳ ಮಾತ್ರ ಬಂದು ಡಿಪಾಸಿಟ್ಟಿನ ಹಣ ಕಳೆದುಕೊಂಡ್ರು ತಾ ಬಂದಿದ್ದ ಇದರಲ್ಲಿ ಗೆದ್ದು ಬಿಟ್ರು ಅಂತ ನೀನು ಹೇಳಿದೆ ಸಲೀಸಾಗಿ. ಆಗ ನಿಮ್ ಎಮ್ಮೆ ಓದಿದಾಡಿ ಗೆದ್ದು ಬಿಟ್ರು ಅಂತ ಹೇಳಿದ್ರು. ಹೋಗು, ಅವನ ಎಮ್ಮೆ ಕಾಯಕ್ ಹೋಗು ತಾನು. ರೀ ಶ್ಯಾಮ್ ಸುಂದರಿ ಎಮ್ಮೆ, ನೀವು ಎಮ್ಮೆ ಕಾಯ್ಬೇಕಂತೆ ಅಪ್ಪ ಹೇಳಿದ್ರು. ನಿಮ್ಮ ಅಪ್ಪನಿಗೆ ಹೇಳು, ಕತ್ತೆ ಬ್ರ್ಯಾಂಡ್ ಅಲ್ಲಿ ನಿಂತಿದ್ದ ಕತ್ತೆಕಾಯಿ ಅಂತ. ಯಾಕೆ ಸುಧಾರಿಸ್ಕೋ. ಅಲ್ಲ, 3 ಲಕ್ಷ ರೂಪಾಯಿ ಅನ್ಯಾಯ ವೇಸ್ಟ್ ಮಾಡಿಬಿಟ್ನಲ್ಲ, ಏನ್ ಅನ್ಯಾಯ ಇದು. ಸ್ಕೂಲು ಹಾಸ್ಪಿಟ್ಲು ಕಟ್ಸಿದ್ರೆ ಪುಣ್ಯ ಬರ್ತಿತ್ತು, ಅವನ ಹೆಸರು ಶಾಶ್ವತವಾಗಿ ಉಳಿತಿತ್ತು. ಅಲ್ಲ, ದುಡ್ಡಿದ್ದವ್ರು ಯಾತಕ್ಕಿಂತ ಬುದ್ಧಿ ಬರಲ್ಲ. ಅಂತೂ ಇಂಥವರಿಗೆ 5 ವರ್ಷಕ್ಕೊಂದ್ ಸಾರಿ ತಿಥಿ ಇದ್ದೇ ಇದೆ. ಇನ್ನೂ ಬಿಡ್ಲಿಲ್ವ ಕಾಯಿಲೆ? ಸಾವುಕಾರ್ರೆ ಕೊಟ್ರಲ್ಲಪ್ಪ ಜನ. ಏನ್ ಸಾವುಕಾರ್ರೆ? ಏಟ್ನ ಹೋಯ್ತಲ್ಲಪ್ಪ ನಾನು 3 ಲಕ್ಷ. ಏನ್ಲ ಕಂಡೆ ಕಿತ್ತು ಬಿಟ್ಟಲ್ಲ? ಅಲ್ಲ ಸಾವುಕಾರ್ರೆ, ಈ ಎಲೆಕ್ಷನ್ ಅನ್ನೋದೇ ಬರೋ ಎಲೆಕ್ಷನ್ ಇಲ್ವೇ, ನೋಡ್ಕೊಳ್ಳೋಣ. ಸಾಕಪ್ಪ, ಸಾಕು ಕಡಲ, ನಿನ್ನ ಕನೆಕ್ಷನ್ ಸಾಕು ಕಡು. ಸಾಕಪ್ಪ, ಏನ್ ಜನ್ಮು, ಏನ್ ಕನೆಕ್ಷನ್, ಆ ಜನ್ಮಲಿ ಕಾಜಿನಿಗೆ ಗೊತ್ತು. ಗೋವಿಂದ ಎತ್ಕೊಂಡೆ ಪತ್ತಾಲೇನ ನಾ ಡಬ್ಬು. ಗೋವಿಂದಯ್ಯ ಭಾರಿ. ಇದು ಯಾರಿದು ಯಾವುದು ತೋರದು ಎಲ್ಲ ಮಾಯಮಯವಾಗಿಹುದು. ಕನಸೋ ಇದು ನನಸೋ ಕಾಣದೆ ಮತಿ ಮಂಗಾಗಿಹುದು. ಕಾಣುವುದೆಲ್ಲ ಸತ್ಯವ ಚಿನ್ನ, ಕೇಳುತ್ತ ಉತ್ತರ ಕಾಡದಿರೆನ್ನ. ಮುತ್ತಿನಂತಹ ಸಮಯ ನೀ ವ್ಯರ್ಥ ಮಾಡದಿರು ನನ್ನಿನೆಯ. ಕಾಣುವುದೆಲ್ಲ ಸತ್ಯವ ಚಿನ್ನ. ಮಾನಿನಿಯೋ ನೀ ಮೋಹಿನಿಯೋ, ಆ ಚಂದಿದ ಲೋಕದ ರೋಹಿಣಿಯೋ. ನನ್ನೆದೆ ಸೋತು ತನ್ಮಯವಾಯ್ತು, ನಿನ್ನದು ಪ್ರಾಣ ಎನಿಸಿ ಆಯ್ತು. ಇಂತಹ ಸ್ನೇಹದ ಮಕರಂದ ನಾವು ಸವಿಯುತ್ತ ಬಾಳಿರೆ ಅನುವಿಂದ. ಜನ್ಮ ಜನ್ಮದ ಈ ಅನುಬಂಧ ತುಂಬಿ ಹರಿವುದು ಸಂತಸದಿಂದ. ತುಂಬಿ ಹರಿವುದು ಸಂತಸದಿಂದ. ಕಾಣುವುದೆಲ್ಲ ಸತ್ಯವು ಚಿನ್ನ, ಕೇಳುತ್ತ ಉತ್ತರ ಕಾಡದಿರೆನ್ನ. ಮುತ್ತಿನಂತ